ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ 2026 ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವರ್ಷದ ಮೊದಲ ನ್ಯೂಸ್ ಪಂಚ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ವರ್ಷ ಎಲ್ರಿಗೂ ಒಳ್ಳೆಯದನ್ನೇ ಆಗಲಿ, ಒಳಿತನ್ನೇ ತರಲಿ ಅಂತ ಪ್ರಾರ್ಥಿಸ್ತಾ ಈ ವಾರದ ಎಪಿಸೋಡನ್ನು ಶುರು ಮಾಡ್ತಾ ಇದ್ದೇವೆ. ಕಳೆದ ವಾರದ ಚರ್ಚೆಯ ಮುಂದುವರಿಕೆಯ ಭಾಗವಾಗಿ ಈ ವಾರದ ಎಪಿಸೋಡ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಿಂದಿನ ಎಪಿಸೋಡ್ನಲ್ಲಿ ನಾವು ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಪ್ರತಿಪಕ್ಷವಾಗಿ ಬಿಜೆಪಿ ಎಲ್ಲಿ ಎಡವುತ್ತಿದೆ, ಯಾಕೆ ಎಡವುತ್ತಿದೆ, ಆ ವಿಚಾರವಾಗಿ ಡೀಪಾಗಿ ಚರ್ಚೆ ಮಾಡಿದ್ವಿ. ಒಳ್ಳೆಯ ರೀತಿಯ ಚರ್ಚೆ ಸಾರ್ವಜನಿಕ ವಲಯದಲ್ಲೂ ಕೂಡ, ಅಭಿಪ್ರಾಯ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬಂತು. ಅದರ ಮುಂದುವರಿದ ಭಾಗವಾಗಿ ನಾವು ಮಾಡಿದ ಚರ್ಚೆಯ ಎಫೆಕ್ಟು ಅಥವಾ ಕಾಕತಾಳೀಯವಾಗಿ ಆಯಿತು, ಏನು ಕತೆ ಗೊತ್ತಿಲ್ಲ. ಕೊಡಗು ಜಿಲ್ಲೆಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟಿಗೆ ಬಿರುಗಾಳಿ ಎಬ್ಬಿಸಿದ್ದು ಹೆಲಿಕಾಪ್ಟರ್ ಪಯಣ. ಜಿಲ್ಲೆಯ ಇಬ್ಬರು ನಾಯಕರುಗಳು ಒಟ್ಟಿಗೆ, ಅದು ಕಾಂಗ್ರೆಸ್ ಬಿಜೆಪಿಯ ಮುಖಂಡರು ನಾಯಕರುಗಳು ಒಟ್ಟಿಗೆ ಹೆಲಿಕಾಪ್ಟರ್ನಲ್ಲಿ ಸಂಚರಿಸಿದ್ದು ವರ್ಷಾಂತ್ಯದಲ್ಲಿ, ಹೊಸ ವರ್ಷದ ಆರಂಭದಲ್ಲಿ ದೊಡ್ಡ ಮಟ್ಟಿಗಿನ ರಾಜಕೀಯ ಚರ್ಚೆಗೆ ಕಾರಣವಾಯಿತು. ಈ ಬಗ್ಗೆ ಮಾತಾಡ್ತೀವಿ. ಮೊದಲಿಗೆ ನಾನು ನಮ್ಮ ಚರ್ಚೆಯಲ್ಲಿ ಪ್ರತಿವಾದಂತೆ ಈ ವಾರವೂ ಕೂಡ ಅಜ್ಜಮಠ ರಮೇಶ್ ಕುಟ್ಟಪ್ಪ ಅವರು ಪಾಲ್ಗೊಂಡಿದ್ದಾರೆ. ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ನಮಸ್ತೆ ವೀಕ್ಷಕರೇ, ವಿರಾಜಪೇಟೆ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಅಜ್ಜಿಕುಟ್ಟಿರ ಪೊನ್ನಣ್ಣ ಅವರು ಜೊತೆಗೆ ವಿಧಾನ ಪರಿಷತ್ ಸದಸ್ಯ, ಬಿಜೆಪಿಯಿಂದ ವಿಧಾನ ಪರಿಷತ್ಗೆ ಸದಸ್ಯರಾಗಿರುವಂತಹ ಮಂಡೆಪಂಡ ಸುಜಾ ಕುಶಲಪ್ಪ ಅವರು ಒಟ್ಟಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಮಡಿಕೇರಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಆ ವಿಡಿಯೋ ತಕ್ಷಣಕ್ಕೆ ಎಲ್ಲ ಕಡೆ ಹರಿದಾಡುತ್ತೆ. ಸೋಷಿಯಲ್ ಮೀಡಿಯಾದ ಕೇಳಬೇಕಾ, ಕಾಯ್ತಾ ಇರ್ತಾರೆ ಎಲ್ಲಿ ಕಾಲಿಡಲಿಕ್ಕೆ ಸಿಗುತ್ತೆ ಅಂತ. ಒಬ್ಬರಿಂದ ಒಬ್ಬರು ಅದನ್ನು ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಮೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಗಳು ಬರ್ತಾ ಇರ್ತವೆ. ಮೊದಲೇ ಬಿಜೆಪಿ ಒದ್ದಾಡ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ. ಈ ಬೆಳವಣಿಗೆ ನಂತರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ಶುರುವಾಗಿದ್ದಾವೆ. ಮೊದಲಿಗೆ ನಾನು ಕೇಳೋದು, ಕುಟುಂಬರ ಈ ಎರಡು ಪಕ್ಷದ ನಾಯಕರು ಒಟ್ಟಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡೋದೇ ತಪ್ಪ? ಅದೇ, ಅದನ್ನ ನೀವು ಒಂದೇ ಸಲ ಸರಿ ತಪ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ. ನಾವು ಯಾವ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತೀವಿ ಅದರ ಮೇಲೆ ಅದು ನಿರ್ಧಾರ ಆಗುತ್ತೆ. ನಿಮಗೆ ಸರಿ ಅನಿಸಿದ್ರೆ ಸರಿ, ತಪ್ಪು ಅನಿಸಿದ್ರೆ ತಪ್ಪು. ತಪ್ಪು ಅಂತ ಹೇಳೋ ಭಾಗಗಳು ಹಲವಾರು ವಿಚಾರಗಳಿದೆ. ಏನಕ್ಕೆ ತಪ್ಪು ಅಂತ ಹೇಳೋದಕ್ಕೂ ಹಲವಾರಿದೆ, ಸರಿ ಅಂತ ಹೇಳೋದಕ್ಕೂ ಸಾಕಷ್ಟು ಇದೆ. ಸರಿನೇ ಅಂತ ಹೇಳಿ ವಾದಿಸೋದಾದರೆ, ನಾನು ಹೇಳುವಂಥದ್ದು ಸರಿ ಅಂತ ಆಗೋದಾದರೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಸಹ ಇದನ್ನು ಮಾದರಿ ಅಂತ ತೆಗೆದುಕೊಂಡು ಪ್ರೀತಿ ವಿಶ್ವಾಸದಿಂದ ಈಗ ಒಟ್ಟೊಟ್ಟಿಗೆ ಇರುವುದನ್ನು ಕಲಿಬೇಕು ಅಥವಾ ರೂಢಿಸ್ಕೊಳ್ಬೇಕು. ರಾಜಕೀಯ ಬೇರೆ, ಆತ್ಮೀಯತೆ ಬೇರೆ. ಹೌದು, ಅಲ್ಲ ಅದು ಅದೇ ರಾಜಕೀಯವನ್ನು ಈ ವೈಯಕ್ತಿಕ ಸಂಬಂಧ ಹಾಳಾಗುವ ರೀತಿಯಲ್ಲಿ, ವೈಯಕ್ತಿಕವಾಗಿ ದ್ವೇಷ ಮಾಡುವ ರೀತಿಯಲ್ಲಿ, ಯುದ್ಧ ಮಾಡುವ ಮನಸ್ಥಿತಿಯ ರೀತಿಗೆ ತೆಗೆದುಕೊಳ್ಳುವ ಹೋಗುವ ಬದಲು ಇದು ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಬೇಕು. ಆದರೆ ವಾಸ್ತವ ನೆಲೆಗಟ್ಟಲ್ಲಿ ಯೋಚನೆ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ, ಅಸಾಧ್ಯ. ಏಕೆಂದರೆ ನೀವು ಹೇಳಿದ ಹಾಗೆಯೇ ಕಳೆದ ಸಲ ಪ್ರತಿಪಕ್ಷವಾಗಿ ಕೊಡಗು ಜಿಲ್ಲೆಯಲ್ಲಿ ಬಿಜೆಪಿ ವಿಫಲವಾಗಿದೆ ಅಂತ ಹೇಳುವ ನೆಲೆಗಟ್ಟಿನಲ್ಲಿ ನಾವು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಆ ಬಗ್ಗೆನೂ ಜನವಲಯದಲ್ಲಿ, ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಚರ್ಚೆಗಳು ನಡೆದಿದೆ. ನನಗೆ ಅಂದುಕೊಂಡಾಗೆ ಬಹುತೇಕ ನಾವು ಒಂದು 90% ಜನನು ನಮ್ಮ ಚರ್ಚೆಯನ್ನು ಒಪ್ಕೊಂಡಿದ್ದಾರೆ, ನಾವು ಹೇಳಿದ ವಿಚಾರವನ್ನು ಒಪ್ಕೊಂಡಿದ್ದಾರೆ. ಆದರೆ ಕೆಲವರು ಅದರಲ್ಲೂ ಒಂದು ಸಲ ಏನೋ ಒಂದು ಅನುಮಾನವನ್ನು ವ್ಯಕ್ತಪಡಿಸುವ, ನಾವೇನೋ ಅಪಪ್ರಚಾರ ಮಾಡ್ತಾ ಇದ್ದೀವಿ ಅಥವಾ ಕೆಟ್ಟದಾಗಿ ಬಿಂಬಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳುವ ಭಾವನೆಯನ್ನು ಕೆಲವರು ಹೇಳಿರೋದನ್ನು ಸಹ ನಾವು ಗಮನಿಸಿದ್ದೇವೆ. ಆದರೆ ವಾಸ್ತವವಾಗಿ ನಾವೇನು ವಾಸ್ತವ ವಿಚಾರಗಳು ಏನು ನಡೀತಾ ಇದೆ ಅದನ್ನು ಒಂದಿಷ್ಟು ಪ್ರಮಾಣದಲ್ಲಷ್ಟೇ ತೆರೆದಿಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಪೂರ್ಣ ಪ್ರಮಾಣದಲ್ಲಿ ಅದರ ಡೆಪ್ತಿಗೆ ಹೋಗಿ ಇನ್ನೊಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋಕ್ಕೆ ಸೀಮಿತ ಅವಧಿಯೊಳಗೆ ನಮಗೆ ಸಾಧ್ಯ ಆಗಿರಲಿಕ್ಕಿಲ್ಲ. ನಾವು ಚರ್ಚೆ ಮಾಡಿದ ವಿಚಾರಕ್ಕೂ ಕಾಕತಾಳೀಯವಾಗಿ ಪ್ರತಿಪಕ್ಷವಾಗಿ ಬಿಜೆಪಿ ವಿಫಲವಾಗ್ತಾ ಇದೆ ಅಂತ ಹೇಳುವ ವಿಚಾರ ಚರ್ಚೆ ನಡೀತಿರುವ ಸಂದರ್ಭದಲ್ಲಿ ಆ ಒಂದು ವಿದ್ಯಮಾನ ನಡೆದು ಹೋಗಿರುವಂಥ ನಮ್ಮ ಚರ್ಚೆಗೆ ಪೂರಕ ಅಂತಲೇ ಭಾವಿಸಬೇಕಾಗುತ್ತೆ. ಚರ್ಚೆಗೆ ಪೂರಕವಾದ ಆ ಪಾಯಿಂಟ್ ಹೇಳಿದ್ದೀವಿ. ನಾವಲ್ಲಿ ಆಡಳಿತ ಪಕ್ಷ ವಿಪಕ್ಷದ ನಾಯಕರ ನಡುವೆ ಹೊಂದಾಣಿಕೆ ಇದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಈ ಬೆಳವಣಿಗೆ ಆಗಿರೋದು. ಹೊಂದಾಣಿಕೆ ಅಂತ ಹೇಳೋದಕ್ಕಿಂತ ಈ ಹಿಂದಿನ ಕೊಡಗಿನ ರಾಜಕೀಯ ಇತಿಹಾಸದಲ್ಲಿ ಪ್ರತಿಪಕ್ಷದವರು ಆಡಳಿತ ಪಕ್ಷದವರಿಂದ ಇಷ್ಟೊಂದು ರೀತಿಯ ಸಂಬಂಧಗಳನ್ನು ಬಹಿರಂಗವಾಗಿ ಇಟ್ಟುಕೊಂಡಿದ್ದು, ಸಂಬಂಧ ವ್ಯವಹಾರಗಳನ್ನು ಬಹಿರಂಗವಾಗಿ ಇಟ್ಟುಕೊಂಡಿದ್ದು ಇದುವರೆಗೆ ಕಂಡಿರಲಿಲ್ಲ. ಇದು ಹೊಸ್ತು, ರಾಜಕೀಯವಾಗಿ ಹೊಸ್ತು. ಎಲ್ಲ ಕಾಲಘಟ್ಟದಲ್ಲಿ ತೆರೆಮರೆಯಲ್ಲಿ ಸವಲತ್ತು ಪಡ್ಕೊಳ್ಳೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡೋದು, ಬೇರೆ ಬೇರೆ. ಈಗ ಕೆಲವು ನಾಯಕರುಗಳು ಇಲ್ಲಿ ಮೀಟ್ ಮಾಡೋದಿಲ್ಲ, ಬೆಂಗಳೂರಲ್ಲಿ ಮೀಟ್ ಮಾಡ್ತಾರೆ, ಹೊರಗೆ ಹೋಗುವಾಗ ಎಲ್ಲೋ ನ್ಯೂಟ್ರಲ್ ಪ್ರದೇಶದಲ್ಲಿ ಮೀಟ್ ಮಾಡ್ತಾರೆ, ಯಾರು ಇಲ್ಲದಿರುವಾಗ ಮೀಟ್ ಮಾಡ್ತಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಭೇಟಿ ಮಾಡೋದು ಸಹಜವಾಗಿ ಇದ್ದೇ ಇದೆ.
ಈ ಕೆಲವು ನಾಯಕರುಗಳು ಏನು ರಾಜಾರೋಷವಾಗಿ ಪೊನ್ನಣ್ಣವ್ರ ಮನೆಗೆ ಹೋಗ್ತಾರೋ ಅಥವಾ ಅದೇ ರೀತಿ ಮಂತ್ರಗೌಡರ ಹತ್ರ ಹೋಗಿ ಭೇಟಿ ಮಾಡಿ ಸವಲತ್ತುಗಳನ್ನ ಅಥವಾ ಅವರ ಕೆಲಸಗಳನ್ನ ಮಾಡ್ಕೊಳ್ಳುವ ಕೆಲಸಗಳನ್ನ ಮಾಡಿಸ್ಕೊಳ್ತಾರೋ ಆ ರೀತಿ ಹಿಂದೆ ರಾಜ್ಯಕ್ಕೆ ನಡೆದಿಲ್ಲ ಅಂತ ಹೇಳುವ ನೆಲೆಗಟ್ಟಲ್ಲಿ ನಾವು ಚರ್ಚೆ ಮಾಡಿರುವಂಥದ್ದು. ಸಾಕಷ್ಟು ಬಾರಿ ಹಲವಾರು ಮುಖಂಡರುಗಳು ಅವರ ಮನೆಗೆ ಹೋಗ್ತಾರೆ ಅಂತ ಹೇಳುವ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದರೊಳಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿಯೊಳಗಿನೇ MLC ಆದಂಥ ಸುಜಾ ಕುಶಲಪ್ಪರವರು ಪೊನ್ನಣ್ಣನೊಟ್ಟಿಗೆ ತುಂಬ ಆತ್ಮೀಯವಾಗಿ ಇಟ್ಕೊಂಡಿದ್ದಾರೆ. ಅವರನ್ನ ಮನೆಗೆ ಹೋಗ್ತಾರೆ, ಅವ್ರನ್ನ ಭೇಟಿ ಮಾಡ್ತಾರೆ. ನಾವು ಆ ಪಕ್ಷಕ್ಕೆ ಅದು ಮುಳುವಾಗ್ತಾ ಇದೆ, ಪಕ್ಷಕ್ಕೆ ಧಕ್ಕೆ ಆಗ್ತಿದೆ ಅಂತ ಹೇಳೋದನ್ನ ಸ್ವತಃ ಬಿಜೆಪಿಯ ಮುಖಂಡರುಗಳೇ ಕಾರ್ಯಕರ್ತರುಗಳೇ ಆ ಒಂದು ಅತೃಪ್ತಿ ಅಸಮಾಧಾನವನ್ನ ಹೊಂದಿರೋ ಅವರ ವೇದಿಕೆಯಲ್ಲಿ ಚರ್ಚೆ ಮಾಡಿರೋದಿರ್ಬೋದು, ಅವರ ಗುಂಪುಗಳಲ್ಲಿ ಚರ್ಚೆ ಮಾಡಿರುವಂಥದ್ದು ಇರ್ಬೋದು, ಅಥವಾ ಬೇರೆ ಪರಸ್ಪರ ಭೇಟಿ ಮಾಡಿದಾಗ ಮಾತನಾಡುವುದನ್ನು ನಾವು ಗುರುತಿಸಿರ್ಬೋದು. ಅದು ಕಾಕತಾಳೀಯವಾಗಿ ಆ ಚರ್ಚೆ ನಡೀತಿರೋ ಸಂದರ್ಭದಲ್ಲೇ ಇವರಿಬ್ಬರು ಒಟ್ಟಿಗೆ ಹೆಲಿಕಾಪ್ಟರ್ಲಿ ಹೋಗಿರುವಂಥ ಸಹ ಹೆಚ್ಚು ಮಹತ್ವದ ಮತ್ತು ಅಪರೂಪದ ವಿದ್ಯಮಾನ ಅಂತ ಅಂದ್ಕೊಳ್ತೇನೆ. ನೀವು ಇದನ್ನು ಈಗ ಈ ಸಂಬಂಧಗಳು ಸಾಕಷ್ಟು ಇದೆ. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿರುವಂಥ ಬೈರತಿ ಸುರೇಶ್ ಮತ್ತು ಬಿಜೆಪಿಯ ಹಿರಿಯ ಶಾಸಕರಾಗಿದ್ದ ವಿಶ್ವನಾಥ್ ಅವರಿಬ್ಬರ ಮಕ್ಕಳುಗಳು ಮದುವೆ ಆಗಿದ್ದಾರೆ. ಅವರು ಅದೇ ನನಗೆ ಅಚ್ಚರಿ ಅನಿಸೋದು, ಈಗ ಅವರು ಸಂಬಂಧಿಕರು ಪ್ರತಿಪಕ್ಷವಾಗಿ ವಿಶ್ವನಾಥ್ ಅವರು ವಿಧಾನಸಭೆಯಲ್ಲಿ ಹೇಗೆ ಪೌರಾಡಳಿತ ಸಚಿವರ ಬಗ್ಗೆ ವಿರುದ್ಧ ಮಾತಾಡಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಮಾತಾಡಿದ್ರು ಅದನ್ನು ಎಷ್ಟು ಸೀರಿಯಸ್ ಆಗಿ ಆಗುತ್ತೆ ಅಂತ ಹೇಳೋದು. ನೀವು ಸೀರಿಯಸ್ ಆಗಿ ವಿಷಯ ತೆಗೆದುಕೊಂಡ್ರು ಸಹ ಸಂಬಂಧಗಳು ಹಾಳಾಗಲ್ವಾ? ಅದು ಇಲ್ಲಿ ಗಲಾಟೆ ಮಾಡಿಕೊಂಡು ಮನೇಲಿ ಹೋಗಿ ಹೆಂಗಿರ್ತಾರೆ ಸಂಬಂಧಿಕರ ಅವ್ರ ಮಕ್ಕಳೊಟ್ಟಿಗೆ ಮಾಡಿದಾಗ ಹೇಗೆ ಆಗುತ್ತದೆ, ಅದನ್ನು ಹೇಗೆ ತೆಗೆದುಕೊಳ್ತಾರೆ ಅಂತ ಅದನ್ನೇ ನನಗೆ ಇರುವಂತ ಕುತೂಹಲ. ಅಂದ್ರೆ ಇದೇ ಬೇರೆ ಅದೇ ಬೇರೆ ಅಂತ ಹೇಗೆ ಮಾಡಕ್ಕೆ ಸಾಧ್ಯ? ಎಷ್ಟೇ ಹೇಳಿದ್ರು ಕೂಡ ರಾಜಕೀಯ ಬೇರೆ ಸಂಬಂಧ ಬೇರೆ ಎಷ್ಟೇ ಹೇಳಿದ್ರು ಕೂಡ ವ್ಯಕ್ತಿಯೊಳಗಿನ ಮನಸ್ಸು ಅನ್ನೋದಿರುತ್ತಲ್ಲ, ವ್ಯಕ್ತಿಗಳು. ಹೌದು, ಅದೇನು ಈಗ ನಾವು ಸ್ವಿಚ್ ಹಾಕಿದಾಗ ಲೈಟ್ ಬರೋದು, ಆಫ್ ಮಾಡಿದಾಗ ಆಫ್ ಆಗೋದಕ್ಕೆ ಏನದು ಯಂತ್ರನ ಮಿಷಿನ ಹೆಂಗೆ ಯಾಂತ್ರಿಕವಾಗಿ ಬಿಹೇವ್ ಮಾಡಕ್ಕೆ ರಾಜಕಾರಣಿ ಆಗಿರ್ತೀನಿ ಅಲ್ಲಿ ಬಂದ್ರೆ ಅವನು ಬೀಗರಾಗಿರ್ತೀನಿ ಅಂತ ಹೇಳಿದ್ರೆ ಸಾಧ್ಯನೇ ಆಗೋದಿಲ್ಲ ಅಲ್ಲ. ಸಮಾನ ಮನಸ್ಕರಿದ್ದಾಗ ಈ ಜನರು ಒಂದಾಗೋದು, ವಿಚಾರ ವಿನಿಮಯ ಮೇಲೆ ಚರ್ಚೆ ಆಗೋದು ಏನು, ಒಂದು ಲೈಕ್ ಮೈಂಡೆಡ್ಗಳು ಒಂದಾಗ್ತಾರೆ, ಜಾತಿಯವರು ಒಂದಾಗ್ತಾರೆ, ಧರ್ಮದವರು ಒಂದಾಗ್ತಾರೆ, ಪ್ರಾಂತ್ಯದವರು ಒಂದಾಗ್ತಾರೆ. ಈಗ ಯಾವುದೊಂದು ವಿದ್ಯಾಸಂಸ್ಥೆಯಲ್ಲಿ ಓದಿದವರು ಬೇರೆ ಯಾವುದೋ ಊರಿಗೆ ಹೋದಾಗ ಹೋಗ್ತಾರೆ. ಈಗ ನಾವು ಕೊಡಗಿನವರು ಬೇರೆ ಊರಿಗೆ ಹೋದಾಗ ನಾವು ಕೊಡಗಿನವರು ಅಂತೇಳಿ ಒಂದಾಗ್ತೀವಿ. ಇಲ್ಲಿ ಪರಸ್ಪರ ಮಾತೇ ಆಡೋದಿಲ್ಲ. ಹೊರಗಿನ ಊರಿನಲ್ಲಿ ಕೊಡಗಿನವ್ರು ಗೊತ್ತಾಗ ತಕ್ಷಣ ಮಾತಾಡ್ತೀವಿ. ಖುಷಿ. ಈಗ ವಿದೇಶದಲ್ಲಿ ನಾವು ಭಾರತೀಯರು ಸಿಕ್ಕಿದಾಗ ಭಾರತೀಯರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ, ಪರಿಚಯ ಬೇಕಾಗಿಲ್ಲ, ದೇಶ ಒಂದಾಗ್ತದೆ. ಅದೇ ಜನ ಒಟ್ಟಿಗೆ ಸಿಕ್ಕಿದಾಗ ಮಾತಾಡೋದಿಲ್ಲ. ಒಂದು ಪ್ರದೇಶದಿಂದ ಪ್ರದೇಶ, ಈಗ ಶ್ರೀಮಂಗಲ ಅಂತ ನಾನು ಶ್ರೀಮಂಗಲ ಮಡಿಕೇರಿ ಸಿಕ್ಕಿದ್ರೆ ನನಗೆ ಭಾರಿ ಖುಷಿ ಆಯ್ತು ನಮ್ಮ ಊರು ಅಂತ. ಅಲ್ಲಿ ಹೋದ್ರೆ ಮಾತೇ ಆಡೋದಿಲ್ಲ, ನಾವು ಪರಸ್ಪರ ಮಾತೇ ಆಡಲಿಕ್ಕಿಲ್ಲ. ಇಲ್ಲಿ ಬಂದಾಗ ನಮ್ಮ ಊರವನು ಅಂತ ಹೇಳೋ ಸಹಜವಾಗಿರ್ತದೆ. ಅದು ಯಾಂತ್ರಿಕವಾಗಿ ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಲ್ಲಿ ಸುಜಾ ಕುಶಲಪ್ಪರವರು ಇನ್ನೂ ಒಂದು ಏಕೆ ಮಹತ್ವ ಅಂತ ಹೇಳಿದ್ರೆ, ಬಿಜೆಪಿ ಸುದೀರ್ಘ ಅವಧಿಯಿಂದ 2 ಶಾಸಕರನ್ನ ಮಡಿಕೇರಿ ವಿರಾಜಪೇಟೆ ಅಥವಾ ವಿರಾಜಪೇಟೆ ಮಡಿಕೇರಿ ಸೋಮವಾರಪೇಟೆ ಇದ್ದಾಗ ಬಿಜೆಪಿ ಶಾಸಕರನ್ನು ಹೊಂದಿತ್ತು. ಸುದೀರ್ಘ ಅವಧಿಯಲ್ಲಿ 2 ಶಾಸಕರುಗಳು ಏಕಾಏಕಿ ಅಂದರೆ ದಿಢೀರಾಗಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೋತಿದ್ದಾರೆ. ಸೋತ ನಂತರದಲ್ಲಿ ಈಗ ಬಿಜೆಪಿಗೆ ಸಂಸದರಿದ್ದಾರೆ, ಯದುವೀರ್ ಅವರಿದ್ದಾರೆ. ಅವರು ರಾಜನಾಗಿರೋ ಕಾರಣ, ರಾಜಮನೆತನಕ್ಕೆ ಸೇರಿರೋ ಕಾರಣಕ್ಕಾಗಿ ಅವರ ರಾಜಕೀಯವೇ ಬೇರೆ ಥರ ಇದೆ, ಭಿನ್ನವಾಗಿದೆ. ಅದೊಂದು ರಾಜಕೀಯದಲ್ಲಿ ಭಿನ್ನ ಅಧ್ಯಾಯ. ಅದರ ಬಗ್ಗೆ ನಾವು ಏನು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಬಿಜೆಪಿಗೂ ಅದು ನುಂಗಲಾರದ ತುತ್ತು ಅಂತ ಹೇಳುವಂಗೆ ಇದೆ. ಅಂದರೆ ಒಳ್ಳೆ ವ್ಯಕ್ತಿ ಇದ್ದಾರೆ, ಸಮರ್ಥರಿದ್ದಾರೆ, ಪ್ರಭಾವಿ ಇದ್ದಾರೆ, ಜನಬೆಂಬಲ ಇದೆ, ರಾಷ್ಟ್ರಮಟ್ಟ ನಾಯಕರೊಂದಿಗೆ ಪರಿಚಯ ಇದೆ, ಪರಿವಾರದ ನಾಯಕರೊಟ್ಟಿಗೆ ಎಲ್ಲರೊಟ್ಟಿಗಿದೆ. ಅಟ್ ಎ ಟೈಮ್ ರಾಜಕೀಯ ಪರಿಜ್ಞಾನವೂ ಇದೆ, ಒಳ್ಳೆತನ ಇದೆ, ಎಲ್ಲವೂ ಇದೆ. ಆದರೆ ರಾಜಕೀಯವಾಗಿ ಏನು ಮಾಡಬೇಕು, ಪಕ್ಷದ ರಾಜಕೀಯ ಮಾಡುವಂಥದ್ದು, ಜನರೊಟ್ಟಿಗೆ ಬೆರೆತು ಏನು ರಾಜಕೀಯ ಮಾಡ್ತಾರೆ ಆ ಹೇಳಿಕೆ ಕೊಡುವಂತಿರ್ಬೋದು, ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಕೊರತೆಗಳು ಅಲ್ಲಿದೆ. ಹಾಗಾದರೆ ಅವರಿಗೆ ಇಲ್ಲಿ ಬಿಜೆಪಿಗೆ ಯಾರು ನಾಯಕತ್ವವನ್ನು ವಹಿಸಬೇಕಾಗಿತ್ತು ಅಂದರೆ, ಇಲ್ಲಿ MLC ಇರುವಂತಹ ಸುಜಾ ಕುಶಲಪ್ಪ ಅವರೇ ಬಿಜೆಪಿಗೆ ನಾಯಕರಾಗಿರ್ಬೇಕು. ಆವಾಗ ಅವರು ರಾಜಕೀಯ ನೆಲೆಗಟ್ಟಲ್ಲಿ, ನಾವು ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ತಾನೆ ಇಲ್ಲ, ಯಾವ ಕಾರಣವನ್ನು ಯಾರನ್ನು ವೈಯಕ್ತಿಕ ಅಂತ ಅಂದುಕೊಳ್ಳೇಬೇಡಿ. ರಾಜಕೀಯ ನೆಲೆಗಟ್ಟೆ ತೆಗೆದುಕೊಂಡಾಗ ಅವರಿಗೆ ಪ್ರತಿಪಕ್ಷವಾಗಿ ಅವರು ಎದುರಿಸಬೇಕಾಗಿರೋದು ಕಾಂಗ್ರೆಸ್ಸನ್ನೇ. ಅವ್ರು ಯಾರನ್ನ ಎದುರಿಸಬೇಕಾಗಿದ್ದು, ಅಥವಾ ಯಾರನ್ನ ಪ್ರಶ್ನೆ ಮಾಡಬೇಕಾಗಿರೋದು, ಅಥವಾ ಬಿಜೆಪಿಯ ಆಗಿದ್ದಂಥ ಸುಜಾ ಅಪ್ಪಚ್ಚುರಂಜನ್ ಇರ್ಬೋದು, KG ಬೋಪಯ್ಯ, ಇವರು ರಾಜಕೀಯ ಮಾಡ್ತಾ ಬಂದಾಗ ಯಾರನ್ನ ವಿರೋಧಿಸ್ತಾ ರಾಜಕೀಯವಾಗಿ ಬೆಳೆದು ಬಂದರು, ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇವರು ಇಡೀ ಪಕ್ಷ ಸಲೆಂಡರ್ ಆದ ರೀತಿಯಲ್ಲಿ ಆಗುತ್ತದೆ ಸಹಜವಾಗಿ. ಒಬ್ಬ ಪ್ರಶ್ನಿಸಬೇಕಾದಂಥ ಜನಪ್ರತಿನಿಧಿಯೇ ಅವರಿಗೆ ಪ್ರಶ್ನೆ ಮಾಡೋಕೆ ಹೋಗೋಲ್ಲ ಅಂತ ಹೇಳಿದಾಗ ಸಹಜವಾಗಿ ಹೇಗೆ ಅವ್ರ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಬಿಜೆಪಿಗೆ ಅದು ಸಹಜವಾಗಿ ದೊಡ್ಡ ಹೊಡೆತವಾಗಿರುವಂಥದ್ದು. ಪ್ಲಸ್ ಇನ್ನೂ ಸುಜಾ ಕುಶಲಪ್ಪ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ವಿಧಾನ ಪರಿಷತ್ ಸದಸ್ಯರಲ್ಲ. ಅವರು ಇನ್ನೂ ಒಂದು ಇಡೀ ಅವರ ಸಹೋದರರೇನಿದ್ದಾರೆ, ಇಡೀ ಕೊಡಗಿನ ರಾಜಕೀಯ ಇತಿಹಾಸದಲ್ಲಿ ಪ್ರಥಮ ಕುಟುಂಬ ಅಂತ ಹೇಳೋದಕ್ಕಿಂತ ಒಂದೇ ಮನೆಯ 3 ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದವರು, 3 ಜನರು ಜನಪ್ರತಿನಿಧಿ ಆಗಿರುವಂಥದ್ದು. ಕೊಡಗಿನಲ್ಲಿ ಬಹುಶಃ ಇದು ಹಿಂದೆ ಆಗಿಲ್ಲ, ಮುಂದೆ ಆಗುವ ಚಾನ್ಸಸ್ಸು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅಪ್ಪಚ್ಚುರಂಜನು ಜಿಲ್ಲಾಧ್ಯಕ್ಷರಾಗಿದ್ದರು, ಸುನೀಲ್ ಸುಬ್ರಹ್ಮಣ್ಯ ಜಿಲ್ಲಾಧ್ಯಕ್ಷರಾಗಿದ್ದರು, ಸುಜಾ ಕುಶಲಪ್ಪರು ಜಿಲ್ಲಾಧ್ಯಕ್ಷರು. ಒಂದೇ ಪಕ್ಷದ ಜಿಲ್ಲಾಧ್ಯಕ್ಷರುಗಳಾಗಿ 3 ಜನ ಕೆಲಸ ಮಾಡಿರೋದು, ಒಂದು ಶಾಸಕರಾಗಿ ಒಬ್ಬರು ಕೆಲಸ ಮಾಡಿದ್ರು, 2 ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿರೋದು. ಕಳೆದ ಸಲ ತಮ್ಮ ಇದ್ರು, ಈ ಸಲ ಅಣ್ಣ ಇದ್ದಾರೆ ವಿಧಾನ ಪರಿಷತ್ತಿಗೆ. ಇದು ಸುಲಭವಾಗಿ ಅಲ್ಲ. ಅದರೊಂದಿಗೆ ಸುಜಾ ಕುಶಲಪ್ಪರವರ ವಿರಾಜಪೇಟೆ ಕ್ಷೇತ್ರದ ಒಳಗೆ ಎಷ್ಟು ಪ್ರಾಬಲ್ಯ ಐತೆ ಅಂತ ಹೇಳಿದ್ರೆ, ಅವರಿಗೆ ಜನ ಬೆಂಬಲ, ಅವರ ಮುಖಂಡರು ಕಾರ್ಯಕರ್ತರ ಬೆಂಬಲಗಳು ಎಷ್ಟು ಇದ್ರೆ, ಅವರು ಯಾರು ನಿರ್ಣಯ ಮಾಡ್ತಾರೆ ಅವರು ಗೆಲ್ಲುವ ಪರಿಸ್ಥಿತಿಯಲ್ಲಿ ರಾಜಕೀಯ ಇತ್ತು.
ಎಚ್ ಡಿ ಬಸವರಾಜ್ ಅವರು ಗೆಲ್ಲುವುದಕ್ಕೆ ಪ್ರಮುಖವಾದ ಪಾತ್ರನೇ ಸುಜಾ ಕುಶಲಪ್ಪರ್ ಅವರು. ಅಂದ್ರೆ ಆ ಥರ ಪೀಕಲ್ಲಿ ಇದ್ದ ಸಂದರ್ಭದಲ್ಲಿ ಬಿಜೆಪಿ ಹಲವು ವರ್ಷಗಳ ನಂತರ ಜನಸಂಘದ ಬಳಿಕ ಬಿಜೆಪಿ ವಿರಾಜಪೇಟೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸುಜಾ ಕುಶಲಪ್ಪ ಅವರೇ. ಬಸವರಾಜನವರು ನೆಪ ಮಾತ್ರಕ್ಕೆ ಆಗಿದ್ರು. ಅವರು ಇಲ್ಲಿ ಅವರೆಲ್ಲ ಮಂಡ್ಯ ಮೂಲದವರು ಇದ್ರು, ಬೆಂಗಳೂರಲ್ಲಿ ಇದ್ರು, ಇಂಜಿನಿಯರಿಂಗ್ ಆಗಿದ್ರು, ಇಂಜಿನಿಯರ್ ಮಾಡಿದ್ರು, ಕೆಲಸದಲ್ಲಿದ್ದವರು. ಆ ವ್ಯಕ್ತಿನ ಕರ್ಕೊಂಡ್ಬಂದು ನಿಲ್ಲಿಸಿ ಒಬ್ಬ ಶಾಸಕರಾಗಿ ಮಾಡಿದ ಶಕ್ತಿ ಅವರು. ಅದರೊಂದಿಗೆ ವಿರಾಜಪೇಟೆ ಪುರಸಭೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮತದಾರ ಪ್ರಾಬಲ್ಯ ಹೆಚ್ಚಿದ್ದ ಕಾಲಘಟ್ಟ. ಎಲ್ಲ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಕಳೆದ ಸಲ ವಿಧಾನ ಪರಿಷತ್ತಲ್ಲಿ 4,000ಕ್ಕೂ ಹೆಚ್ಚು ಮತಗಳ ಲೀಡನ್ನು ವಿರಾಜಪೇಟೆ ಕೊಟ್ಟಿದೆ. ಆ ಭಾಗದಲ್ಲಿ 9 ಪಟ್ಟಣ ಪಂಚಾಯತ್ ಸದಸ್ಯರು ಬಿಜೆಪಿಯಿಂದ ಗೆದ್ದು ಬಿಜೆಪಿ ಪಟ್ಟಣ ಪಂಚಾಯತ್ ಅಧಿಕಾರದ ಚುಕ್ಕಾಣಿ ಹಿಡಿಯಕ್ಕೆ ಕಾರಣರಾಗಿದ್ದೇ ಸುಜಾ ಕುಶಲಪ್ಪರು. ಅದೇ ಮೀನುಪೇಟೆ ಕ್ಷೇತ್ರದಲ್ಲಿ ಅವರ ಮಗನನ್ನು ಗೆಲ್ಲಿಸಿದ್ದು ಕಾಂಗ್ರೆಸ್ ಪ್ರಾಬಲ್ಯ ಇರುವ ಏರಿಯಾ, ಮುಸ್ಲಿಂ ಮತದಾರ ಇದ್ದ ಪ್ರಾಬಲ್ಯ, ಅದು ಕಾಂಗ್ರೆಸ್ಸೇ ಗೆಲ್ಲುವಂತ ಇದ್ದಿದ್ದು. ಅಲ್ಲಿ ಅವರ ಪುತ್ರನ ಗೆಲ್ಲಿಸಿದ್ದು ಅದೇ ಸುಜಾ ಕುಶಲಪ್ಪರು. ಅಂದ್ರೆ ಅಷ್ಟು ಮಟ್ಟದ ರಾಜಕೀಯವಾಗಿ ಹಿಡಿತಾ ಇದ್ದ ಅವರು ಹೋಗಿ ಕಾಂಗ್ರೆಸ್ ಜನಪ್ರತಿನಿಧಿಗೆ ನೇರವಾಗಿ ಟೈಅಪ್ ಆದಾಗ ಅದು ರಾಜಕೀಯವಾಗಿ ಬಿಜೆಪಿಗೆ ನಷ್ಟ, ಅಥವಾ ಬಿಜೆಪಿ ಅದನ್ನು ಹೇಗೆ ಸಾರ್ವಜನಿಕವಾಗಿ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಏನು ಉತ್ತರವನ್ನು ಕೊಡಕ್ಕೆ ಸಾಧ್ಯ ಆಗುತ್ತೆ ಅಂತ ನೆಲೆಗಟ್ಟಲೆ ಯೋಚನೆ ಮಾಡಿದ್ರೆ ಅದು ಬಹಿರಂಗವಾಗಿದೆ. ಇವಾಗ ಏನು ಹೇಳ್ತಾ ಇದ್ರು, ಅಲ್ಲಿ ಇಲ್ಲಿ ಮಾತಾಡ್ತಿದ್ರು. ಈಗ ತೆನ್ನಿರ ಮೈನ ಸಾಕಷ್ಟು ಬಾರಿ ಬಿಜೆಪಿ ಅವರು ಟೀಕೆ ಮಾಡ್ತಾ ಇದ್ದಾಗ ಆಕ್ರೋಶದಲ್ಲಿ ಹೇಳಿದ್ರು. ಹೇಳೋರು ಸೋಷಿಯಲ್ ಅವರು ಹೇಳಿಕೆಗಳನ್ನು ಬಿಡುವಾಗ ಸೋಷಿಯಲ್ ಮೀಡಿಯಾಗಳ ಬರುವಾಗ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಇವರು ರಾಜಾರೋಷವಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದು ರಾಜಾರೋಷವಾಗಿ ಹೆಲಿಕಾಪ್ಟರ್ ಪ್ರಯಾಣದ ಮೂಲಕ ಅದನ್ನ ಅವರು ಬಹಿರಂಗಪಡಿಸ್ಕೊಂಡಿದ್ದಾರೆ. ಅದರ ವಿದ್ಯಮಾನಗಳು ಬಹುಶಃ ಇದು ಪ್ರಾರಂಭನೂ ಅಲ್ಲ, ಅಂತ್ಯನೂ ಅಲ್ಲ. ಮತ್ತಷ್ಟು ವಿದ್ಯಮಾನಗಳಿಗೆ ಇದು ಮತ್ತಷ್ಟು ಹೆಬ್ಬಾಗಿಲು ತೆರೆದುಕೊಂಡ ಹಾಗೆ ಅಂತ ಅನ್ನಿಸ್ತಾ ಇದೆ ನನಗೆ. ಸುಜಾ ಕುಶಲಪ್ಪರಿಗೆ ಅಂತ ಅನಿವಾರ್ಯತೆ ಏನು ಬಂದಿದೆ? ಇಲ್ಲ, ಅವತ್ತು ಹೆಲಿಕಾಪ್ಟರ್ ಹೋಗಿದ್ದು ನನಗೆ ಮಾಹಿತಿಯ ಪ್ರಕಾರ ಏನಂತ ಹೇಳಿದ್ರೆ, ಅವರು ಮೂರ್ನಾಡಲ್ಲಿ ಕೊಡವ ಹಾಕಿ ಅಕಾಡೆಮಿ ಏನು ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಬ್ಬರು ಗೆಸ್ಟ್ಗಳಿದ್ರು. ಪೊನ್ನಣ್ಣ ಅವರು ಗೆಸ್ಟ್ ಇದ್ರು, ಸುಜಾ ಕುಶಲಪ್ಪ ಅವರು ಗೆಸ್ಟ್ ಇದ್ರು. ಆ ಕಾರ್ಯಕ್ರಮಕ್ಕೆ ಬಂದ ಸುಜಾ ಕುಶಲಪ್ಪ ಅವರು ನನಗೆ 3:15ಕ್ಕೆ ಬೆಂಗಳೂರಿಗೆ ತಲುಪಬೇಕು, ಈ ಕಾರ್ಯಕ್ರಮದಿಂದ ಬೇಗ ಮುಗಿಸಿ ಹೋಗ್ತೀನಿ ಅಂತ ಹೇಳುವ ಅಭಿಪ್ರಾಯವನ್ನ ಪೊನ್ನಣ್ಣ ಅವರಿಗೆ ಹೇಳಿದ್ರು. ಪೊನ್ನಣ್ಣ ಅವರು ಆಗ ನಾನು ಹೋಗ್ತಿದ್ದೀನಿ, ಹೆಲಿಕಾಪ್ಟರ್ ಇದೆ, ಅದ್ರ ಒಟ್ಟಿಗೆ ಹೋಗುವ ಅಂತ ಹೇಳಿದ್ರು. ಇದು ಪ್ಲಾನ್ಡ್ ಪ್ರೋಗ್ರಾಮ್ ಅಲ್ಲ, ಅಕ್ಷರಶಃ ಪ್ಲಾನ್ಡ್ ಅಲ್ಲ. ಅವರು ಬೇಗ 3:15ಕ್ಕೆ ಬೆಂಗಳೂರಿಗೆ ತಲುಪಬೇಕು ಅಂತ ಹೇಳಿದ್ರು. ಇಲ್ಲಿ ಹೆಲಿಕಾಪ್ಟರ್ ಇವರು ಆಗ ನಾವು ಒಟ್ಟಿಗೆ ಹೋಗುವ, ಹೆಲಿಕಾಪ್ಟರ್ ಇದೆ ಅಂತ ಹೇಳಿದ್ರು. ಅದು ಒಂದು ಒಳ್ಳೆಯ ರೀತಿ. ಅದರಲ್ಲೇನು ದೊಡ್ಡ ಅಪರಾಧ, ಮಹಾ ಅಪರಾಧ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಆಗಿದೆ ಅಂತ ಅಲ್ವೇ ಅಲ್ಲ. ಸಹಜವಾಗಿ ಕಾಕತಾಳೀಯವಾಗಿ ನಡೆದು ಹೋಗಿರುತ್ತೆ. ಆ ಒಂದು ಒಳ್ಳೆ ಬಾಂಧವ್ಯದ ರೀತಿಯಲ್ಲಿ ಅದೇನು ಮಾತುಕತೆಯಲ್ಲಿ ಬಂದಾಗ ಬನ್ನಿ ಅಂತ ಹೇಳೋ ಕರೆದಾಗ ಅದು ಒಟ್ಟಿಗೆ ಹೋಗಿದ್ದಾರೆ. ಅದು ವಿಷಯ ಅಲ್ಲ. ಆದರೆ ತೆರೆಮರೆಯಲ್ಲಿ ಜನ ಚರ್ಚೆ ನಡೆಯುವಂಥದ್ದು, ರಾಜಕೀಯ ಪಕ್ಷದೊಳಗೆ ಚರ್ಚೆ ಆಗಿರುವಂಥದ್ದು ದೊಡ್ಡ ಮಟ್ಟದ ಅದು ಚರ್ಚೆ ಆಗಿದೆ. ನೀವು ಹೇಳಿದ ಹಾಗೆಯೇ ವರ್ಷಾಂತ್ಯದಲ್ಲಿ ವೈರಲ್ ಆದಂಥ ವಿಡಿಯೋ ಅದು ಎಲ್ಲ ಕಡೆ ಶೇರ್ ಆಯಿತು. ಇನ್ನು ಗುಂಪುಗಳಲ್ಲಿ ಆ ವಿಡಿಯೋ ಶೇರ್ ಆಗೋದಕ್ಕಿಂತ ಪರ್ಸನಲ್ ಆಗಿ ಶೇರ್ ಆಗಿದೆ ಹೆಚ್ಚು. ಬಿಜೆಪಿ ಮುಖಂಡರುಗಳಿರ್ಬೋದು, ಕಾರ್ಯಕರ್ತರುಗಳಿರ್ಬೋದು, ಬಹಿರಂಗವಾಗಿ ಯಾರಿಗೂ ಅದನ್ನು ಗುರುತಿಸ್ಕೊಳ್ಳೋಕೆ ಬಿಜೆಪಿ ಅವರು ಶೇರ್ ಮಾಡ್ಕೊಂಡು ಹೌದು ಶೇರ್ ಮಾಡಿದ್ರೆ ಅವರವರಿಗೆ ಆತ್ಮೀಯವಾಗಿರೋ ಒಟ್ಟಿಗೆ ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವರವರಿಗೆ ಶೇರ್ ಮಾಡಿಕೊಂಡು ಅವರವರಿಗೆ ಚರ್ಚೆ ಮಾಡಿಕೊಂಡು, ಇದು ಯಾರು ಪರ್ಸನಲಿ ಮಾತಾಡುವ ಬಿಜೆಪಿಯವರು ಯಾರು ಇದನ್ನ ಸರಿ ಅಂತ ಹೇಳೋ ರೀತಿಯಲ್ಲಿ ಇದು ಬೇಕಿತ್ತಾ, ಯಾಕೆ ಹೀಗೆ ಮಾಡಿದ್ರು, ನಮಗೆ ಮತ್ತಷ್ಟು ಮುಜುಗರ ಆಗಂಗೆ ಆಯ್ತಲ್ಲ ಅಂತ ಹೇಳುವ ಪ್ರಶ್ನೆನೇ ಕೇಳ್ತಿರುವವರು ಯಾಕೆ ಹೀಗೆ ಮಾಡಿದ್ರು ಅಂತ ಹೇಳೋದು. ಬಹಿರಂಗಕ್ಕೆ ಅದೇನು ತಪ್ಪಾ, ಏನು ದೊಡ್ಡ ಅಪರಾಧನ, ಹೋಗ್ಬಾರ್ದಾ, ನಾವು ಸೇರ್ಬಾರ್ದಾ, ಮಾತಾಡಬಾರ್ದಾ ಅಂತ ಹೇಳೋದು. ಅದನ್ನ ನನಗೆ ಇನ್ನೊಂದು ಆಶ್ಚರ್ಯ ಅನಿಸಿದ್ದು, ಇದನ್ನು ಎಷ್ಟೊಂದು ಹೋಲಿಕೆ ಮಾಡಿದ್ರು ಅಂತ ಹೇಳಿದ್ರೆ 2-3 ವಿಚಾರಕ್ಕೆ ಹೋಲಿಕೆ ಮಾಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯಕ್ಕೆ ಸಲ್ಲದು, ಚುನಾವಣೆಯಲ್ಲಿ ಮಾತ್ರ ರಾಜಕೀಯ, ಇದು ಅಭಿವೃದ್ಧಿ ವಿಚಾರದ ಚರ್ಚೆ ಮಾಡ ಹೋಗಿದೆ. ಹೆಲಿಕಾಪ್ಟರ್ ಹೋಗಿರೋದು ಅಭಿವೃದ್ಧಿ ವಿಚಾರನ, ಅದಕ್ಕೂ ಅಭಿವೃದ್ಧಿಗೆ ಏನು ಸಂಬಂಧ ಇದೆ? ಆಯ್ತು. ಇನ್ನೂ ಒಂದು ಎಕ್ಸ್ಟ್ರೀಮ್, ಕೊಡಗಿನ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಅದ್ರಲ್ಲಿ ಹೋದ್ರೆ ಕಷ್ಟ ಆಗುತ್ತೆ, ಅದಕ್ಕೆ ಹೆಲಿಕಾಪ್ಟರ್ ಹೋದ್ರು ಅಂತ. ಅಂದ್ರೆ ಈ ಜನ ಎಲ್ಲೆಲ್ಲಿ ಕಾಯ್ತಿರ್ತಾರೋ, ಅದನ್ನ ಎಲ್ಲೆಲ್ಲಿಗೆ ಹೋಲಿಕೆ ಮಾಡ್ತಾರೋ, ಕೆಲವು ಸಲ ತಮಾಷೆಯೂ ಅನ್ಸ್ಬೋದು, ಕೆಲವು ಸಲ ಅದು ಗಂಭೀರನೂ ಅನ್ಸ್ಬೋದು. ಅಂದ್ರೆ ಅಥವಾ ಬಹುಶಃ ರಸ್ತೆಯ ಪರಿಸ್ಥಿತಿಯನ್ನ ಮಾಡೋದಕ್ಕೂ ಅದು ಹೇಳಿರುವಂಥದ್ದು, ಅಥವಾ ರಾಜಕೀಯದಲ್ಲಿ ಅಭಿವೃದ್ಧಿ ವಿಚಾರಗಳಿಗೆ ಅಂದ್ರೆ ಪಕ್ಷಾತೀತವಾಗಿ ರಾಜಕೀಯ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಾರಣ ನೆಲೆಗಟ್ಟಲ್ಲಿ ಇರ್ಬೇಕು. ಅದೇ ಮನಸ್ಥಿತಿ ಎಲ್ಲ ನಾನು ಹೇಳುವಂಥದ್ದು. ಈಗ ಸಾಕಷ್ಟು ಜನ ಹೇಳ್ತಿರಲ್ಲ, ಎರಡು ಪಕ್ಷದ ಬೇರೆ ಬೇರೆ ಜನಪ್ರತಿನಿಧಿಗಳ ಒಟ್ಟಿಗೆ ಹೋಗ್ಬೋದು, ಹಾಗಿರೋ ತಪ್ಪೇನಿದೆ ಅಂತ ಹೇಳುವವರು ಅದನ್ನೇ ನಮ್ಮ ಸುತ್ತಮುತ್ತಲ ಎಲ್ಲ ವಾತಾವರಣಗಳು ಅದನ್ನೇ ಬಯಸಬೇಕು. ನಿಮಗೆ ಇನ್ನೂ ಒಂದು ನನಗೆ ಆಶ್ಚರ್ಯ ಅನಿಸೋದು, ಇವರು ಈ ಬೇರೆ ಪಕ್ಷದ ಮುಖಂಡರುಗಳು ಒಟ್ಟಿಗೆ ಹೋಗಿರೋದನ್ನ ಅದೇನು ತಪ್ಪಲ್ಲ ಅಂತ ಹೇಳಿದ್ರೆ, ಈಗ ಬಿಜೆಪಿಯಲ್ಲೇ ಕಾಂಗ್ರೆಸ್ಸಲ್ಲಿ ಎರಡು ಪಕ್ಷ ಮೈನ್ ಪಕ್ಷವಾಗಿ ಇಟ್ಟುಕೊಂಡ್ರೆ ಅದರಲ್ಲಿರೋ ಪಕ್ಷದ ಮುಖಂಡರುಗಳೇ ಒಂದು ಗುಂಪಲ್ಲಿರುವರು ಇನ್ನೊಂದು ಗುಂಪಲ್ಲಿ ಗುರುಸ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ಒಬ್ಬರು ನಾಯಕರೊಟ್ಟಿಗೆ ಇರುವ ಬೆಂಬಲಿಗರು ಬಹಿರಂಗವಾಗಿ ಇನ್ನೊಂದು ನಾಯಕರೊಟ್ಟಿಗೆ ಗುರುಸ್ಕೊಳ್ಳೋಕೆ ರೆಡಿ ಇರೋಲ್ಲ. ತನ್ನ ನಾಯಕ ಏನಿರುತ್ತೆ ಅದರ ಹಿಂದೆ ಅವರಿಗೆ ಪೂರಕವಾಗಿ ನಡೆದುಕೊಳ್ತಾನೆ ವಿನಃ ಇನ್ನು ಅವರಿಗೆ ಪ್ರತಿಸ್ಪರ್ಧಿಯೋ ಆದ್ರೆ ಒಳಗೊಳಗಿನ ಇರುತ್ತದಲ್ವಾ ಅದರೊಳಗಿನ ಗುರುಸ್ಕೊಳ್ಳೋಕೆ ರೆಡಿ ಇರೋಲ್ಲ. ಈಗ ಒಂದು ಮುಖಂಡ ಬಂದ್ರೆ ಈಗ ಮಂತ್ರಗೌಡವರಿಗೆ ಅವರು ರಾಜಾರೋಷವಾಗಿ ಪರನೊಟ್ಟಿಗೆ ಓಡಾಡಕ್ಕೆ ಹೋಗಲ್ಲ. ನಮಗೆ ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತ ಅನಿಸ್ತದೆ, ಅವ್ರೇನು ಕೊರತೆನೇ ಇಲ್ಲಲ್ಲ ಅಂತ. ಮುಖಂಡರುಗಳಿಗೆ ಆ ಸಮಸ್ಯೆಗಳಿದೆ, ಅವರೇ ಹೋಗೋದಿಲ್ಲ. ಅಥವಾ ಒಂದು ಮುಖಂಡರೊಟ್ಟಿಗಿರುವಂಥ ಕಾರ್ಯಕರ್ತರು ಇನ್ನೊಂದು ಮುಖಂಡರ ಹತ್ರ ಹೋಗುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಎಲ್ಲಿ ಹೆಚ್ಚು ಗುರುಸ್ಕೊಂಡಿರ್ತಾರೆ.
ಈ ಆದರ್ಶಗಳನ್ನ ಮಾತಾಡೋದಕ್ಕಷ್ಟೇ. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಆ ಥರದ ರಾಜಕೀಯದೊಳಗೆ ಅಂಥ ವಾತಾವರಣ ಬಂದಿಲ್ಲ. ನೀವು ಇದನ್ನು ಸ್ವೀಕರಿಸಬಹುದು ಅಂತ ಆದರೆ, ನಾನು ಬಹುಶಃ ಇದನ್ನ ಮಾದರಿ ಅಂತ ಅಂದ್ಕೊಂಡ್ರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿ, ಎಲ್ಲರೂ ಇದೇ ರೀತಿಯ ಸೌಹಾರ್ದ ವಾತಾವರಣ ಈಗ ಈಗ ನೋಡಿ, ತೆನ್ನಿರ ಮೈನಾ ಎಷ್ಟು ಹಾರ್ಡ್ ಕೋರ್ ಆಗಿ ತಮ್ಮ MLA ಗಳನ್ನ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡ್ತಾನೆ, ಎಷ್ಟೆಲ್ಲ ಹೋಲಿಕೆಗಳನ್ನ ಮಾಡ್ತಾರೆ, ಎಲ್ಲೆಲ್ಲೋ ವಿಚಾರಗಳನ್ನ ಎತ್ಕೊಬಂದು ಯಾವ್ದಾವ್ದು ವಿಚಾರನ ಹೋಲಿಕೆ ಮಾಡಿ ಎಷ್ಟೊಂದು ಪ್ರಬಲವಾಗಿ ವಾದಿಸ್ತಾರೆ. ಯಾಕಾಗಿ ಅವ್ರು ಯಾರ ಪರವಾಗಿ ವಾದಿಸ್ತಾರೆ, ಯಾರ ಪರವಾಗಿ ಇದು ಮಾಡ್ತಾರೆ? ಆಯಿತು, ಅವರನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ BJP ಹಿತೈಷಿಗಳು ಹೀನಾಮಾನವಾಗಿ ಬೈತಾರೆ, ಟಾರ್ಗೆಟ್ ಮಾಡ್ತಾರಲ್ಲ, ಅವ್ರು ವಾಪಸ್ ಟಾರ್ಗೆಟ್ ಮಾಡ್ತಾರೆ. ಏನಕ್ಕಾಗಿ ಮೈನಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ? ಮೈನಾ ಅವ್ರಿಗೆ ವೈಯಕ್ತಿಕವಾಗಿ ಏನಿದೆ ಅದರೊಳಗೆ? ಪಕ್ಷದ ಕಾರಣಕ್ಕಾಗಿ ತಾನೇ ಮೈನಾ ಇವತ್ತು ಟಾರ್ಗೆಟ್ ಆಗಿ ಮಾತಾಡ್ತಿರುವಂಥದ್ದು. ಹಾಗೆ ಮೈನನ್ನ ಯಾಕೆ ಟಾರ್ಗೆಟ್ ಮಾಡಬೇಕು? ಟಾರ್ಗೆಟ್ ಒಳಗಾದ ಮೈನನ ಕಥೆ ಏನಾಗಬೇಕಾಗ ಯೋಚನೆ ಮಾಡಬೇಕಲ್ಲ. ರಾಜಕೀಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಪ್ರಕರಣ ಅಷ್ಟೇ, ನಮಗೆ ಮೇಲ್ನೋಟಕ್ಕೆ ಕಂಡಿರುವಂಥ ಪ್ರಕರಣ. ಬಹುತೇಕ ರಾಜಕೀಯ ವ್ಯವಸ್ಥೆ ಹಿಂಗೆ ಇರ್ತದೆ. ಹಿಂದೆ ನಾವು ನಗರಸಭೆಯಲ್ಲಿ BJP ಕಾಂಗ್ರೆಸ್ ಆಡಳಿತ ಪಕ್ಷ ಇತ್ತು, 9 ಸದಸ್ಯರು BJPಯಿಂದ ಗೆದ್ದಿದ್ರು. ಅಂದರೆ ಪ್ರಬಲ ಪ್ರತಿಪಕ್ಷವಾಗಿತ್ತು ನಗರಸಭೆಯಲ್ಲಿ, ಪ್ರಬಲ ಪ್ರತಿಪಕ್ಷವಾಗಿ BJP. ಕೆಲವು ಸಂಖ್ಯೆ ಬಲದಿಂದ ಅಷ್ಟೇ ಅವರು ಅಧಿಕಾರ ಸಿಗಲೇ ಸಾಧ್ಯಲ್ಲ. ಅಷ್ಟು ಸಭೆಯಲ್ಲಿ ನೋಡಿದ್ರೆ ಯುದ್ಧ ಮಾಡಿದಾಗೆ, ಇಂಡೋ ಪಾಕ್ ಯುದ್ಧ ಆಗ್ತಾ ಇದೆ ಅಥವಾ ವಾರ್ ಆಗ್ತಿರೋ ರೀತಿಯಲ್ಲಿ ಅವರು ಸಭೆಯಲ್ಲಿ ಮಾತಾಡೋದು. ಸಂಜೆ ಲಾಸ್ಟಿಗೆ ಇಬ್ಬರು ಸೇರಿ ಎಲ್ಲರೂ ಹೋಗಿ ಒಂದೇ ಕಡೆ ಸೇರಿ ಮಾತಾಡೋದು, ಚರ್ಚೆ ಮಾಡೋದು. ಅದನ್ನು ಗಮನಿಸಿದ ಸಾಕಷ್ಟು ಹೇಳ್ತೀರಿ, ಇವರು ಡೇ ಟೈಮಲ್ಲಿ ಜಗಳ ಆಡ್ತಾರೆ, ರಾತ್ರಿ ಎಲ್ಲ ಒಂದೇ ಅಂತ ಹೇಳೋ ಮಾತಿಗೆ ಮಾಡ್ತಾಯಿದ್ರು. ಅಂದರೆ ಇವರು ಚರ್ಚೆ ಆಗ ನನಗನ್ಸೋದು ಅದು ಗಾಂಭೀರ್ಯ ಏನು ಹೋಗುತ್ತೆ? ನೀವು ಈಗ ನಾನು ಚರ್ಚೆ ಆಗುವಂಥದ್ದು ಯಾವುದಂದ್ರೆ, ಈಗ ಒಂದು ಸಮಸ್ಯೆಗಳಿರುತ್ತೆ, ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಹೇಳಿ ಚರ್ಚೆ ಆಗೋದು ಒಳ್ಳೆ ಚರ್ಚೆ. ಅಭಿವೃದ್ಧಿ ವಿಚಾರಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡುವುದು ಒಂದು. ಅದರ ಹೊರತುಪಡಿಸಿ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರಲ್ಲ, ನೀನು ನಾನು ಅಂತ ಹೇಳಿ ಟೀಕೆ ಮಾಡ್ತಾರೆ, ಪಕ್ಷದ ಕಾರಣಕ್ಕಾಗಿ ಟೀಕೆ ಮಾಡ್ತಾರೆ, ನಿನ್ನ ಬಗ್ಗೆ ಗೊತ್ತು ನನ್ನ ಬಗ್ಗೆ ಗೊತ್ತು ಅಂತ ಜಗಳಾಡ್ತಾರೆ. ವೈಯಕ್ತಿಕ ಮಟ್ಟಕ್ಕೆ ಜಗಳವನ್ನು ತೆಗೆದುಕೊಂಡು ಹೋದ ನಂತರ ಸ್ನೇಹಿತರಂತೆ ಒಟ್ಟಿಗೆ ಬಿಹೇವ್ ಮಾಡೋದಾದ್ರೆ ಯಾರಿಗೆ ಅದು ಮಾಧ್ಯಮದಲ್ಲಿ ಪ್ರಚಾರ ಆದ ಲೆಕ್ಕದಲ್ಲಿ ಇವರಿಬ್ರು ನೆರಳಲ್ಲಿ ನೋಡೋಕ್ಕಾಗಲ್ಲ, ಪರಸ್ಪರ ಇಬ್ಬರ ನೆರಳು ಭೇಟಿ ಮಾಡಕ್ ಸಾಧ್ಯ ಆಗೋಲ್ಲ ಅಂತ ಹೇಳೋ ಭಾವನೆಯಲ್ಲಿ ಇರ್ತಾರೆ ಜನ. ಇವ್ರು ಹೋಗಿ ಒಟ್ಟಿಗೆ ಇರುವಂಥದ್ದು ಇದು ಒಂದೆರಡಲ್ಲ, ಸಾಕಷ್ಟು ಪ್ರಕರಣಗಳಲ್ಲಿ ಹೀಗಿರುತ್ತದೆ. ತೆರೆಮರೆಯಲ್ಲಿ ಸುಮಾರು ವಿದ್ಯಮಾನಗಳು ಹಾಗೆ ಇರ್ತಾರೆ. ರಾಜಕೀಯವಾಗಿ ತನ್ನ ಮತದಾರರನ್ನ ಅಥವಾ ತನ್ನ ಜನತೆಯನ್ನ ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯ ಮೂಡಿಸೋಕ್ಕಷ್ಟೇ ಅವರು ಇರ್ತಾರೆ. ಸಾಕಷ್ಟು ಪ್ರಬಲವಾಗಿ ಅದಕ್ಕೆ ನನಗೆ ಗೊತ್ತಿಲ್ಲ, ಈ KS ಈಶ್ವರಪ್ಪ ಅವರು, ಯತ್ನಾಳ್ ಅವರು, ಇವ್ರ ಬಗ್ಗೆ ಎಲ್ಲ ಮಾತಾಡುವಾಗ ಅವರು ಹಾರ್ಡ್ ಕೋರ್ ಹಿಂದುತ್ವದ ಪ್ರತಿಪಾದಕರು, ಮುಸ್ಲಿಮ್ಸನ್ನ ತೀವ್ರ ವಿರೋಧ ಮಾಡ್ತಾರೆ ಅಂತ ಹೇಳೋ ಭಾವನೆಗಳು ಸಹಜ ಸಾರ್ವತ್ರಿಕವಾಗಿದೆ. ಆದರೆ ಅವರ ಕ್ಷೇತ್ರದಲ್ಲಿ ಇರುವಂಥ ಮುಸ್ಲಿಮ್ಸರು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿದ್ದಾರೆ. ಅವರು ಸಹ ಕ್ಷೇತ್ರದಲ್ಲಿ ಬಂದಾಗ ಅವ್ರ ಮತದಾರನಷ್ಟೇ ಯೋಚನೆ ಮಾಡಿ ಆ ಕ್ಷೇತ್ರದ ಕೆಲಸ ಮಾಡುವ ಸಂದರ್ಭದಲ್ಲಿ ಯಾವುದೇ ತಾರತಮ್ಯ ಮಾಡೋದಿಲ್ಲ. ಅದನ್ನು ಸಾಕಷ್ಟು ಬಾರಿ ಸ್ಥಳೀಯವಾಗಿ ಹೇಳ್ತಾರೆ, ಆ ಜಿಲ್ಲೆಯವರು, ಅಲ್ಲಿ ಪತ್ರಕರ್ತರು ಸಹ ಹೇಳ್ತಾರೆ. ಇವರು ಸಾರ್ವಜನಿಕ ರಾಜ್ಯ ಮಟ್ಟದಲ್ಲಿ ಬಿಂಬಿತವಾಗುವ ರೀತಿಯಲ್ಲಿ ಅಲ್ಪಸಂಖ್ಯಾತ ವಿರೋಧಿಗಳು ಅಲ್ವೇ ಅಲ್ಲ. ಇದರ ಅರಿವು ಯಾರಿಗೂ ಹಾರ್ಡ್ ಕೋರ್ BJP ಆದರೂ ಅವರ ಕ್ಷೇತ್ರದ ಒಳಗಿನ ಕೆಲಸ ಬಂದಾಗ ಇಡೀ ಕ್ಷೇತ್ರದ ಮತದಾರರನ್ನು ಸರಿಸಮಾನವಾಗಿ ನೋಡ್ತಾರೆ. ಅವರಿಗೆ ಅಲ್ಪಸಂಖ್ಯಾತ ಮತಗಳು ಸಹ ಸಿಗ್ತಾರೆ, ಅವ್ರನ್ನ ಅಲ್ಲಿ ದ್ವೇಷ ಮಾಡಲ್ಲ ಅಂತ ಹೇಳಿದ್ರೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋಲ್ಲ. ಯಾಕೆಂದ್ರೆ ಅಲ್ಲಿ ಒಬ್ಬ ಮತದಾರ ಬಂದಾಗ ಅವನು ಸಹಜವಾಗಿ ಅವ್ರ ಕೆಲಸ ಮಾಡಿಕೊಟ್ಟಾಗ, ಅವರಿಗೆ ಯಾವುದೇ ಬದುಕಿಗೆ ಧಕ್ಕೆ ಆದಾಗ ಸಹಜವಾಗಿ ಅವ್ರಿಗೊಬ್ಬ ನಾಯಕನಾಗಿ ಅವ್ರು ಸ್ವೀಕಾರ ಮಾಡ್ತಾರೆ. ನನಗೇನು ಅವರಿಂದ ತೊಂದರೆ ಆಗ್ತಿಲ್ಲ, ಪರ್ಸನಲ್ ತೊಂದರೆ ಆಗ್ತಿಲ್ಲ, ಅವರು ರಾಜಕೀಯ ಕಾರಣಕ್ಕಾಗಿ ಎಷ್ಟು ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೂ ನಮಗೆ ಯಾಕೆ ಹೋಲಿಕೆ ಮಾಡ್ಕೊಳ್ಬೇಕು ಅಂತ ಭಾವನೆ ಇರ್ತಾರೆ. ಅದು ಬಹುತೇಕ ಜನರಿಗೆ ಅದರ ಅರಿವು ಬರೋಲ್ಲ, ಹೊರ ಪ್ರಪಂಚಕ್ಕೆ ಅದರ ಅರಿವೇ ಬರೋಲ್ಲ. ಬಿಂಬಿತವಾಗುವ ರೀತಿಯೇ ಬೇರೆ. ಇದು ಈ ಪರ್ಟಿಕ್ಯುಲರ್ ಹೆಲಿಕಾಪ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೋದ್ರು, ಅಲ್ಲಿ ಹೇಳಿದ್ರು, ವಿಡಿಯೋ ವೈರಲ್ ಆಯಿತು, ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಯಿತು. ನಂತರದಲ್ಲಿ ಇಬ್ಬರು ನಾಯಕರಿಂದ ಏನೋ ಸ್ಪಷ್ಟನೆ ಬೇಕಿತ್ತು ಅಂತ ಅನ್ಸುತ್ತಾ? ಇನ್ನೂ ಒಂದು ಸ್ಪಷ್ಟನೆ ಕೊಡೋಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಹೇಗೆ ನಾನು ಪುನಃ ಹೇಳಿದ್ರೆ ಸರಿ ಅಂತ ಹೇಳಿದ್ರೆ ಅದೇನು ತಪ್ಪ? ನಮಗೆ ಈಗ ನಮ್ಮನ್ನೆಲ್ಲ ಭೇಟಿ ಮಾಡುವಾಗ ಹೇಳಿ ಯಾರು, ಈಗ ನಾವು ಯಾರೆಲ್ಲ ನಾವು ಯಾರೆಲ್ಲ ಶೇರ್ ಮಾಡಿದೀವಿ ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಬಹುಶಃ ಅದೇನು ತಪ್ಪಿದೆ, ಎಂತ ಮಾಡಬಾರ್ದಾ, ಯಾಕೆ ಹಿಂಗೆ ಮಾಡಿದ್ವಿ ಅಂತ ನಮ್ಮನ್ನ ಕೇಳ್ಬೋದು ವಿನ ಪ್ರಶ್ನೆ ಕೇಳೋದು. ನಾನು ಇದು ಸಹಜವಾದಂಥ ಪ್ರಕ್ರಿಯೆ ಅಂತ ಆಗಿದ್ರೆ ಈ ವಿಡಿಯೋಗಳನ್ನ ಎಲ್ಲ ಕಡೆ ಅವರೇ ಶೇರ್ ಮಾಡಬೇಕಿತ್ತು. ಯಾಕೆ ಶೇರ್ ಮಾಡಿಲ್ಲ? ಈಗ ಪೊನ್ನಣ್ಣ ಅವರದ್ದು ಎಲ್ಲ ಕಾರ್ಯಚಟುವಟಿಕೆಗಳನ್ನ ಅವರು ಸೋಷಿಯಲ್ ಮೀಡಿಯಾದವರು ಪ್ರಬಲವಾಗಿದ್ದಾರೆ, ಎಲ್ಲ ಶೇರ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಇವರು ಒಟ್ಟಿಗೆ ಹೆಲಿಕಾಪ್ಟರ್ಲಿ ಹೋದ ವಿಡಿಯೋ ತೆಗೆದಿದ್ದಾರೆ, ಅವರೇ ತೆಗೆದಿರ್ತಾರೆ, ಅವ್ರ ಬೆಂಬಲ ತೆಗೆದಿರ್ತಾರೆ, ಅವರು ಬೇರೆ ಯಾರು ಹೋಗಿರೋಲ್ಲ, ಅವರೇ ಪರ್ಸನಲ್ ಆಗಿ ಯಾರಿಗೂ ಶೇರ್ ಮಾಡಿದಳು. ಅಲ್ಲಿದ್ದ ತೆಗೆದವ್ರು ಯಾರು ಇರ್ತಾರೆ ಅವರು ಎರಡು ಕಡೆಯವರ ಡ್ರೈವರ್ಸ್ಗಳು ಅಥವಾ ಗನ್ಮೆನ್ಗಳು, ಬೆಂಬಲಿಗರು, ವೆಹಿಕಲ್ ಅವ್ರು ಬಿಟ್ಟು ಬೇರೆ ಯಾರು ಹೆಲಿಪ್ಯಾಡಿಗೆ ಹೋಗಿಲ್ಲ. ಗಾಳಿ ಬಿಡೋದು ಹೆಲಿಪ್ಯಾಡಲ್ಲಿ ಹೋಗಿದ್ದು, ಆ ಹೆಲಿಪ್ಯಾಡಿಗೆ ನಿಡುಗಣೆ ಇದು ಹೋಗಿದ್ದು, ಯಾರು ಆ ಹೆಲಿಪ್ಯಾಡಿಗೆ ಹೋಗಿಲ್ಲ, ಅವರೇ ಶೇರ್ ಮಾಡಿದ್ದು. ಅದನ್ನು ಸಾರ್ವತ್ರಿಕವಾಗಿ ಅವರೇ ಯಾಕೆ ಶೇರ್ ಮಾಡಿಲ್ಲ? ಇದು ಸಹಜವಾದ ಪ್ರಕ್ರಿಯೆ, ಇದನ್ನು ಸ್ವೀಕಾರಾರ್ಹ ಅಂತ ಆಗೋದ್ರೆ ಅವರೇ ಶೇರ್ ಮಾಡೋರಲ್ಲ. ಅವ್ರು ಯಾರು ಶೇರ್ ಮಾಡಿಲ್ಲ? ಬಿಜೆಪಿ ಕಾಂಗ್ರೆಸ್ ಲೀಡರ್ಸ್ಗಳು ಮಾಡಿಲ್ಲ, ಬಿಜೆಪಿ ಲೀಡರ್ಸ್ಗಳು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅವ್ರು ಯಾಕೆ ಮಾಡಲಿಲ್ಲ? ಸಹಜವಾಗಿ ಸ್ವೀಕಾರ ಮಾಡಕ್ಕೆ ರೆಡಿ ಇಲ್ಲ ಅಂತ ಆಯ್ತಲ್ಲ. ನೀವು ಇದನ್ನು ತಪ್ಪಂತ ಸಾರ್ವಜನಿಕವಾಗಿ ನಮ್ಮನ್ನ ಪ್ರಶ್ನೆ ಮಾಡೋದು, ಇನ್ಯಾರೋ ಅದನ್ನ ಕೇಳುವವ್ರ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ. ನಿಮಗೆ ತಪ್ಪು ಅಲ್ಲ ಅನಿಸಿದ್ರೆ, ಸರಿ ಅನಿಸಿದ್ರೆ ನೀವು ಯಾಕೆ ಇದನ್ನು ಬಹಿರಂಗವಾಗಿ ಪೋಸ್ಟ್ ಮಾಡ್ಕೊಳಕ್ಕೆ ಹೋಗಿಲ್ಲ? ಇದನ್ನು ಯಾಕೆ ನಿಮಗೆ ಸ್ವೀಕಾರ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ?
ಎಲ್ಲ ವಿಚಾರಗಳನ್ನ ಪೋಸ್ಟ್ ಮಾಡೋರು. ಇದನ್ನು ಒಂದು ನಾವು ಸೌಹಾರ್ದ ಜೊತೆಗೆ ಶಾಸಕರ ಜೊತೆ ಹೋದೆ, ಎಮ್ ಎಲ್ ಸಿ ಜೊತೆ ಬೆಂಗಳೂರಿಗೆ ಪ್ರಯಾಣ ಹೋದೆ, ಪೋಸ್ಟ್ ಹಾಕಿದ್ರೆ ಸಮಸ್ಯೆನೇ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸಮಸ್ಯೆನೇ ಆಗ್ತಿರ್ಲಿಲ್ಲ. ಹೌದು, ಅಲ್ಲಿ ಸಮಸ್ಯೆ ಆಗಿಲ್ಲ. ಅಲ್ಲ, ಈ ರೀತಿ ಚರ್ಚೆಗಳಿಗೆ ರಾಜಕೀಯ ಮಟ್ಟದಲ್ಲಿ ಚರ್ಚೆಗೆ 100% ಇದು ಎರಡೂ ಪಕ್ಷದಲ್ಲಿ ಹಲವಾರು ವಿಚಾರಗಳ ಚರ್ಚೆಗೆ ಇದು ನಾಂದಿ ಹಾಡಿದಂದು ನಿಜ. ಒಂದು ಹಂತಕ್ಕೆ ಒಬ್ರು ಮುಖಂಡರು ನನಗೆ 2-3 ಜನ ಫೋನ್ ಮಾಡಿ ಕೇಳಿದ್ರು. ಏನಂತ ಹೇಳಿದ್ರೆ, ಕೊಡಗು ಸ್ಥಳೀಯ ಸಂಸ್ಥೆ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಕಾಂಗ್ರೆಸ್ಸಿಂದ ಡಾಕ್ಟರ್ ಮಂತರಗೌಡ ಸ್ಪರ್ಧೆ ಮಾಡಿದರು, ಇನ್ನೊಂದು ಕಡೆ ಬಿಜೆಪಿಯಿಂದ ಸುಜಾ ಕುಶಲಪ್ಪರು ಸ್ಪರ್ಧೆ ಮಾಡಿದರು. ಹಾಗಾದ್ರೆ ಮಂತರಗೌಡ ಏನು ಭಾವಿಸ್ಬೋದು? ಪೊನ್ನಣ್ಣವರು ಸುಜಾ ಕುಶಲಪ್ಪರ ಒಟ್ಟಿಗೆ ಹೋಗ್ಬೇಕಾದ್ರೆ ನನ್ನ ವಿರುದ್ಧ ಸೋತವರು ವ್ಯಕ್ತಿಯೊಟ್ಟಿಗೆ ಇವರು ಚೆನ್ನಾಗಿದ್ದಾರೆ, ಆಗ ನನ್ನ ಚುನಾವಣೆ ಸೋಲಿಗೆ ಏನಾದ್ರು ಕಾರಣ ಇರ್ಬೋದಾ ಅಂತ ಹೇಳೋ ಭಾವನೆ ಬರ್ಲಿಕ್ಕಿಲ್ವಾ ಅಂತ ಹೇಳೋ ಪ್ರಶ್ನೆಯನ್ನು ಕೇಳಿದ್ರು. ಅವರ ಆಂಗಲ್ ಅದನ್ನ ನಾವು ನಿಜವಾಗಿದೆಯೋ ಇಲ್ವೋ ನಮಗೇನು ಗೊತ್ತಾಗ್ತದೆ? ಒಂದು ವಿಚಾರಕ್ಕೆ ಬೇರೆ ಬೇರೆ ಕೋನಗಳು ಇರ್ತವೆ, ನಾವು ಯೋಚನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಯೋಚನೆ ಮಾಡೋದು. ಇನ್ನೂ ಒಂದು ಹೇಳ್ತಾ ಇದ್ರು, ಇನ್ನೊಂದು ಎಕ್ಸ್ಟ್ರೀಮ್ ಹೇಳಿದ್ರು, ಅದು ತುಂಬಾ ಎಕ್ಸ್ಟ್ರೀಮ್ ಅಂತಾನೆ ಅನಿಸ್ಬೋದು. ಈಗ ಸುಜಾ ಕುಶಲಪ್ಪ ಅವರು ಬಿಜೆಪಿಯ ಪಕ್ಷದ ಚಟುವಟಿಕೆಗಳಲ್ಲಿ ಅಷ್ಟೇನು ಸಕ್ರಿಯವಾಗಿ ಪಾಲ್ಗೊಳ್ತಾ ಇಲ್ಲ. ಈಗ ಜಿಲ್ಲಾ ಮಟ್ಟದ ಸಮಾವೇಶ ಮಕ್ಕಂದೂರಲ್ಲಿ ನಡೆಯಿತು, ಅಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. ಬಿಜೆಪಿಯ ಬಹುತೇಕ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಿಲ್ಲ. ಅಪರೂಪಕ್ಕೆ 1-2 ಕಾರ್ಯಕ್ರಮ ಮಾಡ್ತಾರೆ. ಬೈ ಚಾನ್ಸ್ ಅವರೇನಾದ್ರೂ ಮುಂದೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಸ್ಥಳೀಯ ಸಂಸ್ಥೆಯಿಂದ ಅವರೇ ಅಭ್ಯರ್ಥಿ ಆಗ್ಬೋದಾ ಪ್ರಶ್ನೆ ಮಾರ್ಕ್ ಅವರು ಕೇಳ್ತಾರೆ. ಇದು ಚರ್ಚೆಯ ಅಂಶ ಅಷ್ಟೇ, ಇರ್ಬೋದಾ ಅಂತ ಹೇಳೋದು. ಯಾಕೆಂದ್ರೆ ಅದನ್ನ ಅವ್ರು ಕೇಳುವಾಗ ನನಗೆ ಅನಿಸ್ತಾ, ಹೌದಾ, ಸಾಧ್ಯತೆ ಇರ್ಬೋದಾ? ಬೈ ಚಾನ್ಸ್ ಬಿಜೆಪಿ ಟಿಕೆಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ನಿಂದ ಅವರು ವಿಧಾನ ಪರಿಷತ್ ನಿಲ್ಲುವಂತ ಸಾಧ್ಯತೆಗಳು ಬರ್ಬೋದಾ? ತುಂಬಾ ದೂರ ಇರುವ 1 ವರ್ಷ 2 ವರ್ಷದ ನಂತರದ ಇದು ನಮಗೆ ಆವಾಗ ಅದು ಸ್ಪಷ್ಟ ಚಿತ್ರಣ ಆವಾಗ ಸಿಗುತ್ತೆ. ಇವಾಗ ನಾವು ಹೇಳಿರುವಂತದ್ದು ಆವಾಗ ಸಿಗುತ್ತೆ. ಈಗ ನಮಗೆ ಒಪ್ಲಿಕ್ಕಿಲ್ಲ ಯಾರು, ಎಂತ ಇದು ಈ ಮಟ್ಟದ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಒಂದು ತಿಳ್ಕೊಳ್ಬೇಕು, ವಿರಾಜಪೇಟೆ ಸ್ಥಳೀಯ ಸಂಸ್ಥೆಯ ಪುರಸಭೆ ಆಗಿದ್ದ ಸಂದರ್ಭದ ಹಿಂದೆ ಅದರ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನಿಂದ ಪಂಚಾಯತಿ ಮೆಂಬರ್ ಆಗಿ ಉಪಾಧ್ಯಕ್ಷರಾಗಿದ್ದು ಇದೇ ಕಾಂಗ್ರೆಸ್ನಿಂದ ಸುಜಾ ಕುಶಲಪ್ಪರಾಗಿದ್ದು. ಬಹುತೇಕ ಜನರಿಗೆ ಅದರ ಅರಿವಿಲ್ಲ. ವಿರಾಜಪೇಟೆ ಸ್ಥಳೀಯ ಸಂಸ್ಥೆಯು ಪಂಚಾಯತಿಗೆ ಕಾಂಗ್ರೆಸ್ನಿಂದ ಗೆದ್ದು ಅವರು ಕಾಂಗ್ರೆಸ್ನಿಂದ ಪುರಸಭೆಯ ಉಪಾಧ್ಯಕ್ಷ ಹಿಂದೆ ತುಂಬಾ ಅವರ ರಾಜಕೀಯವಾಗಿ ಪ್ರಾರಂಭಿಕ ಹಂತದಲ್ಲಿ ಅವರು ಅಲ್ಲಿಂದ ಉಪಾಧ್ಯಕ್ಷರಾಗಿ ಇರುವಂಥದ್ದು. ಅದರ ಅರಿವು ಬಹುತೇಕ ಜನರಿಗೆ ಇರ್ಲಿಕ್ಕಿಲ್ಲ. ಹಾಗಾಗಿ ಕಾಂಗ್ರೆಸ್ ಇಲ್ಲ ಅಂತಾನೆ ಹೇಳಕ್ಕೂ ಸಾಧ್ಯ ಆಗೋದಿಲ್ಲ. ಅಥವಾ ರಾಜಕೀಯ ವಾತಾವರಣ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹಾರ್ಡ್ ಕೋರ್ ಪಕ್ಷದವರೇ ಪಕ್ಷವನ್ನು ತೊರೆದು ಹೋಗಿ ಇನ್ನೇನೋ ಮಾಡ್ತಿರುವಾಗ ಇವರು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ತಾ ಹೋಗ್ತಿರುವ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ಸಿನ ಮುಖಂಡರ ಒಟ್ಟಿಗಿರುವ ಆತ್ಮೀಯತೆ ಬಿಜೆಪಿ ಮುಖಂಡರೊಳಗೆ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಮೇಲ್ನೋಟಕ್ಕೆ ಕಾಣುವಾಗ ರಾಜ್ಯದಲ್ಲಿ ಹಂಗೆ ಅನಿಸ್ತದೆ. ರಾಜ್ಯಕ್ಕೆ ಈ ಇಬ್ಬರು ನಾಯಕರ ಇದು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ನಾನು. ಆದ್ರೂ ಕೂಡ ಆತ್ಮೀಯ ಒಡನಾಟ ಹೇಗಿದೆ? ಸಹಜವಾಗಿ 100% ಅವ್ರು ಚೆನ್ನಾಗಿದ್ದೇ ಇದ್ದಾರೆ. ಅದರಲ್ಲಿ ಏನೋ ಅನುಮಾನಗಳೇ ಇಲ್ಲ. ಯಾಕೆಂದರೆ ಎಲ್ಲ ಅವರ ನಡವಳಿಕೆಗಳಿರ್ಬೋದು, ಸೇರುವ ವಿಚಾರಗಳಿರ್ಬೋದು. ನಾನು ಅದನ್ನು ಪೊನ್ನಣ್ಣವರ ಆ್ಯಂಗಲಲ್ಲಿ ಹೇಳಬೇಕಾದ್ರೆ ನಾನು ಮೊದಲೇ ಹೇಳಿದೆ, ಶತ್ರುವನ್ನು ಸಹ ಮಿತ್ರನಾಗಿ ಮಾಡುವಂಥದ್ದು ಅವರ ಮನಸ್ಥಿತಿ. ರಾಜಕೀಯವಾಗಿ ಮಾತ್ರ ಅಲ್ಲ, ಅವರ ಚುನಾವಣೆಯಲ್ಲಿ ಎಗನಿಸ್ಟ್ ಆಗಿ ಕೆಲಸ ಮಾಡಿದವರು ಇರ್ಬೋದು, ಯಾವುದೇ ಕ್ಷೇತ್ರದವರು ಇರ್ಬೋದು, ಸಾರ್ವಜನಿಕರಿರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ರಾಜ್ಯಕ್ಕೆ ಇರ್ಬೋದು, ಮಾಧ್ಯಮ ಇರ್ಬೋದು, ಯಾರೇ ಏನೇ ಆದರೂ ಸಹ ಅವರನ್ನು ಒಂದು ಪ್ರೀತಿ ವಿಶ್ವಾಸದಿಂದಲೇ ಮಾಡೋದು. ಶತ್ರುತ್ವ ಅವರೊಬ್ಬರ ನನಗೇನೋ ವಿರುದ್ಧ ಬರೆದ್ರು ಅದಕ್ಕೆ ಅವನ ಶತ್ರುತ್ವ ಕಟ್ಕೊಳ್ಬೇಕು, ಅದನ್ನು ಮುಂದುವರಿಸಬೇಕು ಅಂತ ಅದನ್ನು ಪ್ರಶ್ನೆ ಮಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ. ಈಗ ಸಂಘಟನೆಯಲ್ಲಿ ಇರ್ಬೋದು, ಮಾಧ್ಯಮದವರು ಇರ್ಬೋದು, ಯಾರೇ ಇರ್ಬೋದು, ಅವರು ವ್ಯತಿರಿತವಾಗಿ ಹೋದ್ರೆ ಅವರೇ ನೇರವಾಗಿ ಕೇಳ್ತಾರೆ, ನೀ ಹೀಗೆ ಮಾಡಿದ್ಯಲ್ವಾ ಅಂತ ಹೇಳಿ ಕೇಳ್ತಾರೆ. ಅದನ್ನು ಬೆಳೆಸಕ್ಕೆ ಹೋಗೋದಿಲ್ಲ, ಅದನ್ನು ಕೇಳೋದನ್ನ ಕೇಳ್ತಾರೆ. ಅವರು ಕೇಳ್ತಾರೆ. ಅವರ ಭಿನ್ನವಾದಂತಹ ನಿಲುವನ್ನು ಅದನ್ನು ಮೊದಲಿಂದನೇ ಅದನ್ನ ರೂಢಿಸ್ಕೊಂಡು ಬಂದಿರುವಂಥವ್ರು. ಓಕೆ, ಇದನ್ನು ಗಮನಿಸಿದಾಗ, ಈ ಬೆಳವಣಿಗೆ ಗಮನಿಸಿದಾಗ 2 ಆಯಾಮದಲ್ಲಿ ಯೋಚನೆ ಮಾಡುವ. ಒಂದು ಬಿಜೆಪಿ, ಮತ್ತೊಂದು ಕಾಂಗ್ರೆಸ್. ಈ 2 ಪಕ್ಷಗಳು ಕೂಡ ಚರ್ಚೆ ಆಗಿದೆ. ನೀವು ಆಗಲೇ ಹೇಳಿದಾಗೆ ಮಂತರಗೌಡ ಅವ್ರನ್ನ ಲಿಂಕ್ ಮಾಡ್ಕೊಂಡು ಕೂಡ ಮಾತುಕತೆ ಆಗಿದೆ. ಈ ಕಡೆ ಸುಜಾ ಕುಶಲಪ್ಪ ನೋಡೋದು ಅದು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗಿದೆ. ಮುಂದಕ್ಕೆ ಯಾವ ರೀತಿಯಾಗಿ ಸಾಗ್ಬೋದು? ಯಾಕೆಂದ್ರೆ ನಾಯಕತ್ವದ ಕೊರತೆ ಜಿಲ್ಲೆಯಲ್ಲಿ ಇದ್ದೇ ಇದೆ ಬಿಜೆಪಿಗೆ. ಯಾರು ಕೂಡ ಪ್ರಬಲವಾಗಿ ಪ್ರತಿಪಕ್ಷವನ್ನ ಎದುರು ಹಾಕೊಂಡು ಅವರ ವಿರುದ್ಧ ಟೀಕೆಗಳನ್ನ ಮಾಡ್ತಾ, ಅವರ ಏನೆಲ್ಲ ಕಾಮಗಾರಿಗಳ ವಿಚಾರ ಇರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಪ್ರತಿಪಕ್ಷವಾಗಿ ಅದನ್ನು ಎದುರಿಸುವಲ್ಲಿ ದೊಡ್ಡ ಮಟ್ಟದ ವಿಫಲತೆ ಇದೆ. ಈ ನಾಯಕತ್ವವನ್ನ ನೀವಾಗಲೇ ಹೇಳಿದಾಗ ಸುಜಾ ಕುಶಲಪ್ಪ ಅವರು ವಹಿಸ್ಕೊಳ್ಬೇಕಾಗಿತ್ತು. ಇಬ್ಬರು ಶಾಸಕರ ಸೋತ ನಂತರದಲ್ಲಿ ಇರುವಂತಹ ಒಬ್ಬ ಅಧಿಕಾರ ಇರುವಂತಹ ಒಬ್ಬ ವ್ಯಕ್ತಿ ಅದನ್ನು ವಹಿಸ್ಕೊಂಡು ಮುನ್ನಡೆಸಿದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಬಲ ತುಂಬುದಾಗೆ ಆಗ್ತಾ ಇತ್ತು. ಮುಂದಕ್ಕೆ ಹೇಗೆ ಸಾಗುತ್ತೆ? ನಾನು ಕಳೆದ ಬಾರಿ ಚರ್ಚೆಯಲ್ಲಿ ಹೇಳಿದ ಹಾಗೆಯೇ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಕಾಲ ಕಾಂಗ್ರೆಸ್ಸೇ ಆಳ್ವಿಕೆ ನಡೆಸಿದೆ. ಹಾಗಾಗಿ ಅವರು ಆಳ್ವಿಕೆ ನಡೆಸೋದಕ್ಕೆ ಕಾಂಗ್ರೆಸ್, ಬಿಜೆಪಿ ಆಳ್ವಿಕೆ ನಡೆಸೋದಕ್ಕಿಂತ ಪ್ರತಿಪಕ್ಷವಾಗಿಯೇ ಹೆಚ್ಚು ಸಮಯ ಕೆಲಸ ಮಾಡಿರೋ ಕಾರಣ, ಹೆಚ್ಚು ವರ್ಷಗಳ ಕಾಲ ಕೆಲಸ ಮಾಡಿರೋ ಕಾರಣ ಅದು ಪ್ರತಿಪಕ್ಷಕ್ಕೆ ಸೂಕ್ತ ಅಂತ ಹೇಳೋದು. ಹೋರಾಟ ಮನೋಭಾವನೆ ಬಿಜೆಪಿದು. ಬೇರೆ ಬೇರೆ ವಿಚಾರಗಳಿಗೆ ಹೋರಾಟ ಮಾಡೋದು, ಧ್ವನಿ ಎತ್ತುವುದು, ಆ ಬಿಜೆಪಿಯ ಮೂಲ ರೀತಿ ನೀತಿಗಳೇ ಫುಲ್ ಬದಲಾಗಿದೆ. ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಆಚೆಗೆ ಆಡಳಿತ ಪಕ್ಷನೂ ಇಲ್ಲ, ಪ್ರತಿಪಕ್ಷನೂ ಇಲ್ಲ, ನ್ಯೂಟ್ರಲ್ ಧೋರಣೆಗೆ ಹೋಗಿದ್ದಾರೆ. ಆದರೆ ಅದರ ಬಿಜೆಪಿಯ ಹಿತೈಷಿಗಳು, ಬಿಜೆಪಿ ಮತದಲ್ಲಿ ಅದೇ ಕಿಚ್ಚು ಇದೆ.
ಅದೇ ರೋಷ ಇದೆ, ಅದೇ ಕಾಂಗ್ರೆಸ್ನ ದ್ವೇಷ ಮಾಡೋ ಇದೆ. ನನಗೆ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು, ಇವರು ಹೀಗೆ ನಾಯಕರುಗಳು ಹೀಗಾಗುತ್ತೆ, ನಾವು ನಮಗೊಂದು ಹುಡುಗಿ ಆಫರ್ ಬಂದಿತ್ತು, ಅವ್ರು BJP ಅವನ ಮಗಳು ಅಂತ ಹೇಳಿ ನಾವು ಮದುವೆ ಆಗಿಲ್ಲ, ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ರು. ಅಂದ್ರೆ ನಮ್ಮಲ್ಲಿ ಇನ್ನೂ ಅದು ಇದೆ, ಅವರು ಕಾಂಗ್ರೆಸ್ ಅಲ್ಲಿಗೆ ನಮ್ಮ ಮಗಳನ್ನ ಕೊಡೋಕೆ ನಾವು ರೆಡಿ ಇಲ್ಲ, ಹಾಗಾಗಿ ನಾವು ಆ ಸಂಬಂಧನೇ ಒಳ್ಳೆ ಸಂಬಂಧ ಬಂದಿತ್ತು, ಮಕ್ಕಳು ಚೆನ್ನಾಗಿರ್ತಿದ್ರು, ಆ ಮಕ್ಕಳಿಗೂ ಇಷ್ಟ ಇತ್ತು, ಪಾರ್ಟಿ ಕಾರಣಕ್ಕೆ ಕಾಂಗ್ರೆಸ್ ಅವರಿಗೆ ನಾನು ಕೊಡಬಾರ್ದು ಅಂತ ಹೇಳಿ ಮಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅವರ ಮನಸ್ಸಲ್ಲಿ ಇನ್ನೂ ಅದೇ ತರದ ಇದಿದೆ, ರೋಷ ಇದೆ. ಇವನ್ BJPನೂ ಸಹ ಲಕ್ಷಾಂತರ ಮತದಾರರು ಇವತ್ತು ಕೊಡಗಿನಲ್ಲಿ BJP ಮತದಾರರಿದ್ದಾರೆ. ನೀವು MLA ಎಲೆಕ್ಷನ್ ಹೊರತುಪಡಿಸಿದಂತೆ ನಡೆದ ಎಲ್ಲ ಚುನಾವಣೆಯಲ್ಲಿ BJPಗೆ ಬೆಂಬಲ ವ್ಯಕ್ತವಾಗಿರುವಂಥದ್ದು ಸಹ. MP ಲೋಕಸಭೆ ಚುನಾವಣೆ ನಡೆದಾಗ ಎರಡೂ ಕ್ಷೇತ್ರದಲ್ಲೂ BJP ಪ್ರಾಬಲ್ಯವನ್ನ ಸಾಧಿಸಿರುವಂಥದ್ದು, ದೊಡ್ಡ ಮತಗಳ ಅಂತರದಲ್ಲಿ ಯದುವೀರ್ ಅವರಿಗೆ ಮುನ್ನಡೆ ಸಿಕ್ಕಿರುವಂಥದ್ದು ಕೊಡಗಿನಲ್ಲೇ. ಸ್ಥಳೀಯ ಸಂಸ್ಥೆಗಳು ಅಂದ್ರೆ ನಮ್ಮ ಸಹಕಾರ ಸಂಸ್ಥೆಗಳಲ್ಲಿ ಬಹುತೇಕ ಸಹಕಾರ ಸಂಸ್ಥೆಗಳು ಇವತ್ತು BJP ಬೆಂಬಲಿಗರೇ ಅದರೆಲ್ಲ ಹಿಡಿತದಲ್ಲಿರುವುದನ್ನು ನೋಡಬಹುದು. ಬೇರೆ ಬೇರೆ ಸಂಘ ಸಂಸ್ಥೆ ಏನೇ ಚುನಾವಣೆ ನಡೆದ್ರು ಅಲ್ಲಿ BJP ಇವತ್ತಿಗೂ ಪ್ರಾಬಲ್ಯವನ್ನ ಸಾಧಿಸ್ತಿರುವುದನ್ನು ನಾವು ಕಾಣಬಹುದು. ಮತದಾರರು BJP ಒಳಗಿದ್ದಾರೆ. ಇವತ್ತು ಹೊಡೆತ ಆಗಿರುವಂಥದ್ದು ನಾಯಕರು, ಅವರನ್ನ ಕಾರ್ಯಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಹೊಸ ಕಾರ್ಯಕರ್ತರನ್ನ ಬರುವ ಹಾಗೆ ಮಾಡುವಂಗೆ, ಪಕ್ಷಕ್ಕೆ ಸೇರಿಸ್ಕೊಂಡು ಹೋಗುವಂಗೆ, ಅಥವಾ ಪಕ್ಷದ ಒಂದು ಆಕ್ಟಿವ್ ಆಗಿರುವಂಗೆ, ಒಂದು ಬರೀ ಕೇವಲ ಹೋರಾಟ ಮಾತ್ರ ಅಲ್ಲ, ಬೇರೆ ಬೇರೆ ಸಮಾವೇಶಗಳ ಮೂಲಕನೂ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಕೆಲಸಗಳನ್ನ ಮಾಡಬೇಕು. ಕಾರ್ಯಕರ್ತರಲ್ಲಿ ಜೋಶ್ ತುಂಬುವ ಕೆಲಸ. ಹೌದು, ಒಂದು ನೈತಿಕ ಸ್ಥೈರ್ಯ ಕೊಟ್ರೆ ಅದು ದೊಡ್ಡ ಉತ್ತೇಜನ. BJPಯ ಇತ್ತೀಚಿನ ಆಧುನಿಕ ಚಾಣಕ್ಯ BJPಯ ಅಮಿತ್ ಶಾ ಅವರವರು ಅವರ ಪ್ಲಾನ್ಗಳು ಮಾಡಿದ್ರೆ ಸ್ಟ್ರೀಟ್ ಲೆವೆಲ್ಗೆ ಮಾಡಿದ್ರು, ಬೀದಿ ಲೆವೆಲ್. ಒಂದು ಸಲ ಊರು ಮಾಡಿ ಒಂದು ಪೇಜ್ ಪ್ರಮುಖ ಅಂತ ಮಾಡಿದ್ರು. ಒಂದು ನಿಮಗೆ ವೋಟರ್ ಲಿಸ್ಟ್ ಅಲ್ಲಿ ಒಂದು ಪೇಜ್ ತಗೊಂಡ್ರೆ ಆ ಪೇಜ್ ಇರುವಂತ ಅಷ್ಟೇ ಮತದಾರರ ಬಗ್ಗೆ ಫೋಕಸ್ ಮಾಡೋದು, ಅವರು ಪೂರ್ಣ ಪ್ರಮಾಣದಲ್ಲಿ ಅವ್ರ ಬಗ್ಗೆ ಸ್ಟಡಿ ಮಾಡೋದು, ಅವರು ಯಾವ ಪಕ್ಷದವರು, ಅವರ ಮನಸ್ಥಿತಿಗಳೇನು, ಅವರ ಮನೆಯಲ್ಲಿ ಏನು ವಾತಾವರಣ ಇದೆ, ಆ ಪ್ರೇಜ್ ಪ್ರಮುಖ ಅವ್ರನ್ನ ಭೇಟಿ ಮಾಡೋದು, ಅವರ ಮನವೊಲಿಸೋದು, ನಿರಂತರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದು, ಅವರ ಆಗುಹೋಗುಗಳಿಗೆ ಸ್ಪಂದಿಸ್ತಾ ಒಂದು ದಿನ ಅವ್ರನ್ನ ತಮಗೆ ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಅವರು ಬೀದಿ ಪ್ರಮುಖ ಅಂತ ಮಾಡಿದ್ರು, ಒಂದು ಸ್ಟ್ರೀಟ್ಗೆ ಒಬ್ಬ ಪ್ರಮುಖ ಮಾಡೋದು, ಆ ಸ್ಟ್ರೀಟಲ್ಲಿ ಇರುವವರ ಮನಸ್ಥಿತಿಯನ್ನು ಸ್ಟಡಿ ಮಾಡೋದು, ಅದ್ರಲ್ಲಿ ನಮ್ಮ ಪಕ್ಷಕ್ಕೆ ಎಷ್ಟು ಜನ ಇದ್ದಾರೆ, ನಮ್ಮ BJP ಬಗ್ಗೆ ಅವರ ಮನಸ್ಥಿತಿ ಏನಿದೆ, ಈಗಿನ ಅವರು ಯಾವ ಪಕ್ಷಕ್ಕೆ ಬೆಂಬಲಿಸ್ತಾರೆ, ಕಾಂಗ್ರೆಸ್ಗೆ ಆದರೆ ಯಾಕಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾರೆ, ಅವರ ಮನ ಪರಿವರ್ತನೆ ಮಾಡಿ ಅವ್ರನ್ನ ತೆಗೆದುಕೊಳ್ಳುವಂಥದ್ದು. ಅಷ್ಟು ಸೂಕ್ಷ್ಮವಾಗಿ ಮತದಾರರಿಗೆ ರೀಚ್ ಆಗೋ ಕೆಲಸಗಳನ್ನು ಅವರು ಮಾಡ್ತಾ ಬಂದಿದ್ರು. ಅಮಿತ್ ಶಾ ಅವರು ಆ ಪ್ಲಾನೇ BJPಗೆ ದೊಡ್ಡ ಮಟ್ಟದಲ್ಲಿ ಹಲವಾರು ಭಾಗಗಳಲ್ಲಿ ಗೆಲ್ಲುವುದಕ್ಕೆ ಸಹ ಅವರಿಗೆ ಮುನ್ನುಡಿ ಆಗಿದ್ದು, ಅಥವಾ ಮತಗಳು ಹೆಚ್ಚು ಬರುವುದಕ್ಕೆ ಸಹ ಅದು ಆಗಿದೆ. ಅಂದ್ರೆ ನೀವು ಜನರಿಗೆ ಅಟೆನ್ಷನ್ ಜಾಸ್ತಿ ಕೊಟ್ಟಾಗ, ಅವ್ರನ್ನ ಕೇರ್ ತೆಗೆದುಕೊಂಡಾಗ, ಅವರಿಗೆ ಎಲ್ಲ ಸ್ಪಂದಿಸ್ತಾ ಹೋದಾಗ, ನಾಳೆ ಚುನಾವಣೆ ಬಂದಾಗ ಅವನು ಯಾರು ಹೋಗಿ ಕೇಳ್ತಾನೆ, ಸಹಜವಾಗಿ ಅವರಿಗೆ ಅವರಿಗೆ ಅದು 100% ಹಲವಾರು ವಿದ್ಯಮಾನಗಳಾಗಿದೆ. ಇದಕ್ಕಿಂತ ಮೊದಲನೇ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸುನಿಲ್ ಸುಬ್ರಹ್ಮಣ್ಯ ಅವರು BJP ಅಭ್ಯರ್ಥಿ ಆಗಿದ್ರು, ಅವರು ಗೆದ್ದ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಇಂದ ಚಂದ್ರಮೌಳಿ ಅವರಾಗಿದ್ರು. ಸುನಿಲ್ ಸುಬ್ರಹ್ಮಣ್ಯ ಅವರು ಪ್ರತಿದಿನ ಅವರ ಕಾರ್ಯಚಟುವಟಿಕೆ ಪ್ರಾರಂಭವಾಗದೆ ಕುಂದ್ರುಮಠ ಟೆಂಪಲ್ ಅಲ್ಲಿ, ಅದರ ಕೊನೆಗೊಳ್ಳುವುದೇ ಕುಂದ್ರುಮಠ ಟೆಂಪಲ್ ಅಲ್ಲಿ. ಅವರು ಚುನಾವಣೆ ಸಂದರ್ಭದಲ್ಲಿ ಕುಂದ್ರುಮಠ ಟೆಂಪಲ್ಗೆ ಹೋಗುವಂಥದ್ದು, ಹೋದ ನಂತರ ಇಲ್ಲಿಯ ನಗರಸಭೆಯಲ್ಲಿದ್ದಂತಹ ಕಾಂಗ್ರೆಸ್ ಮೆಂಬರ್ಸ್ಗಳ ಮನೆಗೆ ಹೋಗೋದು, ಡೈಲಿ ಒಂದು ರೌಂಡ್. ಲಾಸ್ಟಿಗೆ ಅವರಲ್ಲಿ ಏನು ಅಭಿಪ್ರಾಯ ಬಂತು ಅಂತ ಹೇಳಿದ್ರೆ, ನಮ್ಮ ಅಭ್ಯರ್ಥಿ ಒಂದು ದಿನ ನಮ್ಮನ್ನ ಭೇಟಿ ಮಾಡಿಲ್ಲ, ನಮ್ಮೊಟ್ಟಿಗೆ ಮಾತಾಡಿಸಿಲ್ಲ, ವ್ಯಾಲ್ಯೂ ಒಂದ್ಸಲ ಮೀಟಿಂಗ್ ಆಯಿತು, ಅದು ಏನೋ ಒಂದು ಕಾಟಾಚಾರಕ್ಕೆ ಸಾಮೂಹಿಕವಾಗಿ ಮಾತಾಡಿದ್ರು, ಪರ್ಸನಲ್ ಆಗಿ ಮಾತಾಡಿಲ್ಲ. ಆದರೆ ಸುನೀಲ್ ಸುಬ್ರಹ್ಮಣ್ಯ ಅವರು ಪ್ರತಿನಿತ್ಯ ಒಂದು 5-6 ಸಲ ನಮ್ಮಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ಹೋದರು. ಅದರಲ್ಲಿ ಬಹುತೇಕ ಮತದಾರರು ನನಗೆ ಗೊತ್ತಿದ್ದಾಗೆ ಅವ್ರು ಸುನೀಲ್ ಸುಬ್ರಹ್ಮಣ್ಯಕ್ಕೆ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ವೈಯಕ್ತಿಕ ಸಂಬಂಧ, ನಮ್ಮನ್ನು ಮಾತಾಡಿಸಿದ್ದಾರೆ. ಅವರು ಜನ ಸಹಜ ಮನಸ್ಥಿತಿ, ನಮ್ಮ ಮನೆ ಬಾಗಿಲು ಗಂಟೆ ಬಂದಿದ್ದಾರೆ, ನಮ್ಮದೇ ಪಕ್ಷ ಅಂತಿದ್ವಿ, ನಮ್ಮ ಪಕ್ಷದ ಅಭ್ಯರ್ಥಿ ನಮ್ಮನ್ನು ಒಂದನ್ನು ಮಾತಾಡಿಲ್ಲ. ಲೆಕ್ಕಾಚಾರ ಹೆಂಗೆ ಆಗುತ್ತದೆ? ಒಬ್ಬರು ದೊಡ್ಡ ಮಟ್ಟದ ಸ್ಥಳೀಯ ನಗರಸಭೆಯ ಆಯ್ಕೆಯಾದಂಥ ಜನಪ್ರತಿನಿಧಿಗಳೇ ಮನೆ ಪರಿವರ್ತನೆ ಹಾಕಿಬೇಕಾದ್ರೆ, ಒಂದು ಜನಸಾಮಾನ್ಯನ ಒಬ್ಬ ಲೀಡರ್ ಪದೇ ಪದೇ ಮೀಟ್ ಮಾಡ್ತಾ ಹೋದಾಗ ಅವರಿಗೆ ಸಹಜವಾಗಿ ವಿಶ್ವಾಸ ಬಂದು ಪಕ್ಷದ ಸಂಘಟನೆಗೆ ಅದು ಹೆಲ್ಪ್ ಆಗುತ್ತದೆ. ಇದು ಆದರೆ ಇಲ್ಲಿ ನಾಯಕತ್ವ ಈಗ ಟೈಅಪ್ ಮಾಡಿಕೊಂಡಾಗ ಕಾರ್ಯಕರ್ತರಿಗೆ ನೀವು ಯಾವ ಆತ್ಮಸ್ಥೈರ್ಯ ತುಂಬುವುದಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಆಗೋದಿಲ್ಲ. ಅದು 100% ಇದು ಈ ಎಲ್ಲ ವಿದ್ಯಮಾನಗಳನ್ನು BJP ಎಚ್ಚೆತ್ತುಕೊಳ್ಳದೆ ಹೋದರೆ BJPಗೆ ದೊಡ್ಡ ಮಟ್ಟದ ಹಿನ್ನಡೆ 100% ಆಗುತ್ತೆ. ಯಾಕಂದರೆ ನಡವಳಿಕೆಯಲ್ಲಿ ಆಗುತ್ತೆ. ಹಾರ್ಡ್ ಕೋರ್ ಮೋದಿಯ ಮುಖ ನೋಡಿಕೊಂಡು ಮತ ಹಾಕುವವರು, ಸಿದ್ಧಾಂತವನ್ನು ನೋಡಿಕೊಂಡು ಹಾಕುವವರು, ಹಿಂದುತ್ವವನ್ನು ಕಾರಣಕ್ಕೆ ಹಾಕುವವರು ಇದ್ದೇ ಇದ್ದಾರೆ. ಆದರೆ ಫಲಿತಾಂಶ ನಿರ್ಧಾರ ಮಾಡೋದು ಅವರಲ್ಲ. ಕಾಂಗ್ರೆಸ್ BJPಗೆ ಒಂದಿಷ್ಟು ಮಿನಿಮಮ್ ಓಟ್ ಇದೆ, ಅಲ್ಪಸಂಖ್ಯಾತರು ಮಾಸ್ ಆಗಿ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಾರೆ, ಅದಕ್ಕಾಗಿ ಒಂದಿಷ್ಟು ವೋಟ್ ಬ್ಯಾಂಕ್ ತರ ಅವರಿಗೆ ಇದೆ. SC/ST ಓಟ್ ನಮಗೆ ಇದೆ ಅಂತ ಹೇಳೋದಿದೆ. ಅಹಿಂದ ಮತಗಳು ಸಿದ್ದರಾಮಯ್ಯವರ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮಾಸ್ ಆಗಿ ಬರ್ತಾ ಇದೆ, ಅದೆಲ್ಲ ಓಟ್ ಇರ್ತದೆ. ಅಷ್ಟಕ್ಕೆ ನಾವು ಅವರಿಗೆ ಎರಡು ಪಕ್ಷಕ್ಕೆ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಒಂದು ಮಿನಿಮಮ್ ಓಟ್ಗಳು ಅವರಿಗೆ ಕನಿಷ್ಠ ಮತಗಳು ಇದ್ದೇ ಇದೆ.
ಗೆಲ್ಲೂ ಹೋಗುವಂಥದ್ದು, ಆಚೆಯೂ ಆಗುತ್ತೆ ಈಚೆಯೂ ಆಗುತ್ತೆ ಅಂತ ಹೇಳೋರು ಇರ್ತಾರಲ್ಲ, ಅವರ ಮನವೊಲಿಸುವಂಥದ್ದು ಅದು ಯಾರಾಗುತ್ತೆ? ಸ್ಥಳೀಯ ಮುಖಂಡರುಗಳು, ಜಿಲ್ಲಾ ಮಟ್ಟದ ಮುಖಂಡರುಗಳು ವಿಶ್ವಾಸ ತುಂಬುವಂಥ ನಡವಳಿಕೆಗಳ ಮೂಲಕ ಅಷ್ಟೇ ಅವರು ಮಾಡೋಕ್ಕಾಗೋದು. ಅದರ ಮೂಲಕ ಜನರ ಸಮಸ್ಯೆಗಳನ್ನು ಎತ್ತುಕೊಂಡಿರುವಂಥದ್ದು ಇರ್ಬೋದು, ಬೇರೆ ಬೇರೆ ಗಂಭೀರ ವಿಚಾರಗಳ ಬಗ್ಗೆ ಹೋರಾಟ ಮಾಡುವಂಥದ್ದು ಇರ್ಬೋದು, ಕಾರ್ಯಕರ್ತರನ್ನ ಉತ್ಸಾಹ ತುಂಬುವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ಮಾಡಿರ್ಬೋದು. ಮೊದಲು ನೋಡಿ, ಯುವ ಬಿಜೆಪಿ ಅವರಲ್ಲ ಬೈಕ್ ರ್ಯಾಲಿ ಮಾಡುವಂಥದ್ದು ಈಗ ಎಲ್ಲಿ ಮಾಡ್ತಿದ್ದಾರೆ? ಬೇದಿಕೆ ನಾವು ರವಿ ಕಾಳಪ್ಪನವರ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ. ಮತ್ತೆ ನನಗೆ ಇಲ್ಲಿ ನಿಮ್ಮ ಮಾತಾಡಿದಂತ ನಾವು ರಾತ್ರಿ ನಿದ್ರೆ ಮಾಡಿಲ್ಲ. ನಾನು ರವಿ ಕಾಳಪ್ಪನವರು ಒಬ್ಬರೇ ಬಗ್ಗೆ ಮಾತಾಡಿಲ್ಲ. ಬಿಜೆಪಿ ಯುವ ಮೋರ್ಚಾ ಮೊದಲು ಎಷ್ಟು ಸ್ಟ್ರಾಂಗ್ ಇತ್ತು, ಯುವ ಮೋರ್ಚಾ ಅಷ್ಟು ಸ್ಟ್ರಾಂಗ್ ಇದೆಯಾ? ಮಹಿಳಾ ಮೋರ್ಚಾ ಸಂಘಟನಾತ್ಮಕವಾಗಿದೆಯಾ? ಪರಿಶಿಷ್ಟ ಜಾತಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಯಾರಂದ್ರೆ ಗೊತ್ತಾಗ್ತಿಲ್ಲ. ಕೃಷಿ ಮೋರ್ಚಾ ಇವರೆಲ್ಲರ ಆಕ್ಟಿವಿಟೀಸ್ ಎಷ್ಟು ಮಟ್ಟಕ್ಕೆ ಪರಿಣಾಮಕಾರಿಯಾಗಿದೆ? ಎಷ್ಟು ನಿಮಗೆ ಸಬ್ಜೆಕ್ಟೇ ಇಲ್ವಾ? ಸಬ್ಜೆಕ್ಟ್ಗಳೇ ಇಲ್ವಾ? ಯಾವ ಸಬ್ಜೆಕ್ಟ್ಗಳು ಇಲ್ವಾ? ಈ ಕಾಫಿಗೆ ಸಂಬಂಧಪಟ್ಟ ಎಷ್ಟು ಜನ ವನ್ಯ ಪ್ರಾಣಿಗಳ ಸಮಸ್ಯೆ ಇದೆ, ಬಿಜೆಪಿ ಬೇರೆ ಬೇರೆ ಪ್ರಕೋಷ್ಠಗಳಿದೆಲ್ಲ, ಈ ಎಲ್ಲ ಎಷ್ಟು ಪ್ರಕೋಷ್ಠಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ? ರವಿ ಕಾಳಪ್ಪನವರು ಸಿಂಬಾಲಿಕ್ ಆಗಿ ಜಿಲ್ಲಾಧ್ಯಕ್ಷನಾಗಿ ಹೇಳುವುದು. ಕೆಲವರಿಗೆ ರವಿ ಕಾಳಪ್ಪನವರ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಖುಷಿ ಆಗಿರ್ಬೋದು. ಚರ್ಚೆಯ ವಿಷಯ ಅದಲ್ಲ. ಇಡೀ ಸಮಗ್ರವಾಗಿ ಬಿಜೆಪಿ ವಿಫಲವಾಗಿದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೇರೆ ಬೇರೆ ಪ್ರಕೋಷ್ಠಗಳ ಕಾರ್ಯವೈಖರಿಗಳು ಎಷ್ಟು ಸಮರ್ಥನೀಯವಾಗಿದೆ? ಮೊದಲಾದ್ರೆ ಅದೇ ನೋಡಿ, ಆಡಳಿತ ಪಕ್ಷವಾಗಿದ್ದಾಗ ಅಥವಾ ಶಾಸಕರುಗಳಿದ್ದಾಗ ಅವರು ಆಕ್ಟಿವ್ ಆದ ರೀತಿಯಲ್ಲಿ ಈಗ ಮೋರ್ಚಾಗಳವರು ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡು, ಮೊದಲೆಲ್ಲ ಇಂಥ ಪ್ರಕೋಷ್ಠಗಳ ಪ್ರಮುಖರುಗಳೇ, ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಈ ಪ್ರಕೋಷ್ಠಗಳ ಪ್ರಮುಖರುಗಳೇ ಶಾಸಕರು ಹಿಂದೆ ಸುತ್ತ ಹೋಗ್ತಿದ್ದರು. ಈಗ ಕೇವಲ ಹುದ್ದೆಗಳಿಗೆ ಎಷ್ಟೇ ಅವರಿದ್ದಾರೆ. ಸಂಘಟನಾತ್ಮಕವಾಗಿ ಅವರವರ ಸಂಘಟನೆಗಳನ್ನು ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ಪರಿಣಾಮಕಾರಿ ಇಲ್ಲವೇ ಇಲ್ಲ. ಬಹುಶಃ ಅಲ್ಲೊಂದು ಸಭೆ ಮಾಡಿರ್ಬೋದು, ಇಲ್ಲೊಂದು ಕಾರ್ಯಕ್ರಮ ಮಾಡಿರ್ಬೋದು, ಅಥವಾ ರಾಜ್ಯದಿಂದ ಸೂಚನೆ ಕೊಟ್ಟಾಗ ಒಂದು ಹೇಳಿಕೆ ಕೊಟ್ಟಿರ್ಬೋದು. ಬಿಟ್ಟರೆ ಇಡೀ ಸಂಘಟನಾತ್ಮಕವಾಗಿ ಬೇರೆ ಎಲ್ಲ ಪ್ರಕೋಷ್ಠಗಳು ಹೇಗೆ ಕೆಲಸ ಮಾಡುತ್ತೆ? ಈ ಎಲ್ಲ ಪ್ರಕೋಷ್ಠಗಳು ಕೆಲಸ ಮಾಡಿದಾಗ ಜಿಲ್ಲಾಧ್ಯಕ್ಷನಿಗೆ ಒಳ್ಳೆ ಹೆಸರು ಬರುವುದು. ಎರಡೂ ಇದೆ. ಜಿಲ್ಲಾಧ್ಯಕ್ಷರು ಅವ್ರ ಕೆಲಸ ಮಾಡಿಸ್ಬೇಕು. ಅವ್ರು ಕೆಲಸ ಮಾಡಿದ್ರೆ ಇವರಿಗೂ ಹೆಸರು. ಅಥವಾ ಖರ್ಚು ಮಾಡೋಕ್ಕೆ ರೆಡಿ ಇರ್ಲಿಕ್ಕಿಲ್ಲ, ಸಮಯ ಕೊಡೋಕ್ಕೆ ರೆಡಿ ಇರ್ಲಿಕ್ಕಿಲ್ಲ. ನಮಗೆ ಯಾಕೆ ಅಂತ ಹೇಳುವ ಮನಸ್ಥಿತಿಗಳು ಇರ್ಬೋದು. ಈ ಮನಸ್ಥಿತಿಗಳು ಓವರಾಲ್ ಬಿಜೆಪಿ, ನನಗೆ ಅನಿಸೋದು, ನಾನು ಸ್ಟಡಿ ಮಾಡಿದ ರೀತಿಯಲ್ಲಿ ಬಹುಶಃ ಬಿಜೆಪಿಯ ನಡವಳಿಕೆ ಏನಿತ್ತು, ಮೂಲ ತತ್ವಗಳೇನಿತ್ತು, ಅಥವಾ ರೀತಿ ನೀತಿಗಳೇನಿತ್ತು, ಅದೆಲ್ಲವೂ ಸಾಕಷ್ಟು ಮಟ್ಟದ ದೊಡ್ಡ ಮಟ್ಟದ ಬದಲಾವಣೆ ಆಗಿರೋದನ್ನ ಗಮನಿಸ್ಬೋದು. ಇಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಒಳಗೆ ಆಡಳಿತ ಪಕ್ಷದ ವೈಫಲ್ಯ ಅಥವಾ ಸಫಲತೆಗಿಂತ ಪ್ರತಿಪಕ್ಷ ಸಮರ್ಥವಾಗಿದ್ದಾಗನಷ್ಟೇ ಸಮಾಜಕ್ಕೆ ಹೆಚ್ಚು ಲಾಭ ಆಗುವುದು. ಪ್ರತಿಪಕ್ಷ ನೀವು ಎಷ್ಟು ಸಮರ್ಥವಾಗಿರುತ್ತೆ ಅಷ್ಟು ಕೆಲಸಗಳು ನಡೆಯುವಂಥದ್ದು. ಈ ಸಾರ್ವಜನಿಕರಿರ್ಬೋದು, ಯಾರೇ ಇರ್ಬೋದು, ಯಾವುದೇ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿದಾಗ ನೀವು ಪ್ರಶ್ನೆ ಮಾಡಿದ್ದು ಸರಿ ಅಂತ ಒಪ್ಕೊಳ್ಳಿಕ್ಕೆ ಇಲ್ಲ, ಯಾರೂ ಒಪ್ಪೋದಿಲ್ಲ. ಆದರೆ ಅದರ ಪೂರ್ವದ ಕೆಲಸಗಳು ನಡೀತದೆ, ಪರಿಣಾಮ ಬೀರುತ್ತೆ. ತಕ್ಷಣ ಆಗದೆ ಹೋದರೂ ಯಾವುದೋ ಒಂದು ವಿಚಾರಕ್ಕೆ ಫೋಕಸ್ಡ್ ಆಗಿ ವಸ್ತುನಿಷ್ಠವಾಗಿ ನೀವು ಯಾವುದೋ ಒಂದು ವಿಚಾರವನ್ನು, ಸಮಸ್ಯೆಗಳನ್ನು, ಕಾರ್ಯಗಳನ್ನು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಅದಕ್ಕೆ ಪರಿಹಾರ ಇರುತ್ತೆ. ಆದರೆ ದುರುದ್ದೇಶ ಇಟ್ಟುಕೊಂಡು ಏನೊಂದು ಕೆಟ್ಟ ಮನಸ್ಥಿತಿ ಇಟ್ಟುಕೊಂಡು ನೀವೇನೋ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಪರಿಹಾರಗಳು ಇಲ್ಲಿ ಸಿಗೋಲ್ಲ. ಸಹಜವಾಗಿ ಉದ್ದೇಶಗಳು ಎಲ್ಲದರಲ್ಲೂ ಉದ್ದೇಶ ಇರ್ತದೆ. ಆ ಉದ್ದೇಶ ಒಳ್ಳೆ ಉದ್ದೇಶ ಇದ್ದರೆ 100% ಅದು ಬದಲಾವಣೆಗೆ ನಾಂದಿ ಆಗುತ್ತದೆ. ಮತ್ತೆ ಸುಜಯ್ ಪರವಲಿಗೆ ಬರ್ತೇನೆ. ಇದ್ದ ನಾಯಕತ್ವವನ್ನು, ಅವಕಾಶಗಳನ್ನ ಅವರು ಕೈ ಚೆಲ್ತಾ ಇದ್ದಾರೆ ಅನ್ನಿಸ್ತಾ? ಇಲ್ಲ, ನನಗೆ ಅನಿಸೋದು ಅವರಿಗೆ ವೈಯಕ್ತಿಕವಾಗಿ ನನ್ನ ಯೋಚನೆ ಪ್ರಕಾರ ಅವರು ವೈಯಕ್ತಿಕವಾಗಿ ಅವರ ವೈಯಕ್ತಿಕ ಕಾರಣಗಳಿಗಾಗಿ ಅವರು ಮಾಡ್ಕೊಂಡಿದ್ದು ವೈಯಕ್ತಿಕ ನೆಲೆಗಟ್ಟಲೆ ಸರಿ ಅಂತ ನನ್ನ ಪ್ರಕಾರ ಇದೆ. ವೈಯಕ್ತಿಕವಾಗಿ ಅವರಿಗೆ ಅದು ಆ ದಾರಿ ಅಲ್ಲದೆ ಅವರಿಗೆ ಬೇರೆ ದಾರಿ ಇರಲಿಲ್ಲ ನನ್ನ ಪ್ರಕಾರ. ಅವರಿಗೆ ಅವರು ಬೇರೆ ದಾರಿ ಹಿಡಿದಿದ್ರೆ ಹಾರ್ಡ್ ಕೋರ್ ಬಿಜೆಪಿ ಆಗಿ ಬಿಹೇವ್ ಮಾಡಿದ್ರೆ ನನಗೆ ಅವರಿಗೆ ವೈಯಕ್ತಿಕವಾಗಿ ಸಮಸ್ಯೆ ಆಗ್ತಿತ್ತು ಅಂತೇಳಿ ನನ್ನ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಅವರು ವೈಯಕ್ತಿಕ ನೆಲೆಗಟ್ಟಲ್ಲಿ ಆ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಅನಿಸ್ತದೆ. ಯಾಕೆಂದರೆ ನಾವು ಚುನಾವಣೆಗೆ ಮೊದಲೇ ಇನ್ನೊಂದು KG ಬೋಪಯ್ಯ ಅವರು, ನಾನು ಹೇಳಿದೆ, ಬಸವರಾಜ್ ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಅಲ್ಲಿಯ ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಚುನಾವಣೆಗಳು ಒಳ್ಳೆಯ ಪ್ರಮುಖ ಪಾತ್ರವನ್ನು ವಹಿಸಿದರು. ಈ KG ಬೋಪಯ್ಯನವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ವಿರಾಜಪೇಟೆ ಕ್ಷೇತ್ರಕ್ಕೆ ಹೋದ ನಂತರ, ಹೊಸ ವಿಧಾನಸಭಾ ಕ್ಷೇತ್ರ ಬಂದ ನಂತರ KG ಬೋಪಯ್ಯ ಹೋದಾಗ ಪ್ರಾರಂಭಿಕವಾಗಿ ಅವರೊಟ್ಟಿಗೆ ಚೆನ್ನಾಗಿ ಇದ್ದು ಒಟ್ಟಿಗೆ ಕೆಲಸ ಮಾಡಿದ್ರು. ಕೊನೆಗೆ ಅವರಿಗೆ ಸಂಬಂಧವೇ ಹಾಳಾಗೋಯಿತು. ಕೊನೆ ಚುನಾವಣೆಯಲ್ಲಿ ಅವರು ಪ್ರಚಾರದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಅವರು ಪ್ರತಿನಿಧಿಸುತ್ತಿರುವಂಥ ವಿರಾಜಪೇಟೆ ಕ್ಷೇತ್ರ ಬದಲು ಅವರು ಸಹೋದರ ಪ್ರತಿನಿಧಿಸುವಂಥ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಕುಶಾಲನಗರದಲ್ಲಿ ಪ್ರಚಾರ ಹೋದಾಗ ಸಾಕಷ್ಟು ಜನರು ಅವರಿಗೆ ಪ್ರಶ್ನೆ ಮಾಡಿದ್ದಾರೆ, ನೀವು ವಿರಾಜಪೇಟೆ ಕ್ಷೇತ್ರ ಬಿಟ್ಟು ಇಲ್ಲಿ ಯಾಕೆ ಬರ್ತಾ ಇದ್ದೀರಾ? ನೀವು ಅಲ್ಲಿಗೆ ವ್ಯತಿರಿತವಾಗಿ ಪರಿಣಾಮ ಮಾಡಿದ್ರೆ ನಾವು ಇಲ್ಲಿ ವ್ಯತಿರಿತವಾಗಿ ಬಿಹೇವ್ ಮಾಡಬೇಕು ಅಂತ ಹೇಳಿ ಒಂದು ಜನಾಂಗದವರು ಅವರಿಗೆ ಎಚ್ಚರಿಕೆ ಸಂದೇಶವನ್ನು ಸಹ ಕೊಡುವಂತಹ ಹಂತಕ್ಕೆ ಹೋಗಿತ್ತು. ಅವರು ಬಹುತೇಕ ಸಂದರ್ಭದಲ್ಲಿ ಚುನಾವಣೆ ಕಾಣಿಸ್ಕೊಂಡಿಲ್ಲ. ಅದು KG ಬೋಪೆ ಅವರ ಸೋಲಿನಲ್ಲೂ ಸಹ ಅದೊಂದು ನನಗೆ ಕಾರಣ ಅಂತ ಅನಿಸ್ತದೆ. ಯಾಕಂದರೆ ಸುಜಾ ಕುಶಲಪ್ಪ ಅವರು ಹಿಂದೆ ಹೇಗೆ ಬಸವರಾಜ್ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು, ವಿರಾಜಪೇಟೆ ಪುರಸಭೆಯ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಸಂದರ್ಭದಲ್ಲಿ ಇರ್ಬೋದು, ಅಥವಾ ವಿರಾಜಪೇಟೆ ಕ್ಷೇತ್ರದಲ್ಲಿ ನಡೆದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಚುನಾವಣೆಗಳಲ್ಲಿ ಹೇಗೆ ಸಕ್ರಿಯವಾಗಿ ಕೆಲಸ ಮಾಡುವ ರೀತಿಯಲ್ಲಿ ಕೆಲಸ ಮಾಡಿದರೆ 100% KG ಬೋಪಯ್ಯ ಅವರಿಗೆ ಸೋಲುವ ಚಾನ್ಸಸ್ಸೇ ಇರ್ತಿರ್ಲಿಲ್ಲ. ಅವರ ಶಕ್ತಿ ಸೇರಿದರೆ
ಅದಕ್ಕೆ ಅವರ ಸಂಬಂಧಗಳು ಹಾಳಾಗುವುದಕ್ಕೆ ಸುಜಯ್ ಕುಶಲಪ್ಪ ಒಬ್ಬರೇ ಹಾಳಾದ ನನಗೆ ಗೊತ್ತಿಲ್ಲ. ಅವರ ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಬೇರೆ ಬೇರೆ ಕಾರಣಗಳು ಏನಿರ್ಬೋದು ನಮಗೆ ಗೊತ್ತಿಲ್ಲ. ಅದು ಬಹಿರಂಗವಾಗಿ ಅವರು ಪಕ್ಷವಾಗಿ ಸೀರಿಯಸ್ ಆಗಿ ಕೆಲಸ ಮಾಡಿದರೆ 100% ಅವರು ಸೋಲುವಂಥ ಕೆಲಸಗಳು ಇರ್ತಾನೆ ಇರಲಿಲ್ಲ. ಹಾಗಾಗಿ ಈಗ ಅವರು ಅವರ ವೈಯಕ್ತಿಕ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಪಕ್ಷದ ಆಯ್ಕೆಗಿಂತ ವೈಯಕ್ತಿಕ ಹಿತಾಸಕ್ತಿಯನ್ನು ಅವ್ರು ಆಯ್ಕೆ ಮಾಡಿಕೊಂಡಾಗೆ ಕಾಣ್ತದೆ. ಈಗ ನೋಡಿ, ನಮಗೆ ಜಿಲ್ಲೆಯಲ್ಲಿ ಮಾತ್ರ ಪ್ರಶ್ನೆ ಮಾಡೋದಲ್ಲ, ಇಡೀ ಜಿಲ್ಲೆಯ ವಿಚಾರವನ್ನ ಶಾಸನ ಸಭೆಯೊಳಗೂ ಪ್ರಶ್ನೆ ಮಾಡೋದೇ, ಧ್ವನಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಅವರಿಗೆ ಅವಕಾಶಗಳು ತುಂಬ ಇತ್ತು. ಇಲ್ಲಿ ಹಲವಾರು ವಿಚಾರಗಳನ್ನ ಪ್ರಶ್ನೆ ಮಾಡಬೇಕು. ಈಗ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸ, ಪ್ರತಿಪಕ್ಷದವರಿಗೆ ಹೆಚ್ಚು ಅವಕಾಶಗಳು ಸಿಗುತ್ತೆ ಪ್ರಶ್ನೆ ಮಾಡೋದು. ಆಡಳಿತ ಪಕ್ಷದವರಿಗೆ ಹೇಳಕ್ಕಾಗೋಲ್ಲ. ಈಗ ರೂಲಿಂಗ್ ಪಾರ್ಟಿಯವರಿಗೆ, ಈಗ ಕಾಂಗ್ರೆಸ್ 2 MLAಗಳಿದ್ದಾರೆ, ಅವ್ರ ಪಕ್ಷದ ವಿರುದ್ಧವಾಗಿ ಹೋಗಿ ಶಾಸನಸಭೆ ಒಳಗೆ ಮಾಡೋಕ್ಕಾಗುತ್ತೆ. ಅವ್ರು ಕೆಲಸ ಮಾಡಿಸ್ಕೊಳ್ಳಿ, ಸಚಿವರನ್ನು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಅವರಿಗೆ ಮಾಡಿಕೊಂಡು ಅವ್ರು ಕೆಲಸ ಮಾಡ್ಕೊಳ್ಬೇಕು. ಪ್ರತಿಪಕ್ಷವಾಗಿ ನಿಮಗೆ ನಾಯಕತ್ವ ಬರದಂತೆ ಜಿಲ್ಲೆಯ ವಿಚಾರಗಳನ್ನು ಪ್ರತಿನಿಧಿಸುವ ಕೆಲಸಗಳನ್ನು ಮಾಡಬೇಕಾಗಿರೋದೇ ಪ್ರತಿಪಕ್ಷದವರ ಕೆಲಸ. ಶಾಸನ ಸಭೆಯೊಳಗೆ ಹಲವಾರು ವಿಚಾರಗಳನ್ನು ಗಮನ ಸೆಳೆಯುವಂಥ ಅವಕಾಶಗಳು ಸಹಜವಾಗಿತ್ತು. ಆನೆ ಮಾನವ ಸಂಘರ್ಷದ ಬಗ್ಗೆ ಪ್ರಶ್ನೆ ಮಾಡುವಂಥ ಅವಕಾಶಗಳಿತ್ತು, ಅಥವಾ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ನಮಗೆ ರಸ್ತೆ ಅಭಿವೃದ್ಧಿಗೆ ಇಲ್ಲಿ ಈಗ ಡಾಂಬರೀಕರಣನೋ ಗುಂಡಿ ಮುಚ್ಚುವಂಥದ್ದು ಈ ಕೆಲಸಗಳಿಗಿಂತ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಕಾಫಿ ಮೂಲಕ ವಿದೇಶಿ ವಿನಿಮಯ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರುವಂಥ ಒಂದು ಜಿಲ್ಲೆ, ಕೊಡಗಿನ ಜನತೆ ಪ್ರಮುಖವಾಗಿ ಕೇಳುವಂಥ ಒಳ್ಳೆ ರಸ್ತೆ, ಇಲ್ಲಿ ಒಳ್ಳೊಳ್ಳೆ ಗಾಡಿಗಳಿದೆ, ಎಲ್ಲ ಬ್ರ್ಯಾಂಡ್ ಕಾರುಗಳಿದೆ, ಆದರೆ ರಸ್ತೆ ಮಾತ್ರ ಆ ಬ್ರ್ಯಾಂಡಿಗೆ ಇಲ್ಲ. ಒಳ್ಳೆ ರಸ್ತೆ ಕೊಟ್ಟರೆ ಜನ ಹೆಚ್ಚು ಏನು ಕೇಳೋದಿಲ್ಲ. ನಿಮ್ಮ ಪ್ರಮುಖವಾಗಿ ಒಳ್ಳೆ ರಸ್ತೆ ಕೊಟ್ಟರೆ ಬಹುತೇಕ ಏನೂ ಕೇಳೋದಿಲ್ಲ, ಏನೇನೂ ಕೇಳೋದಿಲ್ಲ. ಬೇರೆ ರೀತಿಯಲ್ಲಿ ಬಹುತೇಕ ಜನ, ಒಂದು 50% ಜನರಿಗೆ ನೀವು ರಸ್ತೆ ಕೊಟ್ಟರೆ ಸಾಕು, ಇನ್ನೇನು ಬೇಡ, ಒಳ್ಳೆ ರಸ್ತೆ ಕೊಟ್ಟರೆ ಸಾಕು. ಕುಡಿಯೋ ನೀರನ್ನ ಅವರೇ ಮಾಡ್ಕೊಳ್ತಾರೆ, ಕರೆಂಟು ಅವರೇ ಮಾಡ್ಕೊಳ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಆಗಲಿಲ್ಲ ಕುಡಿಯೋ ನೀರಿನ, ಎಲ್ಲ ಅವರೇ ಮಾಡ್ಕೊಳ್ತಾರೆ. ಖರ್ಚು ಮಾಡಿ ಆದರೂ 50% ಜನ ಹೇಳಿದ್ರು. ಇನ್ನೊಂದು 50% ಜನಕ್ಕೆ ನಿಮಗೆ ಅನಿವಾರ್ಯ, ಅವರಿಗೆ ಆರ್ಥಿಕ ಶಕ್ತಿ ಇರಲಿಕ್ಕಿಲ್ಲ, ಆ ಕಾರಣಕ್ಕಾಗಿ ಅವ್ರು ಕೇಳ್ತಾರೆ. ಅದು ನ್ಯಾಯಬದ್ಧತೆ. ಒಂದು 50% ಜನರನ್ನ ಮಾಡುವುದು. ಆಗ ನಮ್ಮ ಶಾಸನ ಸಭೆಯೊಳಗೆ ಪ್ರತಿಪಕ್ಷದವರಾಗಿ ಸಮರ್ಥವಾಗಿ ಪ್ರಶ್ನೆ ಮಾಡ್ಬೋದು. ಒಂದು 1000 ಕೋಟಿ ಕೊಟ್ಟರೂ ರಸ್ತೆ ನಮಗೆ ಸಾಲದು ಅಂತ ಅನಿಸ್ತದೆ. ಇಡೀ ಕೊಡಗಿನ ರಸ್ತೆಗಳು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಒಂದು 1000 ಕೋಟಿ ಅನುದಾನ ಕೊಟ್ಟರು ನಮಗೆ ಅದು ಕೊರತೆನೆ ಅಂತ ಹೇಳೋ ಪರಿಸ್ಥಿತಿ ಇದೆ. ಒಳ್ಳೆ ರಸ್ತೆ ಆಗಬೇಕು ಅಂತ ಹೇಳಿದ್ರೆ ನೀವು ಅಂದ್ರೆ, ಅಥವಾ ಒಂದು ಬಹುಕಾಲ ಬಾಳುವಿಕೆ ಬರುವಂತ ರಸ್ತೆ ಮಾಡಬೇಕಂದ್ರೆ ಒಳ್ಳೆ ಹಣ ಬೇಕಾಗುತ್ತೆ. ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಯಾರಿತ್ತು? ಪ್ರತಿಪಕ್ಷವಾಗಿ ಬಿಜೆಪಿಯ ಜನಪ್ರತಿನಿಧಿ ಆಗಿರೋಂಥ ಸುಜಯ್ ಕುಶಲಪ್ಪ ಅವರಿಗೆ ಹೆಚ್ಚು ಜವಾಬ್ದಾರಿ. ಹಾಗಾಗಿ ಅದು ಫೋಕಸ್ಡ್ ಆಗಿ ಅವ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಅಷ್ಟೇ. ಬಹುಶಃ ಪಕ್ಷದವರು ಅವ್ರನ್ನ ಬಿಟ್ಟುಬಿಟ್ಬೇಕು. ಬಿಜೆಪಿಯವರೇ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಿಲ್ಲ. ಅವ್ರು ನಮ್ಮ ಪರ ಬರಲ್ಲ ಅಂತ ಹೇಳೋ ಭಾವನೆ ಬಹುತೇಕ ಅವರಲ್ಲೇ ಇದ್ದಾಗ ಕಾಣ್ತದೆ. ಇದ್ದಿದ್ರೆ ಅದು ಎಲ್ಲ ಸಾರ್ವತ್ರಿಕವಾಗಿ ಪ್ರಶ್ನೆ ಮಾಡೋರು. ಒಂದು ಯಾರೋ ಆಂತರಿಕವಾಗಿ ಬಿಜೆಪಿ ಮೀಟಿಂಗಲ್ಲಿ ಆದಾಗ ಈ ಪಕ್ಷ ವಿರೋಧ ಚಟುವಟಿಕೆ ಅದೆಲ್ಲ ವಿಚಾರ ಬಂದಾಗ ಒಬ್ಬರು ಲೀಡರ್ ಇರ್ತಾರೆ, ನೀವು ಮೊದಲು ಅದನ್ನು ಪಾಲನೆ ಮಾಡಿ, ನಮಗೆಂತ ಉಪದೇಶ ಕೊಡೋದು, ನಿಮ್ಮ ಸಹೋದರನಿಗೆ ಅದನ್ನು ಹೇಳಿ, ಅವ್ರು ಫಸ್ಟ್ ಕರೆಕ್ಟ್ ಆಗಿದ್ರೆ ಎಲ್ಲವೂ ಸರಿ ಆಗ್ತದೆ, ನಮಗೆಂತ ಹೇಳಕ್ಕಿರೋದ್ರಲ್ಲಿ ಜಗಳ ಆಯ್ತದೆ. ನನಗೆ ಯಾರೋ ಮೀಟಿಂಗಲ್ಲಿ ಇದ್ದವರು ಹೇಳಿದ್ರು, ಈ ನಮ್ಮಲ್ಲಿ ಜಗಳ ಆಗಿದೆ ಹೀಗೆ, ಅವು ಕಾಂಗ್ರೆಸ್ ಮುಖಂಡರು ಚೆನ್ನಾಗಿದ್ರೆ ನಮ್ಮ ಇಲ್ಲಿ ಪಕ್ಷ ವಿರೋಧ ಚಟುವಟಿಕೆ ನೀವು ಹೇಳ್ತೀರಿ, ಪಕ್ಷ ವಿರೋಧ ಮಾಡಬೇಕು, ಇನ್ನೊಂದು ಗುರ್ಸ್ಕೊಳ್ಬಾರ್ದು, ನಾವು ಪಕ್ಷಕ್ಕೆ ಬದ್ಧ ಇರಬೇಕು, ಸಿದ್ಧಾಂತಕ್ಕೆ ಬದ್ಧ ಇರಬೇಕು, ಇದನ್ನ ಹೇಳಬೇಕು ಅಂದ್ರೆ ನಮ್ಮ ನಾಯಕರುಗಳು ಸರಿ ಇರಬೇಕಲ್ಲ, ಕೇಳಕ್ಕಾಗಲ್ಲ ಅಂತ. ಈಗ ಬಹುತೇಕ ಈ ನಡವಳಿಕೆನೆ ಬಹುತೇಕ ಜನರಿಗೆ ಒಂದು ಮನ ಪರಿವರ್ತನೆ. ಈಗ ಸಾಕಷ್ಟು ಬಾರಿ ನಾನು ನೋಡಿದೆ ಈ ಗ್ರೂಪ್ಗಳಲ್ಲಿ ಚರ್ಚೆ ಮಾಡುವಾಗ, ನಾವು ಸಹಪಾಠಿಗಳಾಗಿ ವಿದ್ಯಾರ್ಥಿಗಳಾಗಿ ಒಟ್ಟಿಗೆ ಚೆನ್ನಾಗಿದ್ದೀವಿ, ಊರಿನವರಾಗಿ ತುಂಬ ಚೆನ್ನಾಗಿದ್ದೀವಿ, ಪಕ್ಷ ಚೇಂಜ್ ಆಗಿದ್ದ ಕಾರಣಕ್ಕೆ ಯುದ್ಧ ಮಾಡೋ ಪರಿಸ್ಥಿತಿ, ಪರಸ್ಪರ ಮುಖ ನೋಡದ ರೀತಿಯಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರು. ನನ್ನ ಸ್ನೇಹಿತರು ಸಹ ಹೇಳ್ತಾರೆ, ನಾವು ಈಗ ಸಹಪಾಠಿಗಳು ಸೇರಿದಾಗ ಸಹ ಪಕ್ಷದ ರಾಜ್ಯಕ್ಕೆ ಚರ್ಚೆ ಮಾಡೋದಿಲ್ಲ. ಅದರಲ್ಲೂ ಹೇಗೆಂದ್ರೆ ಬಹುತೇಕ ಜನ ಬಿಜೆಪಿ ಬೆಂಬಲಿಗರೇ ಇದ್ದಾರೆ. ಅವರು ಮೋದಿದು ಹೆಸರು ಹೇಳುವಂಗಿಲ್ಲ, ಅವ್ರು ರಾಹುಲ್ ಗಾಂಧಿಗೆ ಏನು ಬೇಕಾದ್ರೂ ಬೈಬೋದು. ಅದಕ್ಕೆ ನಮ್ಮಲ್ಲಿ ಇದ್ದೊಬ್ಬ ಕಾಂಗ್ರೆಸ್ ಅವರು ಹೇಳ್ತಾರೆ, ನಾನು ಇದ್ರ ವಿಷಯ ಇದ್ರೆ ನನಗೆಲ್ಲ ಸರಿ ಬೈತಾರೆ, ಅವ್ರು ನಮ್ಮ ನಾಯಕನಿಗೆ ಬೈದ್ರು ನನಗೆ ಬೇರೆ ದಾರಿ ಇಲ್ಲ, ರಾಜ್ಯಕ್ಕೆ ನಮ್ಮ ಸ್ನೇಹಿತರ ಹಾಳಾಗಬಾರ್ದು, ಅದಕ್ಕಾಗಿ ನಾನು ರಾಜ್ಯಕ್ಕೆ ಚರ್ಚೆ ಮಾಡೋದು, ಅವ್ರು ಏನು ಬೇಕಾದ್ರೂ ಬೈಕೊಳ್ಳಿ, ನನಗೇನು ಮಾಡೋಕ್ಕಾಗಲ್ಲ, ಇಲ್ಲಿ ಬೆಂಬಲವೂ ಇಲ್ಲ, ಬಹುತೇಕ ಆಚೆ ಕಡೆ ಇದ್ದಾರೆ. ಅದೇ ಥರ ವಾತಾವರಣ ಎಲ್ಲ ಕಡೆ ಇದೆ. ನಮಗೆ ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರಿಗೆ ನಾಯಕ, ಮೋದಿಯವರು ಹೇಗೆ ಬಿಜೆಪಿಗೆ ಹಿಂದುತ್ವ ನಾಯಕನೋ ಅದೇ ರೀತಿ ಅವರಿಗೂ ಕಾಂಗ್ರೆಸ್ ಅವರಿಗೆ ಅಷ್ಟೇ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರು ಮತದಾರರಿದ್ದಾರೆ, ಬೆಂಬಲಿಗರು, ಅವರಿಗೆ ನಾಯಕರುಗಳನ್ನ ಅವಹೇಳನ ಮಾಡುವಾಗ ನಾವು ನಿಮ್ಗೆ ಅನಿಸ್ಬೇಕು, ನಮ್ಮ ನಾಯಕರನ್ನ ಅವಹೇಳನ ಮಾಡುವಾಗ ಅವರಿಗೆ ಹೆಂಗೆ ಬೇಜಾರಾಗುತ್ತೆ ಅಂತ ಹೇಳೋದನ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಪರಸ್ಪರ ಆ ಭಾವನೆಗಳಿಲ್ಲ. ಸಾರಸಗಟ ಹೇಳೋ, ಈಗ ರಾಹುಲ್ ಗಾಂಧಿ ಅವರನ್ನ ತೀವ್ರ ಕನಿಷ್ಠವಾಗಿ ಅವಹೇಳನ ಮಾಡೋದು, ಅವರಷ್ಟು ಟಿಪ್ಪಣಿಗೆ ಸಾಮಾಜಿಕ ಜಾಲತಾಣದಲ್ಲಿ ಒಳಗಾದವರು ಬೇರೊಬ್ಬರು ರಾಜಕೀಯ ನಾಯಕರು ಇರಲಿಕ್ಕಿಲ್ಲ ಅವರಷ್ಟು. ಆದರೆ ಇವತ್ತು ಶಾಸನಬದ್ಧವಾಗಿ ಇವತ್ತು ಲೋಕಸಭೆ ಪ್ರತಿಪಕ್ಷ ನಾಯಕರು, ಅಧಿಕೃತ ಪ್ರತಿಪಕ್ಷ ನಾಯಕರು ಅವರು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಹೇಗೆ ಮಹತ್ವ ಇದೆ ಅದೇ ರೀತಿ ಪ್ರತಿಪಕ್ಷ ನಾಯಕರಿಗೂ ಅಷ್ಟೇ ಮಾನ್ಯತೆಯನ್ನು ನಮ್ಮ ಸಂವಿಧಾನದೊಳಗೆ ಕೊಟ್ಟಿದೆ. ಆದರೆ ಅವರನ್ನೇ ಲೆಕ್ಕಕ್ಕಿಲ್ಲದೆ ಬೈತಾರೆ. ಇಲ್ಲಿ ಮೋದಿಯವರ ಬಗ್ಗೆ ಒಂದು ಸಣ್ಣ ಎತ್ತುವಂಗಿಲ್ಲ, ಪ್ರಶ್ನೆ ಮಾಡುವಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ಹೋಯ್ತು ಕತೆ, ಎಲ್ಲ ಸಾರ್ವಜನಿಕವಾಗಿ ಮುಗಿ ಬೀಳುವ ಕೆಲಸಗಳು ಮಾಡ್ತಾರೆ. ಅಂದರೆ ನಾಯಕರುಗಳನ್ನ ಅಷ್ಟು ಮಟ್ಟಕ್ಕೆ ಹೋಗ್ತಾರೆ. ಅಂದರೆ ಅದನ್ನು ಇನ್ನೂ ಆ ತೀವ್ರತೆಗಳು ಹೋಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಇತ್ತೀಚಿನ ಎಲ್ಲ ವಿದ್ಯಮಾನಗಳನ್ನು ಎಲ್ಲರೂ ಗಮನಿಸ್ತಾರೆ. ಈ ಎಲ್ಲರಿಗೂ ಪರಸ್ಪರ ನಾಯಕರುಗಳು ಹೇಗಿದ್ದಾರೆ, ನಮ್ಮ ಜನಪ್ರತಿನಿಧಿಗಳು ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲರನ್ನ ಅರ್ಥಕೊಂಡು ಬಂದು ಬಹುತೇಕ ಜನ ಹೇಗೆ ನಮಗೆ ಯಾಕೆ ಅಂತ ಹೇಳೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ.
ನಮಗೆ ಯಾಕೆ ಇದು ಉಸಾಬರಿ, ಯಾರು ಏನೋ ಮಾಡ್ಕೊಳ್ಳಿ, ಮಾತಾಡಕ್ಕೆ ಭಯಪಡುವಂಥವ್ರು ಸಹ ನಾನು ಗಮನಿಸಿದ್ದೇನೆ. ತುಂಬ ಜನ ಯಾಕೆ ಬೇಕು ನಮಗೆ ಉಸಾಬರಿ, ಅವರವರೇ ಟೈಪ್ ಮಾಡ್ಕೊಳ್ತಾರೆ, ನಾವು ಯಾಕೆ ಟಾರ್ಗೆಟ್ ಆಗೋದು, ನಾವು ಯಾಕೆ ನಾಳೆ ನಮ್ಮ ತೊಂದರೆಗೆ ಒಳಗಾಗೋದು, ನಮಗೂ ಸಂಸಾರ ಇದೆ, ಮಕ್ಕಳು ಮರಿ ಇದೆ, ನಮ್ಮ ಬದುಕು ನಡೆದ್ರೆ ಸಾಕು ಅಂತ ಹೇಳುವ ಮನಸ್ಥಿತಿಗೂ ಸಾಕಷ್ಟು ಜನ ಬರ್ತಾ ಇರೋದು. ಈಗ ನಾವು ಕಳೆದ ವಾರ ಚರ್ಚೆ ಮಾಡ್ತಿರೋ ಈ ವಿದ್ಯಮಾನಗಳು ಸಹ ಮತ್ತಷ್ಟು ಅದು ಅವರಿಗೆ ಕಣ್ಣು ತೆರೆಸುವಂಥ ಪ್ರಯತ್ನಗಳು ಅಂತ ಅನಿಸ್ಬೋದು ಅಂತ ಅನಿಸ್ತದೆ. ಇದು ಸುಜಯಕುಶಾಲಪ್ಪ ಅವರು ಒಂದು ವೇಳೆ ಸಂಪೂರ್ಣವಾಗಿ ಪಕ್ಷದ ಪರ ತೊಡಗಿಸಿಕೊಂಡಿದ್ದಿದ್ರೆ ಪಕ್ಷದಲ್ಲೇ ಏನಾದರೂ ಮುಂದಕ್ಕೆ ಅವಕಾಶಗಳು ಸಿಗ್ತಾ ಇತ್ತು ಅವರಿಗೆ. ಯಾಕೆಂತಂದ್ರೆ ಇದ್ದಂಥ ಅವಕಾಶ ಸರಿಯಾಗಿ ಬಳಸ್ಕೊಂಡು ಬೇರೆ ಯಾರು ಇರಲಿಲ್ಲ ಇಲ್ಲಿ. ಒಂದು ಮುಂಚೂಣಿ ನಾಯಕನಾಗಿ ರೂಪುಗೊಂಡಿದ್ದಿದ್ರೆ ಎಲ್ಲವನ್ನು ಬಳಸ್ಕೊಂಡು ಹೋರಾಟದ ಹಾದಿಯಲ್ಲಿ ಅಥವಾ ಬೇರೆ ಸಮರ್ಥ ಪ್ರತಿಪಕ್ಷ ನಾಯಕನಾಗಿ ಜಿಲ್ಲೆಯಲ್ಲಿ ರೂಪುಗೊಳ್ತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ನಿಂತಿದ್ದಿದ್ರೆ ಮುಂದಕ್ಕೆ ಅವಕಾಶಗಳು ಹೇಗಿರ್ತಿತ್ತು ಅವರಿಗೆ ಪಕ್ಷದಲ್ಲಿ? ಅಲ್ಲ, 100% ಅವರಿಗೆ ಅವರ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳನ್ನು ಗಮನ ಸೆಳೆಯುವ ರೀತಿಯಲ್ಲಿ ಶಾಸನ ಸಭೆಗಳಲ್ಲಿ ಮಾತಾಡಿದರೆ, ಒಂದು ವಿಷಯವನ್ನ ಪ್ರಸ್ತಾಪ ಮಾಡೋದು, ಗಂಭೀರವಾಗಿ ಪ್ರಸ್ತಾಪ ಮಾಡೋದು, ತಮ್ಮ ದಾಖಲೆ ಸಮೇತ ಮಾತಾಡೋದು, ವಿಚಾರಗಳನ್ನು ಮಾತಾಡುವಂಥ ಕೆಲಸಗಳನ್ನು ಮಾಡಿದರೆ ಸಹಜವಾಗಿ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಅವಕಾಶಗಳಿತ್ತು. ಅದರೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮೂಲಕ ಕಷ್ಟಕಾಲದಲ್ಲಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈಗ ಇವತ್ತು ಮನಸ್ಸು ಮಾಡಿ ಅವರು ಇಳಿದ್ರೆ 100% ಅದಕ್ಕೆ ಅದೇ ರಾಜ್ಯಕ್ಕೆ ಚತುರತೆ ಇದೆ, ಜನ ಸೇರಿಸುವಂಥ ಶಕ್ತಿ ಇದೆ. ಇಡೀ ಜಿಲ್ಲೆಯಾದ್ಯಂತ ಸಂಚರಿಸಿದರೆ ಅವರು ಆ ರಾಜ್ಯಕ್ಕೆ ಶಕ್ತಿ ಅವರೊಳಗೆ ಇದ್ದೇ ಇದೆ, ಇಲ್ಲ ಅಂತಲ್ಲ. ಅವರವರ ಅದುಮಿಟ್ಟಿದ್ದಾರೆ, ಅದನ್ನ ನ್ಯೂಟ್ರಲ್ ಮಾಡಿದ್ದಾರೆ, ಮೌನ ವಹಿಸಿದ್ದಾರೆ. ಬಿಟ್ಟರೆ ಪಕ್ಷದ ವ್ಯವಸ್ಥೆ ಒಳಗೆ ಸಾಮರ್ಥ್ಯ ಇದೆ, 100% ಅವ್ರ ಸಾಮರ್ಥ್ಯ. ಅವ್ರು ಮನಸ್ಸು ಮಾಡಿ ಹಿಡಿದ್ರೆ 100% ಜನ ಸೇರಿಸುವಂತ ಶಕ್ತಿ ಅವ್ರ ಹಿಂದೆ ಆ ತರ ಇತ್ತು. ಫಿಲಂ ಶೈಲಲ್ಲಿ ನನ್ನ ಅಬ್ಸರ್ವ್ ಮಾಡಿದಾಗ ಅವರೊಂದು ಸುತ್ತಮುತ್ತ ಒಂದಷ್ಟು ಜನ ಬರೋದು, ಗಾಂಭೀರ್ಯತೆ, ಒಂದು ಅವರ ನೋಡೋಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಜನ ಹಂಗೆ ಸೇರ್ತಾ ಇದ್ರು. ಆ ತರ ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಅದನ್ನ ಆಳ್ವಿಕೆ ನಡೆಸಿದ್ದಾರೆ ಒಂದು ಕಾಲಘಟ್ಟದಲ್ಲಿ. ಅದನ್ನು ಅವರೇ ಸಲೆಂಡರ್ ಮಾಡ್ಕೊಂಡಿದ್ದಾರೆ. ಬಿಟ್ಟರೆ ಬೇರೆ ಏನೂ ಇಲ್ಲ. 100% ಅವರಿಗೆ ಗಮನ ಸೆಳೆಯುವಂಥ ಅವಕಾಶಗಳಿತ್ತು. ಬೈ ಚಾನ್ಸ್ ಗೊತ್ತಿಲ್ಲ, ಬೈ ಆಪರೇಷನ್ ಕಮಲನೋ ಇನ್ನೇನೋ ಆಗಿ ಸರ್ಕಾರ ಪತನವಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಇಲ್ಲಿ ಬಿಜೆಪಿ ಮತ್ತೆ ಬಂದಿಟ್ಕೊಳ್ಳಿ, ಇಲ್ಲಿ ಸಹಜವಾಗಿ ಕೊಡಗಿನಿಂದ ಮೂಲದಿಂದ ಒಬ್ಬರೇ ಇರ್ತಾರೆ, ಕೊಡವ ಸಮುದಾಯದವರು ಇದ್ದಾರೆ, ಸಹಜವಾಗಿ ಸಚಿವರಾದರೂ ಅಚ್ಚರಿ ಇಲ್ಲ. ಆದರೆ ನಾಳೆ ಇವತ್ತಿನ ಆಪರೇಷನ್ ಅಥವಾ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಆದಂಥ ವಾತಾವರಣ ಬಂತಿಟ್ಕೊಳ್ಳಿ, ಇವ್ರನ್ನ ಸಚಿವರು ಮಾಡೋದಕ್ಕೆ ಯಾರಾದರೂ ಬಿಡ್ತಾರಾ? ಸಹಜವಾಗಿ ಒಪ್ಪಿಗೆ ಆಗುತ್ತಾ? ಯಾಕಾಗಿ ಮಾಡಬೇಕು? ಪ್ರಶ್ನೆಗಳು ಸಾಕು ಚಾನ್ಸಸ್ ಇರಲ್ಲ. ಮುಖಂಡರು ಸಹ ಪರಿಗಣನೆ ಮಾಡೋಕ್ಕೆ ಹೋಗಲ್ಲ. ಅಂದರೆ 100% ಅವರಿಗೂ ಸಹ ದೊಡ್ಡ ಮಟ್ಟದ ಒಂದು ಹೆಸರನ್ನು ಮೂಡಿಸುವಂಥ, ಚಾಪು ಮೂಡಿಸುವಂಥ ಎಲ್ಲ ಅವಕಾಶಗಳಿತ್ತು. ರಾಜಕೀಯವಾಗಿ ಅವರು ಯೋಚನೆ ಮಾಡಿದರೆ, ವೈಯಕ್ತಿಕವಾಗಿ ಯೋಚನೆ ಮಾಡೋ ಬದಲು ರಾಜಕೀಯವಾಗಿ ಯೋಚನೆ ಮಾಡಿದರೆ 100% ಅವರು ಬಿಜೆಪಿಯಲ್ಲಿ ಮತ್ತೆ ಇನ್ನೊಂದು ಸ್ಥಾನ, ಇನ್ನೊಂದು ಹಂತಕ್ಕೆ ಅವರು ಏರುವಂಥ ಅವಕಾಶಗಳು ಸಹಜವಾಗಿತ್ತು. ರಾಜ್ಯ ಮಟ್ಟದಲ್ಲೂ ಕೂಡ ಮುಂದಕ್ಕೆ ಸ್ಥಾನಮಾನ, ಸರ್ಕಾರದಲ್ಲದಿದ್ರು ಕೂಡ ಪಕ್ಷದಲ್ಲೂ ಬೇರೆ ಸ್ಥಾನಮಾನ ಗಳಿಸಿಕೊಳ್ಳುವಂಥ ಅವಕಾಶವನ್ನು. ಇನ್ನೊಂದು ನೋಡಿ, ಈ ಸಹಜವಾಗಿ ಅವರು MLC ಇದ್ದಾರೆ, ಸಹಜವಾಗಿ ಕೆಲಸ ಮಾಡ್ತಿರ್ತಾರೆ, ಇಟ್ಕೊಳ್ಳಿ, ಒಳ್ಳೆ ಕೆಲಸ ಮಾಡಿ ಪಕ್ಷದಲ್ಲಿ ಪ್ರಭಾವಿಯಾಗಿದ್ದರೆ ಮುಂದಿನ ಚುನಾವಣೆಯಲ್ಲಿ ಆ ಸ್ಥಳೀಯ ಸಂಸ್ಥೆಗೆ ಯಾರೂ ಪ್ರಯತ್ನ ಪಡೋದಿಲ್ಲ. ಎಷ್ಟೋ ಜನ ಇವತ್ತು ವಿಧಾನ ಪರಿಷತ್ತಿಗೆ ಟ್ರೈ ಮಾಡ್ತಿದ್ದಾರೆ, ಮುಂದಿನ ವಿಧಾನ ಪರಿಷತ್ತಿಗೆ ನಾನು, ಯಾಕೆಂದರೆ ಅವ್ರ ಪಕ್ಷದ ಒಳಗಿನೂ ಸಾರ್ವಜನಿಕವಾಗಿ ಏನಾಗಿದೆ, ಮುಂದೆ ಅವರಿಗೆ ಪಕ್ಷದಲ್ಲಿ ಅವಕಾಶ ಇರಲಿಕ್ಕಿಲ್ಲ ಅಂತ ಹೇಳೋ ಭಾವನೆ ಬಹುತೇಕ ಜನರಿಗಿದ್ದಾರೆ. ಹಾಗಾಗಿ ನಾನು ವಿಧಾನ ಪರಿಷತ್ ಸದಸ್ಯ, ನಾನು ವಿಧಾನ ಪರಿಷತ್ನಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿರುವವರು, ಬೆಂಗಳೂರು ಮೂಲದವರು, ಕೊಡಗಿನ ಮೂಲದವರು, ಬೆಂಗಳೂರಲ್ಲಿ ಇರುವವರು ಎಲ್ಲರೂ ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿ ಒಳಗೂ ಚರ್ಚೆ ಮಾಡ್ತಾರೆ, ಅವರು ಇವರು ಅಂತ ಹೇಳಿ ಪರಿಚಯ ಸ್ಟಾರ್ಟ್ ಆಗಿದೆ. ಯಾಕೆ ಈ ಚರ್ಚೆ ಬರ್ತದೆ? ಸೋತ ಸ್ಥಾನ ಅಂದರೆ ಬಿಜೆಪಿಯ ಇದು ಕಾಂಗ್ರೆಸ್ ಸ್ಥಾನ ಆಗಿದ್ರೆ, ಕಾಂಗ್ರೆಸ್ ಗೆದ್ದಿದ್ರೆ ಆಗ ಬಿಜೆಪಿಯವರು ಯಾರು ಟ್ರೈ ಮಾಡೋದು ಅರ್ಥ ಇದೆ. ಬಿಜೆಪಿದೇ MLC ಇದ್ದಾರೆ, ಆ ಸ್ಥಾನಕ್ಕೆ ಈಗಲೇ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಪಕ್ಷದೊಳಗಿನ ಎಷ್ಟು ನಿಯಂತ್ರಣವಾಗಿ ಇದ್ದಾರೆ ಅಥವಾ ಅವ್ರ ಬಗ್ಗೆ ಪಕ್ಷದಲ್ಲಿ ಯಾವ ನಿಲುವು ಇದೆ ಅಂತ ಹೇಳೋದನ್ನ. ಜೊತೆಗೆ ಸುಜಯಕುಶಾಲಪ್ಪ ಹೇಗೆ ಮುಂದುವರೆದ್ರೆ ಒಳ್ಳೇದು ಅನ್ನೋದು ಮನಸ್ಥಿತಿಯಲ್ಲಿ ಇರೋರು ಕೂಡ ಇದ್ದಾರೆ. ನನಗೆ ಟಿಕೆಟ್ ಸಿಗುತ್ತೆ, ನಾನು ಗೆಲ್ಬಹುದು, ನನಗೆ ಲೆಕ್ಕಾಚಾರ ಇದೆ, ನನಗೆ ಮತದಾರ ಇದೆ ಅಂತ ಹೇಳೋದು. ಇನ್ನೂ ಸಹ ನೋಡಿ, ಈಗ ಗ್ರಾಮ ಪಂಚಾಯತ್ ಚುನಾವಣೆ ನಡೀತಿದ್ದಾರೆ, ಅದಕ್ಕೆ ಯಾರು ಚರ್ಚೆ ಮಾಡ್ತಾ ಇದ್ರು, ನೆಕ್ಸ್ಟ್ ಬಿಜೆಪಿಯಲ್ಲಿ ನಿಲ್ಲುವಂತ ಇವ್ರನ್ನ ಬಿಟ್ಟಿದ್ದಾರೆ ಆಲ್ರೆಡಿ ಮನಸ್ಸಲ್ಲಿ. ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅವ್ರದ್ದು ಏನು ಲೆಕ್ಕಾಚಾರ ಇದೋ ಅದು ಬೇರೆ. ಈ ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ, ಅವರೇ ಪ್ರಮುಖ ಮತದಾರರು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ, ಅವರೇ ಮತದಾರರು. ಅವರ ಗೆಲುವಿಗೆ ನಾವು ಪ್ರಮುಖ ಪಾತ್ರ ವಹಿಸಿದರೆ, ಅಭ್ಯರ್ಥಿ ಪ್ರಮುಖ ಪಾತ್ರ ವಹಿಸಿದರೆ ಸಹಜವಾಗಿ 50% ಅವರ ವಿಶ್ವಾಸ ತೆಗೆದುಕೊಂಡಾಗೆ 1400 ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕು 1500, 1500, 1600 ಒಳಗಿನ ಮತದಾರ ಏನಿದ್ರೆ ಅವರೆಲ್ಲರನ್ನೂ ಈಗಲೇ ನಾವು ಗಮನ ಸೆಳೆದುಕೊಳ್ಳೋಕೆ, ಅವ್ರನ್ನ ಆತ್ಮೀಯ ಆಗೋದಕ್ಕೆ, ಅವರೊಟ್ಟಿಗೆ ಸಂಬಂಧ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ಚುನಾವಣೆ ಸಂದರ್ಭದಲ್ಲಿ ನಾವು ಅವರನ್ನ ಗೆಲುವಿಗೆ ಪ್ರಯತ್ನಿಸಬೇಕು ಅಂತ ಹೇಳುವ ಚರ್ಚೆಗಳು ಸಹ ನಡೀತಿದೆ. ಅವರು ಆ ಸಿದ್ಧತೆ ಆರ್ಥಿಕ ಸಂಪನ್ಮೂಲ ಕೊಡುವಂಥದ್ದು, ಅವರ ಪರವಾಗಿ ಕ್ಯಾನ್ವಾಸಿಗೆ ಹೋಗೋದು, ಅವ್ರನ್ನ ಭೇಟಿ ಮಾಡುವಂಥದ್ದು, ಈ ಮೂಲಕ ಪಕ್ಷ ನಮ್ಮ ಗೆಲುವಿಗೆ, ಮುಂದಿನ ಗೆಲುವಿಗೆ ಏನು ಮಾಡ್ಬೋದು ಅಂತ ಹೇಳೋ ಪ್ಲಾನ್ಗಳು ನಡೀತಾ ಇದೆ. ಆ ಪ್ಲಾನ್ಗಳು ನಡೀತಿದೆ ಅಂತ ಹೇಳಿದ್ರೆ ಇವ್ರನ್ನ ಎಷ್ಟು ಗಂಭೀರವಾಗಿ ಪಕ್ಷಗಳು ತೆಗೆದುಕೊಂಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ಇವರು ನಿಜವಾಗ್ಲೂ ಹಿಂದಿನ ಶಕ್ತಿಯಾಗಿದ್ರೆ ಯಾರು ಯೋಚನೆ ಮಾಡ್ತಾನೆ ಇರಲಿಲ್ಲ, ಸಹಜವಾಗಿ ಯಾರು ಯೋಚನೆ ಮಾಡ್ತಾ ಇರಲಿಲ್ಲ. ಯಾಕೆ ಬೇಕು ಅವರೇನಿರ್ತಾರೆ, ನಾವು ಯಾಕೆ ಆ ಸ್ಥಾನಕ್ಕೆ ಫೋಕಸ್ ಮಾಡಬೇಕು ಅಥವಾ ಗಮನ ಹರಿಸಬೇಕು ಅಂತ ಹೇಳೋದನ್ನ ಸಹಜವಾಗಿ ಯೋಚನೆ ಮಾಡ್ತಾರೆ. ಕಾಲ ಮಿಂಚಿಲ್ಲ, ಅವಕಾಶ ಇನ್ನೂ ಕೂಡ ಇದೆ. ಮುಂದಿನ ಅವಧಿಯಲ್ಲಿ, ಮುಂದಿನ ಚುನಾವಣೆಗೆ ಸಂದರ್ಭದಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನ ಈಗಲೇ ಮಾಡ್ಕೊಂಡ್ರೆ ಸುಜಯಕುಶಾಲಪ್ಪ ಅವರಿಗೆ ಮತ್ತೆ ಪುಟಿದೇಳುವಂಥ ಅವಕಾಶ ಇದೆ. ಬಳಸ್ಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಂತ ವಿಚಾರ. ಅದೇ ಅವರು ವೈಯಕ್ತಿಕ ವಿಚಾರವನ್ನು ತೆಗೆದುಕೊಳ್ತಾರ, ರಾಜಕೀಯ ವಿಚಾರ ತೆಗೆದುಕೊಳ್ತಾರ ಅಂತ ಹೇಳಿದ್ರ ಮೇಲೆ ಉದ್ಯಮ ರಾಜಕೀಯ. ಹೌದು, ಅದಕ್ಕೆಂದ್ರೆ ನನಗನ್ಸೋದು ಅದು ಅಷ್ಟೇನು ಈಸಿ ಇಲ್ಲ. ಯಾಕೆಂದ್ರೆ ತುಂಬಾ ಮುಂದೆ ಹಾದು ಬಂದಾಗಿದೆ.
ಹಿಂದೆ ಹೋಗೋಕ್ಕೂ ಆಗೋಲ್ಲ, ಮುಂದೆ ಹೋಗೋಕ್ಕೂ ಅವರು ಆಯ್ಕೆ ಮಾಡ್ಕೊಂಡು ಆಯ್ಕೆನೇ ಅವ್ರು ಮುಂದುವರಿತಾರೆ ಬಹುಶಃ ನನಗೆ ಅನ್ಸ್ಕೊಳ್ಳಿ. ಯಾಕಂದ್ರೆ ರಾಜಕೀಯವಾಗಿ ಅವ್ರ ನಿರ್ಧಾರವನ್ನು ದಿಢೀರ್ ಬದಲಾಯಿಸಿ ಇನ್ನೇನೋ ಮಾಡ್ಕೊಂಡು ಹೋಗ್ತಾರೆ, ಅಂಥ ಬದಲಾವಣೆ ಮನಸ್ಸು ಮಾಡ್ತಾರೆ ಅಂತ ಹೇಳುವ ಸಾಧ್ಯತೆಗಳು ತೀರಾ ವಿರಳ ಅಂತ ಅನಿಸ್ತದೆ. ಅದು ಮುಂದುವರೆದು ಮಾತಾಡೋದಾದರೆ ಅನೇಕರು ಹೇಳ್ತಾ ಇರ್ತಾರೆ, ನಾವು ಪಕ್ಷ ಇಬ್ಬರು ಶಾಸಕರು ಸೋತಿರ್ಬೋದು, ಆದರೆ ಕಾರ್ಯಕರ್ತ ಬದುಕಿದ್ದಾನೆ, ಸತ್ತಿಲ್ಲ, ಮುಂದಕ್ಕೂ ಕೂಡ ನಮಗೆ ಅವಕಾಶಗಳಿದ್ದಾವೆ ಅಂತ. ಆದರೆ ಅವಕಾಶಗಳು ಕಾರ್ಯಕರ್ತ ಚರ್ಚೆ ಮಾಡಿದ ಮಟ್ಟಿಗೆ ಆಗೋದಿಲ್ಲ. ಒಬ್ಬ ಸಮರ್ಥ ನಾಯಕತ್ವ ಅನ್ನೋದು ಬೇಕಾಗುತ್ತೆ. ನಾವು ಕಳೆದ ವಾರ ಚರ್ಚೆ ಮಾಡಿದ್ವಿ ಬೇರೆ ಬೇರೆ ವಿಚಾರವನ್ನು. ಇದಕ್ಕೆ ಈ ಗಂಟೆ ಕಟ್ಟುವನು ಯಾರಿದ್ದಾರೆ? ಬಹುಶಃ ನನಗನ್ಸೋದು ಅಂದರೆ BJP ರಾಜ್ಯ ಮಟ್ಟದಲ್ಲೇ ಅದಕ್ಕೊಂದು ಕ್ಲಾರಿಟಿ ಇದ್ದಾಗಿಲ್ಲ. ಯಾಕೆಂದರೆ ವಿಜೇಂದ್ರ ಅವರು ಯಡಿಯೂರಪ್ಪರವರ ಪುತ್ರ ಅಂತ ಹೇಳೋ ಮಾನದಂಡದಲ್ಲಿ ಅವರು ಅಥವಾ ಯಡಿಯೂರಪ್ಪರವರ ಬೇಡಿಕೆ ಆಧಾರದಲ್ಲಿ BJP ರಾಜ್ಯಾಧ್ಯಕ್ಷವನ್ನ ಸ್ಥಾನವನ್ನು ಅಲಂಕರಿಸಿದರು. ಯತ್ನಾಳ್ ಮತ್ತು ಅವರ ಬಳಗದವರು ನಿರಂತರವಾಗಿ ಇವರನ್ನ ವಿರೋಧ ಮಾಡ್ತಾ ಬಂದರು. ಯತ್ನಾಳ್ ಅವರನ್ನ ಆ ಕಾರಣಕ್ಕಾಗಿಯೇ ಪಕ್ಷ ವಿರೋಧ ಚಟುವಟಿಕೆ ಆದ ಕಾರಣ ಪಕ್ಷದಿಂದ ಹೊರಗೆ ಹಾಕಿರೋದು. ಆದರೆ ಅವರ ಬಳಗದವರು ಸೈಲೆಂಟ್ ಆಗಿ ಒಂದಿಷ್ಟು ಜನ ಇನ್ನೂ ಸಹ ಅದೇ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಇರ್ಬೋದು. ಇವನ್ ಯತ್ನಾಳ್ ಇವಾಗೂ ಸಹ BJP ಅಂತ ಹೇಳೋ ಮನಸ್ಥಿತಿಯಲ್ಲೇ ಅವರು ಕಾರ್ಯಚಟುವಟಿಕೆ ಎಲ್ಲವೂ ಅವರು ಕೇಂದ್ರ ನಾಯಕರನ್ನ ಬೈಯೋದಾಗ್ಲಿ, BJPಯನ್ನು ಬೈಯೋದಾಗ್ಲಿ ಅದೇನು ಮಾಡ್ತಿಲ್ಲ. ಇಲ್ಲಿ ಮಾತ್ರ ಫ್ಯಾಮಿಲಿ ರಾಜಕಾರಣ ಯಡಿಯೂರಪ್ಪ ಅವ್ರನ್ನ ಮತ್ತು ಅವರ ಮಗನನ್ನ ಬೈತಾರೆ. ಅದು ಯಡಿಯೂರಪ್ಪ ಅವ್ರನ್ನೇ ಹೆಚ್ಚು ಟಾರ್ಗೆಟ್ ಮಾಡಿ ಬೈತಿದ್ದಾರೆ ಬಿಟ್ಟರೆ ಆ ಪಕ್ಷನೂ ಸಹ ವಿಜೇಂದ್ರನೂ ಅಷ್ಟೇ ಈಗ ಶಾಸನಸಭೆ ಒಳಗೆ ಅಧಿವೇಶನ ನಡೆಯುವಾಗ ಸಹ ಅವರು ಸಹ ಶಾಸಕರಾಗಿ ಕಾಣಿಸ್ಕೊಳ್ಳಿಲ್ಲ, ಹೆಚ್ಚು ಸಮಯ ಕಾಣಿಸ್ಕೊಳ್ಳಿಲ್ಲ. ಸರ್ಕಾರನ ಇಕ್ಕಟ್ಟಿಸಿ ಸುನಿಲ್ ಕುಮಾರ್ ಅವರು ಹೆಚ್ಚು ಪರಿಣಾಮಕಾರಿ ಅವರೇ ಸುನಿಲ್ ಕುಮಾರೇ ಗಮನ ಸೆಳೆಯುವ ರೀತಿಯಲ್ಲಿ ಮಾತಾಡಿದ್ರು, ಒಂದು ಸೀರಿಯಸ್ ಆಗಿ ಮಾತಾಡ್ತಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಆದರೆ ಆ ಪಕ್ಷವನ್ನು ಇಡೀ ಒಂದು ಸ್ಫೂರ್ತಿ ತುಂಬುವ ರೀತಿಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಈಗ ಯಡಿಯೂರಪ್ಪರವರೆಲ್ಲ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯ ಪ್ರವಾಸ ಮಾಡೋದು, ಪಕ್ಷ ಸಂಘಟನೆ ಮಾಡೋದು, ಈಗ ಪಕ್ಷಕ್ಕೆ ಕಾರ್ಯಕರ್ತನ ಹಿಡಿದಿಟ್ಟುಕೊಳ್ಳುವ ಅಥವಾ ಕಾರ್ಯಕರ್ತರಲ್ಲಿ ವಿಶ್ವಾಸ ತುಂಬುವ ನಾಯಕತ್ವದ ಅವಶ್ಯಕತೆ ರಾಜ್ಯ ಮಟ್ಟದಲ್ಲೂ ಇದೆ. ಈ ಜಿಲ್ಲೆ ಮಟ್ಟ ಸೊರಗಿ ಹೋಗಿರೋದಕ್ಕೆ ರಾಜ್ಯ ಮಟ್ಟದ ವೈಫಲ್ಯನೂ ಸಹ ಅದು ಒಂದು ಕಾರಣ. ಆ ಚಾರ್ಮ್ಗಳಿಲ್ಲ ಇವತ್ತು. ಈಗ ಮೊದಲೆಲ್ಲ ಯಾವುದಾದ್ರು ಒಬ್ಬ ಲೀಡರ್ ಬರ್ತಾರೆ ಅಂತ ಹೇಳಿದ್ರೆ ಒಂದು ಚಾರ್ಮ್, ಉತ್ಸಾಹ. ಈಗ ರಾಜ್ಯ ಮಟ್ಟದಿಂದ ಇವತ್ತು ಬಹುಶಃ ಯಡಿಯೂರಪ್ಪ ಇದೇ ಪ್ರವಾಸ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಜನ ಬರ್ತಾರೆ. ಅವರಿಗೆ ವಯಸ್ಸಾಗಿ ಏನೋ ಇರ್ಬೋದು, ಆದರೆ ಅವರ ನಾಯಕತ್ವವನ್ನು ಈಗಲೂ ಸ್ವೀಕಾರ ಮಾಡಿದ್ರೆ. ಅದೇ ವಿಜೇಂದ್ರ ಬಂದರೆ ಅದೇ ಪ್ರಮಾಣಕ್ಕೆ ಜನ ಬರೋಕ್ಕೆ ಸಾಧ್ಯ, ಅಥವಾ ಆರ್ ಅಶೋಕರು ಬಂದರೆ ಇಲ್ಲ. ಆ ಒಂದು ಅಂದರೆ ನಾಯಕರ ವ್ಯವಹಾರಗಳಿರ್ಬೋದು, ಅವರ ನಡವಳಿಕೆಗಳಿರ್ಬೋದು, ಅವ್ರ ನಡವಳಿಕೆಗಳೇ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬುವ ರೀತಿಯಲ್ಲಿ ಇಲ್ಲದಿರುವುದೇ ಆ ಪಕ್ಷಕ್ಕೂ ಸಹ ಅದು ದೊಡ್ಡ ಮಟ್ಟದ ಹೊಡೆತ ಅಂತ ಅನಿಸ್ತದೆ. ಓಕೆ ಅಕ್ಷರ್, ಕಳೆದ ಎಪಿಸೋಡ್ನಲ್ಲಿ ಕೂಡ ಅದೇ ವಿಚಾರವನ್ನು ಮಾತಾಡಿದ್ವಿ. ಈ ವಾರ ಅದರ ಮುಂದುವರೆದ ಭಾಗವಾಗಿ ಚರ್ಚೆ ಮಾಡಿದ್ದೇವೆ. ನಿಮ್ಗೆ ಅನ್ಸ್ಬೋದು ಯಾಕಪ್ಪ BJPಯನ್ನೇ ಮಾತಾಡ್ತಿದ್ದಾರೆ ಅಂತ. ಕಾರಣ ಹೇಳಬೇಕಾಗಿಲ್ಲ, BJP ಅವರು ಅಂತ ಮಾತಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಮಾತಾಡ್ತಾ ಇದ್ದೇವೆ. ಮುಂದಕ್ಕೆ ಒಂದು ವೇಳೆ ಕಾಂಗ್ರೆಸ್ ಬಗ್ಗೆ ಮಾತಾಡುವಂತಹ ಸಂದರ್ಭ ಬಂದರೆ ಖಂಡಿತ ಆ ವಿಚಾರವಾಗೂ ಕೂಡ ಮಾತಾಡ್ತೇವೆ. ಕುಟುಂಬರ 2 ಎಪಿಸೋಡ್ನಲ್ಲಿ ಈ ವಿಚಾರ ಪ್ರಮುಖವಾಗಿ BJPಯ ವಿಚಾರವಾಗಿ ಮಾತಾಡಿದ್ವಿ. ಕೊನೆಯದಾಗಿ ಏನು ಹೇಳ್ತೀರಿ? ರಾಜ್ಯಕ್ಕೆ ಅಂತ ಹೇಳೋದು ಯಾವುದು ನಿಂತ ನೀರಲ್ಲ, ಯಾವುದು ಹೀಗೇನೆ ಅಂತ ಹೇಳಿ ವ್ಯಾಖ್ಯಾನ ಮಾಡೋಕ್ಕೂ ಆಗಲ್ಲ. ನಾನು ಅದನ್ನು ಸಾಕಷ್ಟು ಬಾರಿ ಹೇಳ್ತೀನಿ, ಚುನಾವಣಾ ರಾಜಕೀಯವೇ ಬೇರೆ. ನೀವು ಯಾವುದೇ ಒಂದು ಚುನಾವಣೆ ಬಂದಾಗ ಆ ಚುನಾವಣೆ ಕಾಲಘಟ್ಟದ ವಿಚಾರಗಳು, ಆರ್ಥಿಕ ಸಂಪನ್ಮೂಲದ ಬಳಕೆ ಅಥವಾ ಬೇರೆ ಬೇರೆ ಹೊಂದಾಣಿಕೆಗಳು ಆಗುವಂಥದ್ದು, ಮುಖಂಡಗಳ ಪಕ್ಷಾಂತರಗಳು, ಕಾರ್ಯಕರ್ತರ ಸೆಳೆಯುವಂಥದ್ದು, ಬೇರೆ ಬೇರೆ ಕಾರಣಗಳ ಫ್ಯಾಕ್ಟರ್ಗಳಿಂದ ಚುನಾವಣೆಯಲ್ಲಿ ಸೋಲು ಗೆಲುವು ನಿರ್ಧಾರ ಆಗುತ್ತೆ. ನಾವು ಇವಾಗೆಲ್ಲ ನಿರ್ಧಾರ ಮಾಡಿರುವಂಥದ್ದು ಕೆಲವು ಸಹಜವಾಗಿ BJP ಅವ್ರಿಗೆ ಏನೋ ಅನಿಸ್ತದೆ, ನಮ್ಮನ್ನೇನೋ ಟಾರ್ಗೆಟ್ ಮಾಡಿ ಮಾತಾಡ್ತಿದ್ದಾರಾ, ನಮಗಿಷ್ಟು ಓಟ್ ಇದೆ, ನಮಗೆ ಸಹ ಇದೇ ಇದೆ, ಇಲ್ಲ ಅಂತ ಯಾರು ಹೇಳಿದ್ರು, ಇಲ್ಲಿ ಓಟ್ ಇದ್ದೇ ಇದೆ. ಆದರೆ ನಿಮ್ಮ ಚಟುವಟಿಕೆಗಳು ಸಾರ್ವಜನಿಕವಾಗಿ ಒಂದು ವಿಶ್ವಾಸ ಮೂಡಿಸುವ ರೀತಿಯಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಇಲ್ಲ ಅಂತ ಹೇಳೋದು. ಟೀಕೆ ಮಾಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಮುಗಿಬಿದ್ದು ಟೀಕೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಪಕ್ಷದ ಆಕ್ಟಿವಿಟೀಸ್ಗಳು ಬಹಳ ದುರ್ಬಲಗೊಂಡಿದೆ ಅಂತ ಹೇಳೋದನ್ನ ಗಮನಿಸಬಹುದು. ಈವನ್ ಕೆಲವು ಸ್ಥಳೀಯ ಸಂಸ್ಥೆಗಳ ಆಡಳಿತ ವ್ಯವಸ್ಥೆಗೆ ನಗರಸಭೆ ತೆಗೆದುಕೊಳ್ಬೇಕಾದ್ರೆ BJP ಹೆಚ್ಚು ಸದಸ್ಯರುಗಳಿದ್ದಾರೆ. ಅದರಲ್ಲಿ ಎಷ್ಟು ಗುಂಪುಗಳಿರ್ಬೋದು? 2 ಜನಕ್ಕೆ ಒಂದು ಗುಂಪು, 3 ಜನಕ್ಕೆ ಒಂದು ಗುಂಪು. ಈಗ ಎಲ್ಲರೂ ಎರಡು ಗುಂಪುಗಳು ಇರ್ಬೋದು ಇಟ್ಕೊಳ್ಳೋ. ಇಲ್ಲಿ ಎಷ್ಟೆಷ್ಟು ಗುಂಪುಗಳು? ಒಂದು ಗುಂಪು ಅದದೇ ವಾಡುದು, ಮತ್ತೊಂದು ಗುಂಪು ಆಗೋದು. ಅದು ಏನಕ್ಕೆ ಬರೋದು ಅಂದರೆ ನಾಯಕತ್ವದ ಸಮಸ್ಯೆ. ಒಬ್ಬ ಪ್ರಬಲ ನಾಯಕರಿದ್ರೆ ಅವ್ರಿಗೆ ಭಯ ಇರ್ತದೆ. ಎಲ್ಲರೂ ನಾಯಕರಾಗಲ್ಲ. ನೀವು ಒಂದು ಚುನಾವಣೆ ಗೆದ್ದು ಒಬ್ಬ ಸದಸ್ಯರಾದ ಮಾತ್ರ ಇಡೀ ನಾಯಕತ್ವ ತೆಗೆದುಕೊಳ್ಳೋಕೆ ಆಗಲ್ಲ. ಒಬ್ಬ ನಾಯಕ ಹೇಗೆ ಬರೋದು? ಜನ ಬೆಂಬಲ ಇದ್ದಾಗ, ಜನರ ವಿಶ್ವಾಸ ತೆಗೆದುಕೊಳ್ಳುವಂಥ ಅವಕಾಶಗಳು ಯಾರಿಗೆ ಹೆಚ್ಚಿರುತ್ತೆ, ಸಹಜವಾಗಿ ಎಲ್ಲ ಲೆಕ್ಕಾಚಾರಗಳನ್ನು ಬದಿಸರಿಸುತ್ತೆ. ಇನ್ನೂ ಒಂದು ಸೂಕ್ಷ್ಮವಾಗಿ ನಾವು ಇಲ್ಲಿ ಗಮನಿಸುವಂಥದ್ದು, ಮಂತರಗೌಡರವರಿರ್ಬೋದು, ಪನ್ನಣ್ಣನವರಿರ್ಬೋದು, ಚುನಾವಣೆಗೆ ಬರುವುದಕ್ಕಿಂತ ಒಂದು 3 ವರ್ಷನೇ ಮೊದಲೇ ಆಕ್ಟಿವ್ ಆಗಿ ಜನರೊಟ್ಟಿಗೆ ನಿರಂತರ ಸಂಪರ್ಕವನ್ನು ಬೇರೆ ಬೇರೆ ಮೂಲಕ ಸಾಧಿಸುವ ಮೂಲಕ, ಜನಸಂಪರ್ಕದ ಮೂಲಕವೇ ಅವರು ಪಕ್ಷವನ್ನು ಸಂಘಟನೆ ಮಾಡಿದರು. ಇನ್ನೊಂದು ಯೋಚನೆ ಮಾಡಬೇಕಾದ್ರೆ, ಡಾಕ್ಟರ್ ಮಂತರಗೌಡ ಮತ್ತು ಎಸ್ ಪನ್ನಣ್ಣ ಹೊರಗಿಟ್ಟ ಕಾಂಗ್ರೆಸ್ ಯೋಚನೆ ಮಾಡಿದ್ರೆ ಅದು ಸಹ ನೀರಿನ ತೆಗೆದ ಮೀನೇ. ನೀರಲ್ಲಿ ಮೀನಿದ್ದಾಗ ಚೆನ್ನಾಗಿರುತ್ತಲ್ಲ, ನೀರಿಂದ ತೆಗೆದ್ರೆ ಅದು ಏನು ಆಕ್ಟಿವ್ ಇರಲ್ಲ. ಮಂತರಗೌಡ ಮತ್ತು ಪನ್ನಣ್ಣವರು ಈ ಊರಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಸಹ ಕೋಮಕ್ಕೆ ಹೋಗೋದೆ.
ಅದು ಸಹ ಸಂಘಟನಾತ್ಮಕವಾಗಿ ಅವರೇನು ಹೆಚ್ಚು ಅವರ ಆಕ್ಟಿವಿಟೀಸ್ ಅಷ್ಟೇ, ಪಕ್ಷದ ಮುಖಂಡರ ಆಕ್ಟಿವಿಟೀಸು ಸಹ ಪೊನ್ನಣ್ಣ ಮತ್ತು ಮಂತ್ರಗೌಡನ ಕಾರ್ಯಕ್ರಮದ ಮೇಲೆ ಅವಲಂಬಿತವಾಗಿದೆ. ಅವರ ವ್ಯಕ್ತಿಗತ ಚಾರ್ಮ್ ಮೇಲೆ ಈಗ ಪಕ್ಷ ನಿಂತಿದೆ ಅನ್ಸುತ್ತೆ. 100%. ಅವರಿದ್ದಾಗ ಒಂದು ಜೋಶ್, ಅವರಿರುವಾಗ ಜನ ಸೇರ್ತಾರೆ. ಅದು ಬಿಟ್ಟು ಪಕ್ಷದ ಮುಖಂಡರುಗಳು ಬೇರೆಯವರು ಪಕ್ಷದ ಮುಖಂಡರು ಹೋದಾಗ ಎಷ್ಟು ಜನ ಒಬ್ಬೊಬ್ಬರು ಎರಡೆಡೆ ಹೋಗೋ ಲೆವೆಲ್ಗೆ ಆರಾಮ್ಸೆ ಹೋಗ್ಬೋದು. ಇವರಿಗೇನು ಇಲ್ಲ, ಇಲ್ಲಿ ಇವರಿಗೆ ಭೇಟಿ ಮಾಡಕ್ಕೆ ನೀವು ಗಂಟೆಗಟ್ಟಲೆ ಬಾರ ಕಾಯ್ಬೇಕು ಇಬ್ಬರನ್ನ. ಅವ್ರ ಹತ್ರ ಇಲ್ಲ, ಆಕ್ಟಿವ್ ಇಲ್ಲ. ಆಡಳಿತ ಪಕ್ಷ ಇದೆ, ನಡೆದು ಹೋಗ್ತಾ ಇದೆ ಅಷ್ಟೇ ಬಿಟ್ರೆ ಅವರಿಬ್ಬರು ಈ ಊರ್ಲಿಲ್ಲ ಅಂದ್ರೆ ಆಕ್ಟಿವಿಟೀಸ್ ಇಲ್ಲ. ಇಬ್ಬರನ್ನ ಬಿಟ್ರೆ ಈ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವ ಅವ್ರನ್ನ ಸೆಳೆಯುವಂತಹ ಲಕ್ಷಣ ಯಾರ ಹತ್ರ ಇದೆ, ಆ ಸಾಮರ್ಥ್ಯ ಯಾರ ಹತ್ರ ಇದೆ ಅನ್ನೋ ದೊಡ್ಡ ಪ್ರಶ್ನೆ ಆಗಿ ಕಾಣುತ್ತೆ. ಈ ಬಹುಶಃ ಇಲ್ಲ ಅಂತ ಹೇಳುವ ಹಂತಕ್ಕೆ ಇದೆ ಅಂತ. ಬಹುಶಃ ನೆಕ್ಸ್ಟ್ ಲೈನ್ ಲೀಡರ್ಶಿಪ್ ಏನಿತ್ತು ಮೊದಲು, ಅಥವಾ MLA ಕ್ಯಾಂಡಿಡೇಟ್ಗಳಾಗಿರ್ಬೋದು, ಆಕಾಂಕ್ಷಿಗಳಿರ್ಬೋದು, ಅವ್ರು ಯಾರಿಗೂ ಬಹುತೇಕ ಈಗ ತೆರೆಮರೆಗೆ ಸರಿದು ಹೋಗಿದ್ದಾರೆ. ಈ ಆಕ್ಟಿವ್ ಆಗಿ ಇಲ್ಲ. ಅವರಲ್ಲೂ ಎಷ್ಟು ಆಕ್ಟಿವ್ ಆಗಿ ಇದ್ದಾರೆ, ಬಹುತೇಕ ಅವರೇ ಆಕ್ಟಿವ್ ಇಲ್ಲ. ಎಷ್ಟು ಮಟ್ಟಕ್ಕೆ ಅಂದ್ರೆ ಸಂಘಟನಾತ್ಮಕವಾಗಿ ಬಹುಶಃ ಇನ್ನೊಂದು ಚರ್ಚೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಯುವ ಕಾಂಗ್ರೆಸ್ಸಿಗೆ ಆಯ್ಕೆಯಾಗಿ 1 ವರ್ಷದ ಮೇಲೆ ಕಳೆದಿದೆ. ಅದಕ್ಕೆ ಇದು ಅವರ ಜಿಲ್ಲಾ ಘಟಕಗಳಾಗ್ಲಿ, ಮಂಡಳ ಘಟಕಗಳಾಗ್ಲಿ, ತಾಲೂಕು ಘಟಕ ರಚನೆ ಆಗಿಲ್ಲ. 1 ವರ್ಷ ಕಳೆದಿದೆ. ಅವರು ಚುನಾವಣೆ ಮೂಲಕ ಆದಂತ ಬಹುಶಃ ಯುವಕರಿಗೆ ಏನು ರಾಜ್ಯಕ್ಕೆ ಮಾದರಿಯನ್ನು ನೀವು ಕಳಿಸ್ತೀರಿ, ಏನು ಮಾದರಿ ಕಲಿಸ್ತೀರಿ? ಆಯ್ಕೆಯಾಗಿ 1 ವರ್ಷ ನಂತರ ಯಾವುದೇ ಕಾರ್ಯಚಟುವಟಿಕೆ, ಅಧ್ಯಕ್ಷ ಮಾತ್ರ ಇದ್ದಾನೆ. ಉಳಿದ ಯಾವ ಪದಾಧಿಕಾರಿಗಳಿಗೂ ಚುನಾಯಿತ ಪದಾಧಿಕಾರಿಗಳಿಗೆ ಮಾತ್ರ, ಅವರು ಚುನಾವಣೆ ಸ್ಟ್ರಕ್ಚರಲ್ಲಿ ಏನಿದೆ, ಸೋತರು ಉಪಾಧ್ಯಕ್ಷ ಆಗೋದು, ಪ್ರಧಾನ ಕಾರ್ಯದರ್ಶಿ ಆಗೋದು, ಚುನಾವಣೆ ನಿಂತವರೆಲ್ಲ ಪದಾಧಿಕಾರಿಗಳೇ. ಅವರು ಹೊರತುಪಡಿಸಿದಂತೆ ಬೇರೆ ಯಾವ ನೇಮಕಾತಿಯೂ ಆಗಿಲ್ಲ. ದೊಡ್ಡ ಮಟ್ಟ ಸಮಾವೇಶ ಆಗಬೇಕು ಅಂತೆಲ್ಲ ಇತ್ತು ಅವ್ರದ್ದು, ಇದುವರೆಗೆ ಆಗಿಲ್ಲ. ಆಗ ಅವರ ಸಂಘಟನಾತ್ಮಕವಾಗಿ ಚಟುವಟಿಕೆಗಳು ಏನು ನಡೀತಿದೆ? ಅದು ಸಹ ಅವರು ಸಹ BJP ಹೇಳಿದ ಮಾತ್ರಗೆ ಆಡಳಿತಾರೂಢ ಪಕ್ಷದವರಾಗಿ ಏನಾಗಿರುತ್ತೆ ಅಂದರೆ, ಕೆಲಸಗಳು ಸರ್ಕಾರದಿಂದ ಕೆಲಸ ಮಾಡಿಸಬೇಕು, ಅದಕ್ಕೆ ಹೆಚ್ಚು ಕಡೆ ಫೋಕಸ್ ಆಗೋದಕ್ಕೆ ನೀವು ಪಕ್ಷದ ಸಂಘಟನೆಗಳು ಹೆಚ್ಚು ಗೊತ್ತಾಗಲ್ಲ. ಯಾಕಂದ್ರೆ MLAಗಳು ಹೋಗ್ತಾರೆ, ಕಾರ್ಯಕ್ರಮ ನಡೆದು ಹೋಗ್ತದೆ, ಅದರಲ್ಲಿ ಅದು ಕಾಣೋದಿಲ್ಲ, ಎದ್ದು ಕಾಣೋದಿಲ್ಲ. ಇವರ ಅನುಪಸ್ಥಿತಿ ಇದ್ದಾಗ ಅಲ್ಲಿ ಕೊರತೆ ಕಾಣುತ್ತೆ. ಅದರೊಂದಿಗೆ ಪ್ರತಿಪಕ್ಷವಾಗಿ BJPಯ ವೈಫಲ್ಯ ಎಷ್ಟಿದೆ, ಅದೇ ರೀತಿ ಉಳಿದ ರಾಜಕೀಯ ಪಕ್ಷ ಯೋಚನೆ ಮಾಡಿದ್ರೆ ಅದು ಹೀನಾಯ ಇಲ್ಲವೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿ ಬಂದೋಗಿದೆ. JDS ನೋಡಿ, ಒಂದು ಕಾಲಘಟ್ಟದಲ್ಲಿ ಇಲ್ಲಿ JDS ಪ್ರಬಲ ಶಕ್ತಿಯಾಗಿತ್ತು. ಸಹಕಾರ ಸಂಸ್ಥೆಯಲ್ಲಿ JDS ಬೆಂಬಲಿಗರ ಪ್ರಾಬಲ್ಯ ಇತ್ತು. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇತ್ತು, ಜಿಲ್ಲಾ ಪಂಚಾಯತಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು. ಇವತ್ತು JDSಗೆ ಜಿಲ್ಲಾಧ್ಯಕ್ಷನಿಲ್ಲದೆ 1-2 ವರ್ಷ ಆಗೋಯ್ತು. 2 ವರ್ಷಗಳು ಜಿಲ್ಲಾಧ್ಯಕ್ಷ ಇವರು KMB ಗಣೇಶ್ ಅವರು ಹೋದ ನಂತರ JDSಗೆ ಜಿಲ್ಲಾಧ್ಯಕ್ಷರೇ ಇಲ್ಲ. ಆ ಪಕ್ಷ ಜಿಲ್ಲಾಧ್ಯಕ್ಷರಿಲ್ಲದ ಪಕ್ಷ ಹೇಗಿರ್ಬೋದು? ಇದ್ದ ಕಾರ್ಯಕರ್ತನೂ ಇರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಕಮ್ಯುನಿಸ್ಟ್ ಜಿಲ್ಲೆಯಿಂದ ಬಹುತೇಕ ಕಳಿಸಿ ಹೋಯ್ತು. SDPI ಕಳೆದ ಚುನಾವಣೆಗಿಂತ ಮೊದಲಿದ್ದ ಪ್ರಭಾವವನ್ನು ಲೆಕ್ಕಾಚಾರ ಅದು ಸೋತ ನಂತರ ಅವರು ಒಂದು ಫ್ರೇಮ್ ಇದ್ರು. ಅವರು ಒಂದಿಷ್ಟು SDPI ಏನೋ SDPI ಪ್ರಾಬಲ್ಯ ಅಂತ ಹೇಳೋದಿತ್ತು. ಅವರು ಕಳೆದ ಚುನಾವಣೆಯಲ್ಲಿ ಅಮೀನ್ ಮೊಯ್ಸನ್ನು ಸೋತ ನಂತರ ಅವ್ರದ್ದು ಪ್ರಾಮುಖ್ಯತೆಯನ್ನು ಅವು ಕಳ್ಕೊಂಡ್ರು. ಸಹಜವಾಗಿ ಚುನಾವಣೆಗಳು ಹಲವಾರು ತಲ್ಲಣಗಳಿಗೆ, ಬದಲಾವಣೆಗಳಿಗೆ ನಾಂದಿ ಆಗುವುದನ್ನು ನಾವು ಗಮನಿಸ್ಬೋದು. ಎಲ್ಲವೂ ಇದ್ದರೂ ಸಹ ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಇರಲಿ, ಅಥವಾ ಬೇರೆ ಎಲ್ಲ ರಾಜಕೀಯಗಳು ಸಹ ಜನರ ಹಿತಾಸಕ್ತಿಗಾಗಿ ಮಾಡುವಂಥದ್ದು. ನೀವು ಮಾಡುವಂಥ ಪ್ರಶ್ನೆಗಳು, ನೀವಿಬ್ಬರ ನಡುವೆ ಪ್ರಶ್ನೆಗಳು ಜನರ ವಿಷಯ ಎತ್ತುಕೊಂಡು ಹೆಚ್ಚು ಚರ್ಚೆಗಳಾದಾಗ ಜನರ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಊರಿನ ಅಭಿವೃದ್ಧಿ ಆಗುತ್ತೆ, ಯೋಜನೆಗಳು, ಹೊಸ ಯೋಜನೆಗಳನ್ನು ಇಲ್ಲಿ ತರಕಾಗುತ್ತೆ, ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ, ನಿರುದ್ಯೋಗ ವಿದ್ಯಾವಂತರನ್ನ ಒಳ್ಳೆ ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಕ್ಷೇತ್ರದ ಬದಲಾವಣೆಗಳಿಗೆ ಸಾಧ್ಯ ಆಗುತ್ತೆ. ಇವತ್ತು ನೋಡಿ, ಮೆಡಿಕಲ್ ಕಾಲೇಜ್ ಆಗಿದೆ, ಒಂದು ಸೇರ್ಪಡೆ ಆಗುತ್ತೆ. ಹಿಂದಿನ ಕೊರತೆಗಳು ಸಣ್ಣ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಹಿಂದಿದ್ದಷ್ಟೇ ಇಲ್ಲ. ಇವತ್ತು ಡಯಾಲಿಸಿಸ್ ವಿರಾಜಪೇಟೆ ಟಾಪ್ ಅಲ್ಲಿ ಇದೆ. ಡಯಾಲಿಸಿಸ್ ಅಲ್ಲಿ ಹಾಸ್ಪಿಟಲ್ ಹೆಚ್ಚು ಜನ ಬಂದು ಮಾಡ್ತಾರೆ. ಅದು ಪನ್ನಣ ವ್ಯಕ್ತಿ ಕಾಂಟ್ರಿಬ್ಯೂಷನ್ ಸಹ ಕೊಟ್ಟು ಅದ್ರಲ್ಲಿ ಒಳ್ಳೆ ಕೆಲಸಗಳು ಸಾಕಷ್ಟು ನಡೀತಾ ಇದೆ. ಅದು ಹೆಚ್ಚಾಗಬೇಕು. ನೀವು ಹೆಚ್ಚು ಚರ್ಚೆ ಆಗ್ತಾ ಹೋದಾಗ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕಂತ ಒಂದು ಅಭಿಯಾನ ಆಯಿತು. ಇವತ್ತಿಗೂ ಸಹ ನಮಗೆ ತುರ್ತು ಹೃದಯಾಘಾತ ಆದಾಗ, ಅಪಘಾತ ಆದಾಗ ಇವತ್ತು ಸಹ ನಾವು ಮೈಸೂರನ್ನೇ ಅವಲಂಬಿಸಬೇಕು. 3-4 ಗಂಟೆ ಅಥವಾ 2 ಗಂಟೆ, 2.5 ಗಂಟೆ ಅಲ್ಲದೆ ನಮಗೆ ಬೇರೆ ಒಳ್ಳೆ ಆಸ್ಪತ್ರೆಗೆ ತಲುಪಕ್ಕೆ ಸಾಧ್ಯ ಆಗೋದಿಲ್ಲ. ಆ ಗೋಲ್ಡನ್ ಅವರಲ್ಲಿ ನಮ್ಮ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಲಾಸ್ ಆಗ್ತಿದೆ. ನಾವು ಆರ್ಥಿಕ ಸ್ಥಿತಿಗತಿ ಲಾಭ ನಷ್ಟ ಲೆಕ್ಕಾಚಾರದಲ್ಲಿ ಮಾಡೋಕ್ಕಾಗೋಲ್ಲ. ಒಂದು ಖಾಸಗಿಯಾಗಿ ಇರ್ಬೋದು, ಅಥವಾ ಸರ್ಕಾರದಿಂದ ಆಗೋದು, ಸರ್ಕಾರವೇ ಲಾಭ ನಷ್ಟ ಲೆಕ್ಕಾಚಾರ ಮಾಡ್ಬೋದು, ಅಥವಾ ಖಾಸಗಿಯವರು ದೊಡ್ಡ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ಮಾಡೋಕ್ಕೆ ರೆಡಿ ಇರ್ತದೆ. ಅವ್ರಿಗೆ ನಾವು ಮುಕ್ತ ಅವಕಾಶವನ್ನು ಕೊಡೋಕ್ಕಾದ್ರೂ ಮಾಡ್ಬೋದು. ಅಂದರೆ ಒಂದು ಸಣ್ಣ ಜಿಲ್ಲೆ ಇದು ಬಹಳ ಚೆನ್ನಾಗಿ ಆಡಳಿತ ನಡೆಸಬೇಕಂತೆ. ಇಲ್ಲಿ ಸಮಸ್ಯೆಗಳೇ ಇರಬಾರ್ದು. ನಾವು ಕಿತ್ತೋದ ರಸ್ತೆಯಲ್ಲಿ ವೆಹಿಕಲ್ ಓಡಿಸ್ಕೊಂಡು ಅದೇ ಮಾತಾಡಿಕೊಂಡು, ಇನ್ನೂ ಸಹ ಮೂಲಭೂತ ಸವಲತ್ತುಗಳ ಬಗ್ಗೆ ಮಾತಾಡಿಕೊಂಡು, ನಾವು ಅಭಿವೃದ್ಧಿ ಹೈಟೆಕ್ ವ್ಯವಸ್ಥೆಗೆ ಹೋಗುವ ಕಾಲಘಟ್ಟದಲ್ಲಿ ಇನ್ನೂ ಸಹ ಮೂಲಭೂತ ಸವಲತ್ತುಗಳ ಬಗ್ಗೆನೇ ಯೋಚನೆ ಮಾಡಿ. ರಸ್ತೆ ಸರಿಯಿಲ್ಲ, ನೀರಿಲ್ಲ, ವಿದ್ಯುತ್ ಇಲ್ಲ, ಆನೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ. ನಾವು ಇನ್ನೂ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ? ಇದು ಇವತ್ತಿನ ಚರ್ಚೆ ಅಲ್ಲ, ಎಷ್ಟೋ ವರ್ಷ ಇನ್ನು ಎಷ್ಟು ವರ್ಷ ನಡೀತದೆ ನಡೆಸಬೇಕು ಇದನ್ನ. ಒಂದು ಶಾಶ್ವತವಾದ ಕೆಲಸ ಮಾಡಬೇಕಲ್ಲ. ಕೆಲವು ಜಿಲ್ಲೆಗಳಿಗೆ ಕೊಡುವಂತ ಓವರಾಲ್ ಅನುದಾನ ನೋಡಿದ್ರೆ ನಮ್ಗೆ ಒಂದ್ಸಲ ಕೊಟ್ಟರೆ ಸಾಕು. ಒಂದ್ಸಲ ಕೊಟ್ಟರೆ ಸಾಕು. ನಮ್ಮ ಸಮಸ್ಯೆಗಳು ಒನ್ ಟೈಮ್ ಕೊಟ್ಟರೆ ಎಲ್ಲ ಪರಿಹಾರ ಮಾಡುವ ಅವಕಾಶಗಳಿದೆ. ಯೋಚನೆ ಮಾಡೋದಿಲ್ಲ. ಆ ಕಾಡಾನೆ ಮಾನವ ಸಂಘರ್ಷ ಬಗ್ಗೆ ಎಷ್ಟು ವರ್ಷದಿಂದ ಚರ್ಚೆಗಳು ನಡೀತಾ ಇದೆ. ತಾರ್ಕಿಕ ಅಂತ್ಯಕ್ಕೆ ತರಕ್ಕೆ ಸಾಧ್ಯ ಆಗ್ತಿಲ್ಲ.
ಅದೆಲ್ಲ ಒನ್ ಟೈಮೇ ಮಾಡಬೇಕಾಗುತ್ತೆ ಅಂತ. ಈಗ ನೀವು ಬೇಲಿ ಹಾಕುವಾಗನೂ ಸಹ ಈ ಒಂದು ಪ್ರಾರಂಭಿಕ ಅಂತ್ಯದವರೆಗೆ ಹಾಕೋದಿದೆ, ಅರ್ಧ ಹಾಕಿದ್ರೆ ಏನು ಪ್ರಯೋಜನ ಆಗಲ್ಲ, ಮತ್ತೆ ದಾಟಿ ಬರ್ತದೆ. ಆ ಹಣ ಹಣದ ಲೆಕ್ಕದಲ್ಲಿ ಆಗೋದಿಲ್ಲ ಅದು. ನಾವು 100 ಕೋಟಿ ಬಂದಿದ್ವಿ, 200 ಕೋಟಿ ಬಂದಿದ್ವಿ ಅಂತ ಹೇಳಿದ್ರೆ ಆಗಲ್ಲ. ಈಗ 300 ಕೋಟಿ ಪ್ರಾಜೆಕ್ಟ್ ಅಂದರೆ 300 ಕೋಟಿಯಲ್ಲಿ ಸಮಸ್ಯೆ ಪರಿಹಾರ ಆಗುವಂಥ ಯೋಜನೆ ಅನುಷ್ಠಾನ ತರಬಹುದು ಅಂದರೆ 300 ಕೋಟಿ ಕೊಟ್ಟಾಗಷ್ಟೇ ನಮಗೆ ಅದು ಪೂರ್ಣ ಪ್ರಮಾಣ ಆಗೋದು. 250 ಕೋಟಿ ಕೊಟ್ಟಿದ್ದೀವಿ, 250 ಕೋಟಿ ಬಂದಿದೆ ಅಂತ ಹೇಳಿದ್ರೆ 50 ಕೋಟಿ ಅಷ್ಟೇ ಬರಕ್ಕಿದೆ ಅಂತ ಹೇಳಿ ಸಮಸ್ಯೆ ಪರಿಹಾರ ಆಗೋಲ್ಲ. ಶಾಶ್ವತ ಪರಿಹಾರದ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಅದನ್ನು ಬಿಸಿ ಮುಟ್ಟಿಸುವ ಕೆಲಸವನ್ನು ಪ್ರತಿಪಕ್ಷಗಳು, ನಾನು ಅದನ್ನೇ ಹೇಳ್ತಾ ಬಂದು, ಆಡಳಿತ ಪಕ್ಷದಷ್ಟೇ ಜವಾಬ್ದಾರಿ ಅಥವಾ ಹೆಚ್ಚು ಜವಾಬ್ದಾರಿ ಆಡಳಿತ ಪಕ್ಷಕ್ಕಿಂತ ಹೆಚ್ಚು ಜವಾಬ್ದಾರಿ ವಿಪಕ್ಷಕ್ಕಿದೆ. ಪ್ರತಿಪಕ್ಷದವರು ಎಷ್ಟು ಕ್ರಿಯಾಶೀಲವಾದಷ್ಟು ಆಡಳಿತ ಪಕ್ಷದವರು ಎಚ್ಚೆತ್ತುಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ಮೈನಾ ಏನೋ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಮುಗಿ ಬೀಳ್ತಾರೆ. ಉಳಿದವ್ರ ಬಗ್ಗೆ ಯಾಕೆ ಮುಗಿ ಬೀಳೋದಿಲ್ಲ? ಅವ್ರ ಮೈನ ಮಾತಾಡ್ತಾರೆ ಅಂತ ಕಾರಣಕ್ಕಾಗಿ, ಅಥವಾ ಏನೋ ಅವರಿಗೆ ಬೇಕಾದ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ ಅಂತ ಕಾರಣಕ್ಕಾಗಿ ಅವ್ರ ಮೇಲೆ ಎಲ್ಲ ಮುಗಿಬಿದ್ದು ಟಾರ್ಗೆಟ್ ಮಾಡಿ ಮುಗಿ ಬೀಳ್ಬಿಡ್ತಾರೆ. ನಿಜವಾಗ್ಲೂ ಇನ್ನೊಂದು ವಿಪರ್ಯ ನೋಡಿ, ವಿಶೇಷ ಮೈನನ ರೀತಿಯಲ್ಲಿ ಪ್ರತಿಪಕ್ಷದಲ್ಲಿ ಇರಬೇಕಿತ್ತು. ಪ್ರತಿಪಕ್ಷದವರು ಆ ರೀತಿ ವಕ್ತಾರರು, ಪ್ರತಿಪಕ್ಷದಲ್ಲಿರುವ ವಕ್ತಾರರು ಆ ತರ ಟಾರ್ಗೆಟ್ ಆಗ್ಬೇಕು, ವಿಚಾರಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡ್ತಾ ಟಾರ್ಗೆಟ್ ಬೇಕಾಗಿತ್ತು. ಆ ವಕ್ತಾರಗಳು ಯಾರು ಬಿಜೆಪಿ ಎಲ್ಲ ವಕ್ತಾರರು ಸುಗಮವಾಗಿದ್ದಾರೆ, ಅವ್ರಿಗೆ ಏನು ಪ್ರಶ್ನೆ ಇಲ್ಲ, ಅವರು ಪ್ರಶ್ನೆಗಳಲ್ಲ, ಅವ್ರಿಗೆ ಯಾರು ಆರಾಮ್ ಸುಭಿಕ್ಷವಾಗಿದ್ದಾರೆ. ಎಲ್ಲ ಅವರು ಸುಭಿಕ್ಷ, ಇವರು ಸುಭಿಕ್ಷ, ನಾಡೆಲ್ಲ ಸುಭಿಕ್ಷವಾಗಿದೆ ಅಂತೇಳಿ ಭಾವನೆಯಲ್ಲಿ ಅವರಿದ್ದಾರೆ. ಇನ್ನು ರಾಜಕೀಯವನ್ನ ನಾವು ನಾನು ಹೇಳಿದೆ, ನಾನು ಸಾಕಷ್ಟು ಬಾರಿ ಹೇಳ್ತೀನಿ, ಆದರ್ಶ ಹೇಳಕ್ಕೆ ಎಷ್ಟು ಚಂದ, ಪ್ರಾಕ್ಟಿಕಲ್ ಬೇರೆ ಬೇರೆಗಳಿರ್ತದೆ. ವೀಕ್ಷಕರ, 2 ಎಪಿಸೋಡ್ನಲ್ಲಿ ಪ್ರತಿಪಕ್ಷದ ವಿಚಾರವಾಗಿ ಹಲವು ಆಯಾಮದ ಚರ್ಚೆಯನ್ನ ಮಾಡಿದ್ದೇವೆ ನ್ಯೂಸ್ ಪಂಚ್ನಲ್ಲಿ. ನಿಮ್ಮಲ್ಲೂ ಕೂಡ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿರ್ತೀರಿ. ಅನೇಕರು ನಾವು ಎದುರು ಸಿಕ್ಕಾಗ ಹೇಳಿದಿರಿ, ಹಲವರು ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಿರಿ. ಎಲ್ಲವಕ್ಕೂ ಕೂಡ ಮುಕ್ತವಾದ ಸ್ವಾಗತ ಇದೆ. ನಿಮ್ಮ ಅನಿಸಿಕೆ ಇದೆ, ಏನಿದೆ ಎಲ್ಲವನ್ನು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ನಮಗೆ ವೈಯಕ್ತಿಕವಾಗಿ ಬೇಕಾದ್ರೆ ತಿಳಿಸ್ಬೋದು, ಅದಕ್ಕೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ. ಮುಂದಿನ ವಾರದಲ್ಲಿ ಬೇರೊಂದು ವಿಚಾರದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ತೇವೆ. ಬಹುಶಃ ಅದು ಈ ರಾಜಕೀಯವಾಗಿ ಮುಂದುವರೆದ್ರೂ ಆಗ್ಬೋದು. ಆಡಳಿತ ಪಕ್ಷದ ವೈಫಲ್ಯ ಎಲ್ಲೆಲ್ಲಿದೆ ಆ ವಿಚಾರವಾಗಿ ಸಾಧ್ಯವಾದರೆ ಮುಂದಿನ ಎಪಿಸೋಡ್ನಲ್ಲಿ ಚರ್ಚೆ ಮಾಡ್ತೇವೆ. ಕುಟುಂಬವರೇ ಈ ವಾರ ಎಪಿಸೋಡ್ನಲ್ಲಿ ಪಾಲ್ಗೊಂಡು ಹೆಲಿಕಾಪ್ಟರ್ ರಾಜಕೀಯದಿಂದ ಶುರುವಾಗಿ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ವಾರ ನಾನು ಹೇಳಿದಾಗೆ ರಾಜಕೀಯ ಚರ್ಚೆ ಮುಂದುವರಿಬೋದು ಅಂತ ಅಂದ್ಕೊಳ್ತೇನೆ. ಆ ವಿಚಾರದ ಚರ್ಚೆಯಲ್ಲಿ ನಾವು ಪಾಲ್ಗೊಳ್ತೇವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಯೂಟ್ಯೂಬ್ನಲ್ಲಿ ನೀವು ಫಸ್ಟ್ ಟೈಮ್ ನಮ್ಮನ್ನು ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಮನ್ನ ಮತ್ತಷ್ಟು ಮೋಟಿವೇಟ್ ಮಾಡುತ್ತೆ, ಮತ್ತಷ್ಟು ಕಂಟೆಂಟ್ಗಳನ್ನ ಕೊಡೋದಕ್ಕೆ ನೆರವಾಗುತ್ತೆ. ಸೋಷಿಯಲ್ ಮೀಡಿಯಾದ ಫೇಸ್ಬುಕ್ನಲ್ಲಿ ಇದ್ದೇವೆ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿಕೊಂಡು ಸಹಕರಿಸಿ ಅಂತ ಕೇಳ್ತಾ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ, ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೀವು ಕೂಡ ಚರ್ಚೆ ಮಾಡ್ತಿದ್ದೀರಿ, ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದಗಳು.